ಚಂದನ್ ಶರ್ಮಾ ಅನ್ನುವ ಹೆಸರಿನವನಾದ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆ ಬಹಳ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಚರ್ಚೆ ಆಗ್ತಾ ಇರೋದು ಒಂದೇ ವಿಷಯ. ಅದು 4:05 ಲೋಕಭವನದಲ್ಲಿ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಅಂತನ್ನೋದು. ಅವರೊಟ್ಟಿಗೆ ಇನ್ನೂ 10 ಹಲವು ಜನ ಮಂತ್ರಿಗಳಾಗಿ ಸಂಪುಟವನ್ನು ಸೇರ್ಕೊಳ್ತಾ ಇದ್ದಾರೆ ಅಂತನ್ನೋದು. ಎಲ್ಲ ಕಡೆಗಳಲ್ಲೂ ಚರ್ಚೆ ಆಗ್ತಾ ಇರೋದೇನು ಅಂತಂದರೆ, ನೀವಿವತ್ತು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಅಥವಾ ಯಾವುದೇ ನ್ಯೂಸ್ ಪೇಪರ್ ಓಪನ್ ಮಾಡಿ ಅಥವಾ ಬೇರೆ ಯಾವುದೇ ವಾಟ್ಸಪ್ ಯೂನಿವರ್ಸಿಟಿಯ ಸುದ್ದಿಯ ಫಾರ್ವರ್ಡ್ಗಳನ್ನು ಗಮನಿಸಿ, DK ಶಿವಕುಮಾರ್ ಅವರು ನಡೆದು ಬಂದ ಹಾದಿ, ಪಟ್ಟ ಪರಿಶ್ರಮ, 3 ವರ್ಷಗಳ ಕಾಲ ಅವರು ಒಂದು ಈ ಸ್ಟಾಯಿಸಿಸಮ್ ಅಂತ ಕರೀತಾರೆ, ಅಂದರೆ ಭಾಳ ಸ್ಟಾಯಿಕ್ಕಾಗಿ ಇದ್ದಂಥವರು, ನಿರ್ಲಿಪ್ತ ಭಾವದಿಂದ ಇದ್ದಂಥವರು, ಹೇಗೆ ಈ ಒಂದು ಪಟ್ಟವನ್ನು ಅಲಂಕರಿಸುತ್ತಾ ಅವರು ಶ್ರಮವನ್ನು ಪಟ್ಟರು, ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ನೋವು, ದುಗುಡ, ದುಃಖ, ಆತಂಕ, ದುಮ್ಮಾನಗಳನ್ನು ಫೇಸ್ ಮಾಡಿ ಫೈನಲಿ ಈ ಹಂತಕ್ಕೆ ಬಂದರು ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಇರಲಿ, ಅದು ಖಂಡಿತವಾಗ್ಲೂ ಕೂಡ ಚರ್ಚೆ ಮಾಡಬೇಕಾಗಿರೋ ವಿಷಯನೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಇವತ್ತಿನ ಈ ಚರ್ಚೆಯ ಆಯಾಮ ಒಂದು ಸ್ವಲ್ಪ ಬೇರೆಯದ್ದೇ ಇರುತ್ತೆ. ಇಲ್ಲಿ ತನಕ ನಾವು 10 ಹಲವು ಮುಖ್ಯಮಂತ್ರಿಗಳನ್ನು ಗಮನಿಸಿದ್ದೇವೆ. ಇವತ್ತು DK ಶಿವಕುಮಾರ್ ಅವರ ಪದಗ್ರಹಣವಾಗುತ್ತೆ 4:05 ನೂತನ ಸಾರಥಿ ಆಗ್ತಾರೆ ರಾಜ್ಯ ರಾಜಕಾರಣಕ್ಕೆ ಮತ್ತು ಕಾಂಗ್ರೆಸ್ಗೆ. ಇದರ ನಡುವೆ ಸವಾಲುಗಳು ಅಷ್ಟೊಂದು ಸುಲಭ ಇದೆಯಾ ಅನ್ನೋದು ಏಕಮಾತ್ರ ಪ್ರಶ್ನೆ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ತಾ ಮುಂದೆ ಆ್ಯಸ್ ಎ ಚೀಫ್ ಮಿನಿಸ್ಟರ್ ಅವರು ಫೇಸ್ ಮಾಡಬೇಕಾಗಿರುವ ಸವಾಲುಗಳು ಆ್ಯಂಡ್ ಆ್ಯಸ್ ಎ ಪಾರ್ಟಿ ಕಾಂಗ್ರೆಸ್ ಫೇಸ್ ಮಾಡಬೇಕಾಗಿರುವ ಸವಾಲುಗಳು. ದೇರ್ ಇಸ್ ನೋ ಡೌಟ್ ಒಂದು ರೀತಿ ಅನ್ಕ್ಲಿಂಚಿಂಗ್ ಸಪೋರ್ಟ್ ಫಾರ್ ಕಾಂಗ್ರೆಸ್ DK ಶಿವಕುಮಾರ್ ಅವರದ್ದು ಕಳೆದ ಹಲವು ವರ್ಷಗಳಿಂದ. ನೋ ಮ್ಯಾಟರ್ ವಾಟ್, ಅದು ಗಾಳಿ ಬರಲಿ, ನೀರು ಬರಲಿ, ಬಿರುಗಾಳಿ ಬರಲಿ, ಅದಿದ್ದನ್ನು ನಾವು ಗಮನಿಸೇ ಇದ್ದೇವೆ. ಅದಕ್ಕೊಂದು ಪ್ರತಿಫಲದ ರೂಪದಲ್ಲಿ CM ಸ್ಥಾನ ಸಿಗ್ತಾ ಇದೆ, ಹೋರಾಟದ ಪ್ರತಿಫಲವಾಗಿ. ಬಟ್ ವಾಟ್ ಅಬೌಟ್ ದಿ ನಿಯರ್ ನೆಕ್ಸ್ಟ್ ಫ್ಯೂಚರ್? ಲೆಟ್ಸ್ ಡಿಬೇಟ್. ತುಂಬ ಅನಾಲಿಟಿಕಲ್, ತುಂಬ ನಾಲೆಡ್ಜ್ ಬೇಸ್ಡ್ ಡಿಬೇಟ್ ಇದಾಗಿರುತ್ತೆ. ನಮ್ಮ ಜೊತೆಗೆ 3 ಜನ ಅತ್ಯಂತ ಹಿರಿಯರು, ಗಣ್ಯಮಾನ್ಯರು ಭಾಗಿಯಾಗಿದ್ದಾರೆ. ವಿತ್ ಅಬ್ಸಲ್ಯೂಟ್ ಲವ್ ಆ್ಯಂಡ್ ರೆಸ್ಪೆಕ್ಟ್ ನಾನು ಚಿಂತಕರಾಗಿರುವ ಡಾಕ್ಟರ್ ವಾಮನಾಚಾರ್ಯ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸರ್, ಬಹಳ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮೊಟ್ಟಿಗೆ ಹಿರಿಯ ಪತ್ರಕರ್ತರು, PTIನಲ್ಲಿ ಕೂಡ ಇದ್ದಂಥವರು, ಅಕಾಡೆಮಿ ಅಧ್ಯಕ್ಷರು ಕೂಡ ಆಗಿದ್ದಂಥವರು ಶ್ರೀಯುತ ಪ್ರೊಫೆಸರ್ ಸಿದ್ದರಾಜು ಸರ್ ಇದ್ದಾರೆ. ಬಹಳ ಪ್ರೀತಿಯ ಸ್ವಾಗತ ಸರ್, ನಮಸ್ತೆ. ಹಾಗೆ ನಮ್ಮೊಟ್ಟಿಗೆ ಶ್ರೀಯುತ ವಿಜಯ್ ಇದ್ದಾರೆ. ರಾಷ್ಟ್ರ ರಾಜ್ಯ ರಾಜಕಾರಣದ ಬಗ್ಗೆ ಅವರದ್ದೇ ಆದ ಹೊಸ ಒಳ ಹೊರ ನೋಟಗಳನ್ನು ಹೊಂದಿರುವ ಶ್ರೀಯುತ ವಿಜಯ್ ಅವರು. ವೆರಿ ಲವ್ಲಿ ವಾರ್ಮ್ ವೆಲ್ಕಮ್ ಟು ಯು ಸರ್. ಸೊ, ಒಂದು ಅಪ್ಡೇಟ್ ನಿಮ್ಮ ಮುಂದೆ. ಈ ಚರ್ಚೆಯನ್ನು ಶುರು ಮಾಡೋಕ್ಕಿಂತ ಮುಂಚೆ ಲೆಟ್ಸ್ ಹ್ಯಾವ್ ಎ ಲುಕ್ ಪ್ಲೀಸ್. ಕರುನಾಡಲ್ಲಿ DK ದರ್ಬಾರ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಕಟ್ಟಾಳು, ಶಿಸ್ತಿನ ಸಿಪಾಯಿ ರಾಜ್ಯ ಭಾರವನ್ನು ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರೆ. ರಾಜ್ ನ್ಯೂಸ್ನಲ್ಲಿ DK ಪದಗ್ರಹಣದ ಮ್ಯಾಸಿವ್ ಕವರೇಜ್ ಕಳೆದ ಹಲವು ದಿನಗಳಿಂದ ನಡೀತಾ ಇದೆ. ಇವತ್ತಿಗೂ ಕೂಡ ಅದು ನಡೆಯುತ್ತೆ. ಫಾರ್ ಶೋರ್ ಕರ್ನಾಟಕದ ರಾಜಕೀಯದಲ್ಲಿ ಇದು ಹೊಸ ಅಧ್ಯಾಯ. ಇಟ್ಸ್ ಎ ನ್ಯೂ ಸೀಸನ್. DK ಶಿವಕುಮಾರ್ ಅವರಿಗೆ ಆ ಶುಭ ಗಳಿಗೆ ಒಲಿದು ಬಂದಿದೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ, ಇಟ್ಸ್ ಎ ವೆರಿ ಸ್ಪೆಷಲ್ ನಂಬರ್, ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಲೋಕಭವನದಲ್ಲಿ DK ಅವರ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಹಿಂದ ನಾಯಕ ಪರಮೇಶ್ವರ್ DCM ಆಗ್ತಾರೆ. ಹದಿಮೂರು ಜನ ಅವರೊಟ್ಟಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇವತ್ತು ಲೋಕಭವನದಲ್ಲಿ. ಯಾರು? ಪರಮೇಶ್ವರರು, MB ಪಾಟೀಲ್ರು, ಯತೀಂದ್ರ ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡರು, UT ಖಾದರ್ ಅವರು, ರಾಮಲಿಂಗಾರೆಡ್ಡಿ ಅವರು, KJ ಜಾರ್ಜ್, ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ, ಶರಣ್ ಪ್ರಕಾಶ್ ಪಾಟೀಲ್ರು, ಮುನಿಯಪ್ಪನವರು,
ಸಿಎಂ ಅತ್ಯಾಪ್ತ ಭೈರತಿ ಸುರೇಶ್ ಅವರಿಗೂ ಕೂಡ ಸಚಿವ ಸ್ಥಾನ ಲಭಿಸಲಿದೆ. ಮಾಹಿತಿ ಪ್ರಕಾರ BK ಹರಿಪ್ರಸಾದ್ ಅವರನ್ನ KPCC ಪ್ರೆಸಿಡೆಂಟರನ್ನಾಗಿ ಮಾಡ್ತಾರೆ ಅನ್ನುವ ಮಾತಿದೆ. ಮತ್ತೊಂದು ಮಾಹಿತಿ ಪ್ರಕಾರ ಪ್ರಿಯಾಂಕ್ ಖರ್ಗೆ ಅವರನ್ನ ಹೋಮ್ ಮಿನಿಸ್ಟರ್ ಮಾಡ್ತಾರೆ ಅನ್ನುವ ಚರ್ಚೆ ಉದ್ಭವವಾಗಿದೆ. UT ಖಾದರ್ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಅವರ ಬಹಳ ಪ್ರಾಮಿನೆಂಟ್ ಖಾತೆಗಳಲ್ಲಿ ಒಂದಾಗಿದ್ದು ಆರೋಗ್ಯ ಇಲಾಖೆಯನ್ನು ಅವರಿಗೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಪರಮೇಶ್ವರ್ ಅವರು DCM ಆಗ್ತಾರೆ. ಅದರ ಜೊತೆಗೆ ಇನ್ನಿತರ ಇಲಾಖೆಗಳು ಯಾರ್ಯಾರು ಕೊಡ್ತಾರೆ ಅಂತಂದರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಇಲಾಖೆಯನ್ನು ವಹಿಸಿಕೊಡುವ ನಿರೀಕ್ಷೆ ಮತ್ತು ಸಾಧ್ಯತೆಗಳಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇರಲಿ, ಯತೀಂದ್ರ ಅವರು MLC ಆಗಿರೋರು, ಹಿ ಸೀಮ್ಸ್ ಟು ಬಿ ವೆರಿ 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 ನ್ಯೂ ಟು ದಿ ಕ್ಯಾಬಿನೆಟ್. ಅದೊಂದು ಬದಲಾವಣೆಯನ್ನು ಹೊರತುಪಡಿಸಿದ್ರೆ ನನಗೇನು ಭಾಳ ಸೂಪರ್ ಫ್ರೆಶ್ ಕ್ಯಾಬಿನೆಟ್ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ರು ಕೂಡ ಕ್ಯಾಬಿನೆಟ್ನಲ್ಲಿ ಇದ್ದಂಥವ್ರೆ, ಇಲ್ಲಿರೋರೆಲ್ಲರೂ ಕೂಡ ಆಲ್ಮೋಸ್ಟ್. ಬಟ್ HK ಪಾಟೀಲ್ ಅವ್ರನ್ನ ಕೈ ಬಿಡಲಾಗಿದೆ. ಯಾಕೆ ಅಂತ ಐ ಆಮ್ ನಾಟ್ ವೆರಿ ಶ್ಯೂರ್ ಆ್ಯಕ್ಚುಲಿ. ಯಾಕೆಂದರೆ HK ಪಾಟೀಲ್ ಈಸ್ ಎ ವೆರಿ ಎಮಿನೆಂಟ್ ಪರ್ಸನ್. ಕಾನೂನು ಇಲಾಖೆಯಲ್ಲಿದ್ದಂಥ ಸಂದರ್ಭದಲ್ಲಂತೂ ಕೂಡ ಹೊಸ ಭಾಷ್ಯಗಳನ್ನೇ ಬರೆದಂಥವರು HK ಪಾಟೀಲ್. ಇರಲಿ, ತೊಂದರೆ ಇಲ್ಲ. UT ಖಾದರ್ ಅವರು ಅಷ್ಟೇ ಭಾಳ ಅಪ್ಯಾಯಮಾನವಾಗಿ ನಾನು ಸ್ಪೀಕರ್ ಆಗ್ತೀನಿ ಅಂತ ಹಲವು ವರ್ಷಗಳಿಂದ ಸ್ಪೀಕರ್ ಆಗೇ ಒಪ್ಕೊಂಡಿದ್ದವರು ಈಗ ಅವರು ಕ್ಯಾಬಿನೆಟ್ನ ಸೇರಿಕೊಳ್ಳಲಿದ್ದಾರೆ ಆ್ಯಸ್ ಅ ಮಿನಿಸ್ಟರ್. ನಾನು ಈಗಾಗಲೇ ಹೇಳ್ದಂಗೆ ಲೆಟ್ಸ್ ಗೋ ಫಾರ್ ದಿ ಡಿಬೇಟ್. ಇಲ್ಲಿ ಯಾರು ಪಾರ್ಟಿಗಳವರಿಲ್ಲ, ಯಾವುದೇ ಜಗಳ ಇಲ್ಲ, ದುಃಖ ಇಲ್ಲ, ದುಮ್ಮಾನ ಇಲ್ಲ, ಕತ್ತಿನ ಪಟ್ಟಿ ಹಿಡ್ಕೊಳ್ಳೋದಂತೂ ಇಲ್ಲವೇ ಇಲ್ಲ. ಹಾಗಾಗಿ ಭಾಳ ನೇರ ಚರ್ಚೆಗೆ ಧುಮುಕೋಣ ವಿತ್ ದಿ ವೆರಿ ಲವ್ಲಿ ಡಾಕ್ಟರ್ ವಾಮನಾಚಾರ್ಯ ಸರ್, ಈ ದಿನವನ್ನು ತಾವು ರಾಜಕೀಯವಾಗಿ ಮತ್ತು ರಾಜಕೀಯೇತರವಾಗಿ ಹೇಗೆ ವ್ಯಾಖ್ಯಾನಿಸ್ತೀರಿ? ಇತ್ತೀಚಿನ ವರ್ಷಗಳಲ್ಲಿ ಸಿದ್ದರಾಮಯ್ಯನವರು ಈಗ ಮಧ್ಯದ ಒಂದು 5 ವರ್ಷದ ಗ್ಯಾಪ್ ಬಿಟ್ಟರೆ ಹಿಂದೆನೂ ಮುಖ್ಯಮಂತ್ರಿಗಳಾಗಿದ್ದರು. ಈಗಲೂ ಮತ್ತೆ ಅವರು 3 ವರ್ಷ ಮುಖ್ಯಮಂತ್ರಿಗಳಾದರು. ಎಸ್ ಸರ್. ಜನರಿಗೆ ಒಂಥರ ಹೊಸದೇನಾದ್ರು ನೋಡಬೇಕು. ಈ ಪ್ರಜಾಪ್ರಭುತ್ವದ ಒಂದು ವೈಶಿಷ್ಟ್ಯ ಏನು ಅಂದರೆ ಬದಲಾವಣೆಗಳನ್ನು ಜನ ಅಪೇಕ್ಷೆ ಪಡ್ತಾರೆ. ಏನಾದ್ರು ಒಂಚೂರು ಬದಲಾವಣೆ ಅನ್ನೋದು ಆಗ್ತಿರ್ಬೇಕು ಅಂತ. ಅದರ ಒಂದು ಭಾಗವಾಗಿ ಈಗ ಅವರು ಹೋಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾ ಇರೋದು ರಾಜ್ಯದ ದೃಷ್ಟಿಯಿಂದ ಒಂದು ಸ್ವಲ್ಪ ಹೊಸತನ ಅಂತ ನನಗೂ ಅನಿಸುತ್ತೆ. ಹಾಗೆ ನೋಡಿದರೆ DK ಶಿವಕುಮಾರ್ ಹತ್ರ ಕೆಲವು ಪಾಸಿಟಿವ್ ಗುಣಗಳು ಇದೆ. ರೈಟ್. ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಏನು ಅಂದರೆ ಹಠ ಹಿಡಿದು ನಾನು ಸಮಾಜವಾದಿ ಇದ್ದೇನೆ, ಹಠ ಹಿಡಿದು ನಾನು ಜಾತ್ಯತೀತವಾದಿ ಇದ್ದೇನೆ ಅಂತ ಈ ಥರದ ಢೋಂಗುಗಳನ್ನೇನು ಮುಂದಿಟ್ಕೊಂಡು ಆಡಳಿತ ಮಾಡುವಂಥ ಸ್ವಲ್ಪ ಎಡಕು ವಾಲಿದಂಥ ಜನ ಏನಿದ್ರು ಅವ್ರಿಗೆ ಒಂದು ಸ್ವಲ್ಪ ತಣ್ಣಗಾಗಬೇಕಾಗತ್ತೆ. ಯಾಕೆಂದರೆ DK ಶಿವಕುಮಾರ್ ಅವ್ರು ಹೆಂಗಿದ್ದಾರೋ ಹಾಗೇ ಇದ್ದಾರೆ, ಅದನ್ನು ಹೇಳ್ತಾರೆ ಅವರು. ಯಾರೂ ಏನಿರ್ಬೋದು ಈ ಮನುಷ್ಯ ಅಂತ ಇಮ್ಯಾಜಿನ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಈಗ ದೇವರು, ದೇವಸ್ಥಾನ, ತಾವೊಬ್ಬ ಹಿಂದೂ ಅಥವಾ ಈ ಥರದ ವಿಷಯಗಳೇನಿವೆ ರಾಜಕೀಯವಾಗಿಯೂ ಕೂಡ ಯಾವ್ದು ಏನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳುವಂಥ ಒಂದು ನೇರ ವ್ಯಕ್ತಿತ್ವ DK ಶಿವಕುಮಾರ್ ಅವರಲ್ಲಿದೆ. ಮೂರನೇದು DK ಶಿವಕುಮಾರ್ ಅವರಲ್ಲಿ ಇರುವಂಥ ಪ್ಲಸ್ ಪಾಯಿಂಟ್ ಏನು ಅಂದರೆ ಅವರ ಧಾಡ್ಸಿತನ. ಯಾವುದೇ ಒಂದು ನಿರ್ಣಯವನ್ನು ತಗೊಂಡ್ರು ಅಂದರೆ ಅದ್ರ ಹಿಂದೆ ಬೆನ್ನು ಹತ್ತಾರೆ, ಅದು ಆಗೋ ಹಾಗೆ ಪ್ರಯತ್ನ ಮಾಡ್ತಾರೆ. ಅದು ಒಳ್ಳೆಯದೋ ಕೆಟ್ಟದೋ ಆಮೇಲೆ ಚರ್ಚೆ ಮಾಡೋಣ. ಯಾಕೆಂದರೆ ಈಗ ಮುಖ್ಯಮಂತ್ರಿ ಆಗ್ತಿರೋ ಸಮಯದಲ್ಲಿ ನಾವು ಸಾಧ್ಯದಷ್ಟು ಒಂದೆರಡಾದರೂ ಒಳ್ಳೆ ಮಾತುಗಳನ್ನು ಹೇಳಬೇಕು. ಯಾಕೆಂದರೆ ನಾವು ಅವ್ರನ್ನ ಈಗ ಸ್ವಾಗತಿಸ್ತಾ ಇದ್ದೇವೆ. ಒಬ್ಬ ಮುಖ್ಯಮಂತ್ರಿ ಇರೋದು ಬರೀ ಕಾಂಗ್ರೆಸ್ಗಲ್ಲ, ಒಬ್ಬ ಮುಖ್ಯಮಂತ್ರಿ ಇರೋದು ಸಂಪೂರ್ಣ ರಾಜ್ಯದ ಜನತೆಗಿರೋದ್ರಿಂದ ನಾವು ಅವರನ್ನು ಈ ಒಂದು 3-4 ಶಬ್ದಗಳಿಂದ ಸ್ವಾಗತಿಸಬೇಕು. ಇದು ನನ್ನ ಬಿಗಿನಿಂಗ್. ಅಬ್ಸಲ್ಯೂಟ್ಲಿ. ನಮ್ಮ ಪ್ರೊಫೆಸರ್ ಸಿದ್ದರಾಜು ಸರ್ ಅವರ ಬಿಗಿನಿಂಗ್ ಏನು ಅಂತ ಕೇಳೋಣ. ರಾಜಕೀಯವಾಗಿ, ರಾಜಕೀಯೇತರವಾಗಿ, ವಾಟ್ ದಿಸ್ ಡೇ ಮೀನ್ಸ್ ಟು ದಿ ಪೀಪಲ್ ಆಫ್ ಕರ್ನಾಟಕ. ಸರ್, ಕಾಂಗ್ರೆಸ್ಗೆ ಅಟ್ ಪ್ರೆಸೆಂಟ್ ಡೈನಾಮಿಕ್ ಲೀಡರ್ ಬೇಕಾಗಿತ್ತು. ಓಕೆ. ಆ ಡೈನಾಮಿಸನ್ನು ಇವರು ಕೊಡಬಹುದು ಅನ್ನೋ ನಂಬಿಕೆ ಕಾಂಗ್ರೆಸ್ನಲ್ಲಿ ಈಗ ಅವರಿಗೆ ಬಂದ ನಂತರ ಇವರನ್ನು ಅಳೆದು ಸುರಿದು ಏನೋ ಮಾಡಿದ್ರು. ಕಡೆಗೆ ಒಂದು 6 ತಿಂಗಳು ಲೇಟ್ ಆದರೂ ಮಾಡಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರು ಆಸ್ ಅನ್ ಆರ್ಗನೈಸೇಷನಲ್ ಪರ್ಸನ್, ಐ ಥಿಂಕ್ ಯಾರು ರೀಪ್ಲೇಸ್ ಮಾಡೋಕ್ಕಾಗದೇ ಇರೋಷ್ಟು ಕೆಪಾಸಿಟಿ ಇರುವಂಥ ಲೀಡರು. ಓಕೆ, ಏನೇ ಕೆಲಸ ವಹಿಸಿದ್ರು ಅದನ್ನು ಅಚ್ಚುಕಟ್ಟಾಗಿ ಆರ್ಗನೈಸೇಷನ್ ವಿಷಯದಲ್ಲಿ ಮಾಡಿದ್ದಾರೆ. ಅವರು ಈಗಾಗಲೇ ಬಂಗಾರಪ್ಪನವರ ಮಂತ್ರಿಮಂಡಲದಲ್ಲೇನೂ ಸಚಿವರಾಗಿ ಕೆಲಸ ಮಾಡಿದ್ದಾರೆ. SM ಕೃಷ್ಣ ಅವಧಿಯಲ್ಲಿ ಅವರು ಕೋಆಪರೇಷನ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ನೋಡಿದ್ದಾರೆ. ನಂತರ ಇಲ್ಲಿ ಎನರ್ಜಿ ನೋಡಿದ್ದಾರೆ, ಈಗ ವಾಟರ್ ರಿಸೋರ್ಸಸ್ ನೋಡಿದ್ದಾರೆ. ಈ ಆಸ್ ಎನ್ ಅಡ್ಮಿನಿಸ್ಟ್ರೇಟರ್ there is a lot of things for him to prove. Okay. As an administrator. Okay. ಯಾಕಂತ ಹೇಳಿದರೆ now he is running the entire state ಈಗ. Right. ಕಾಂಗ್ರೆಸ್ ಇರೋದೇ 2-3 ರಾಜ್ಯ ಇಡೀ ದೇಶದಲ್ಲಿ. ಅದು ಕರ್ನಾಟಕ ಅಂತೂ ತುಂಬ ದೊಡ್ಡ ರಾಜ್ಯ, ತುಂಬ ಇಂಪಾರ್ಟೆಂಟ್ ಆದ ರಾಜ್ಯ. ಹಾಗಾಗಿ ಮತ್ತೆ ಒಂದು ವಿಶೇಷ ಗುಣಗಳಲ್ಲಿ ಏನಂತ ಹೇಳಿದರೆ, ಡಾಕ್ಟರ್ ವಾಮನಾಚಾರ್ಯ ಅವರು ಹೇಳಿದ್ದಕ್ಕೆ ಎಷ್ಟು ಕಾಂಪ್ಲಿಮೆಂಟ್ ಆಗಿ ಸೇರಿಸೋದಾದರೆ, ಈ ಜಾತಿ ರಾಜಕಾರಣ, ಈ ಪೆಟಿ ಪಾಲಿಟಿಕ್ಸು, ಇದಕ್ಕೆ ಮಾಡಿದಂಥ ನೇಚರು ಇಲ್ಲಿ ತನಕ ಅವ್ರಿಗೆ ಬಂದಿಲ್ಲ. ರೈಟ್. ಅವ್ರಿಗೆ ಒಂಥರ ನೇರವಾಗಿ ಏನಾದ್ರು ಹೇಳ್ಬೇಕನ್ಸಿದ್ರೆ ನನಗೆ ಅದು ಇಷ್ಟ ಆಗಲ್ಲಪ್ಪ ಅಂತ ಹೇಳಿ, ನಾನು ಅವರು 2004ರಲ್ಲಿ ಅಂದಿನ ಕನಕಪುರ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಈ ಪೊಲಿಟಿಕಲ್ ಗ್ರೀನ್ ಹಾರ್ನ್ ವ್ಯಕ್ತಿಯನ್ನು ದೇವೇಗೌಡರ ವಿರುದ್ಧ ಕ್ಯಾಂಡಿಡೇಟ್ ಮಾಡ್ತಾರೆ. ಮಾಡೋ ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಇಡೀ ಎಂಟೈರ್ ಕಾಂಗ್ರೆಸ್ಸಿಂದ ಅದಕ್ಕೆ ಅಪೋಸಿಷನ್ ಬರುತ್ತೆ, ಇನ್ಕ್ಲೂಡಿಂಗ್ SM ಕೃಷ್ಣವರು ಕೂಡ ಅದಿಷ್ಟ ಇರಲ್ಲ. ಅವರು ಸೋನಿಯಾ ಗಾಂಧಿ ಅವ್ರ ಹತ್ರ ಎಲ್ಲ ಮಾತಾಡಿರ್ತಾರೆ, ಮೇಡಮ್ ಈಗ ಯಾರು ಚೆನ್ನಾಗಿರಲ್ಲ, ದೇವೇಗೌಡರ ವಿರುದ್ಧ ಸ್ಟ್ರಾಂಗಾಗಿ ಕ್ಯಾಂಡಿಡೇಟ್ ಹಾಕಬೇಕು ಅನ್ನೋದು ಅವ್ರ ವಾದ ಆಗಿರುತ್ತೆ. ಬಟ್ ಇವರು ಈತನ ಒಂದು ಸ್ಟ್ರಾಟಜಿ ಹೇಗಿತ್ತು ಅಂತ ಹೇಳಿದರೆ, ಸೋನಿಯಾ ಗಾಂಧಿ ಅವರನ್ನು ಆಗಾಗಲೇ ಕನ್ವಿನ್ಸ್ ಮಾಡಿ ಬಂದುಬಿಟ್ಟಿರ್ತಾರೆ ಅವರು. ರೈಟ್ ಮೇಡಮ್, ನನಗಿದೊಂದು ಅವಕಾಶ ನೀವು ಮಾಡಿಕೊಡಿ, ನಾನು ಏನು ಕ್ಯಾಂಡಿಡೇಟ್ ಹೇಳ್ತೀನ ಅವ್ರನ್ನ ಫೀಲ್ಡ್ ಮಾಡೋಕ್ಕೆ ನೀವು ಒಪ್ಪಿಗೆ ಕೊಡಬೇಕು, ನಾನು ಈ ಸರಿ ಅವರನ್ನು ಹಾಕಿ ಅಲ್ಲಿ ನಿಜವಾಗೂ ಒಂದು ರಿಸಲ್ಟ್ ತರ್ತೀನಿ ಕಾಂಗ್ರೆಸ್ಗೆ ಅಂತೆಲ್ಲ ಹೇಳಿ ಅಲ್ಲಿ, ಯಾಕಂದರೆ MV ಚಂದ್ರಶೇಖರ ಮೂರ್ತಿ ಫಾರ್ ಎ ಲಾಂಗ್ ಟರ್ಮ್ ಅವರು ಗೆಲ್ತಾಯಿದ್ರು, ಕಂಟಿನ್ಯೂಸ್ ಆಗಿ ಗೆಲ್ಲೋರು. ಆ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಕಾಂಗ್ರೆಸ್ ಕೋಟೆ ಅಂತಲೇ ಅವ್ರು ಮಾಡಿದರು. ಆ ಸಂದರ್ಭದಲ್ಲಿ ನನಗೂ ಒಬ್ಬರು ತುಂಬ ಸೀನಿಯರ್ ಕಾಂಗ್ರೆಸ್ ಲೀಡ್ರು ಡಿ ಕೆ ಶಿವಕುಮಾರ್ ಹತ್ರ ಮಾತಾಡಿ ಏನಿದೆ ಅವ್ರ ಮನುಷ್ಯರು ಯಾಕೆ ಹಿಂಗೆ ಹಠ ಹಿಡಿದಿದ್ದಾರೆ ಅಂತ ಹೇಳಿದಾಗ ಅವ್ರು ನನಗೇನು ಹೇಳಿದರು, ನಾನು ಈ ಕಾರಣಕ್ಕೆ ಮಾಡ್ತಾಯಿದ್ದೀನಿ, ಅದನ್ನು ಅವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ನಾನು ರಿಸಲ್ಟ್ ತರ್ತೀನಿ ಅಂದಾಗ ನಮ್ಗೆ ಯಾರಿಗೂ ನಂಬಿಕೆ ಇರಲಿಲ್ಲ. ನಾವು ಇಡೀ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಹೋಗಿ ಬಂದು ಎಲ್ಲಿ ನೋಡಿದ್ರು ದೇವೇಗೌಡರು ಗೆಲ್ತಾರೆ, ದೇವೇಗೌಡರು ಹೆಸರು ಹೇಳೋರು. ರಿಸಲ್ಟ್ ಬಂದಾಗ ನೋಡಿದರೆ ತೇಜಸ್ವಿನಿ ಅವ್ರ ವಿರುದ್ಧ 1,25,000 ಮತದಿಂದ ಗೆದ್ದುಬಿಟ್ಟಿದ್ರು. ಇವರು ಹೇಳಿದರು, ನಾನು ಹೇಳಿಲ್ವ ನಿಮಗೆ, ಯಾರೆಲ್ಲ ಈಗ ಕೇವಲವಾಗಿ ನಾನು ಮಾತಾಡಿದರೆ ನೋಡಿ ಅಂತ ಹೇಳಿದ್ರಂಗೆ ಏನೋ ಒಂದು ಸ್ಟ್ರಾಟಜಿ ಮಾಡಬೇಕು, ಒಂದು ಯಾವುದಾದ್ರೂ ಪೊಲಿಟಿಕಲ್ ಆಗಿ ಇಲ್ಲಿ ತನಕ ಅದರ ಕಿಸಿಡಾಗಿದ್ದಾರೆ. ಇಲ್ಲಿ ಕಾಂಗ್ರೆಸ್ಗೆ ಈಗ ಇವ್ರಿಗಿರೋದು, ಯಾಕಂದರೆ ಈ 3 ವರ್ಷದಲ್ಲಿ ಒಂದು ಒಬ್ಬ ನಾಗರಿಕರಾಗಿ, ಈ ಪತ್ರಕರ್ತರಾಗಿ ಸರ್ಕಾರ ನೋಡುವಾಗ ಎಲ್ಲೋ ಒಂದು ಕಡೆ ಇನ್ನೊಂದಷ್ಟು ಎನರ್ಜೆಟಿಕ್ ಆಗಿ, ತುಂಬ ಶಾರ್ಪ್ ಪೆನ್ನಾಗಿ ಪಾಲಿಸಿ ಡಿಸಿಷನ್ ತೊಗೊಂಡು ಜನರಿಗೆ ಒತ್ತಡ ಆಗೋಂಥ ಅಡ್ಮಿನಿಸ್ಟ್ರೇಷನ್ ಕೊಡಬೇಕಾದಂಥ ಪರಿಸ್ಥಿತಿ ಕಾಂಗ್ರೆಸ್ಗೆ, ಯಾಕಂದರೆ ಈಗಿರೋದು 23 ತಿಂಗಳು ಸರ್ ಇನ್ನವ್ರಿಗೆ. ರೈಟ್ ಸರ್, ಬಂದಿದೆ. ಹಂಗಾಗಿ ಅವರು ಈಗಿರೋ ಟೀಮು ನನಗೆ ಇನ್ನೂ ಸ್ವಲ್ಪ ಒಂದು ಯಾವ್ದಾದ್ರು ಒಂದು ಯಂಗರ್ ಟೀಮ್ ಇವರು ಸಿಕ್ಕಿ ಇವ್ರ ಥರನೇ ಡ್ಯಾಶಿಂಗ್ ಆಗಿ ಒಂಥರ ಅಲರ್ಕ್ರಿಟಿಯಿಂದ ಯೋಚನೆ ಮಾಡೋಂಥವ್ರು ಸಿಕ್ಕಿದರೆ, ಒಂದು ಮಾಡಿದರೆ ಮೊದಲಿಗೆ ರಾಜ್ಯಕ್ಕೆ ಒಳ್ಳೇದಾಗಬೇಕು, ನಂತರ ಅವ್ರ ಪಾರ್ಟಿಗೆ ಬೇಕಾದ್ರೆ ಒಳ್ಳೇದಾಗಲಿ. ರೈಟ್ ಸರ್. ವಿಜಯ್ ಸರ್, ಯುವರ್ ಕ್ವಿಕ್ ರಿಯಾಕ್ಷನ್ ಪ್ಲೀಸ್. First, I congratulate Shivkumar on this occasion. We wish him success also. But at the same time, ಅವ್ರು ಇವಾಗ ಟೀಮ್ ತೊಗೊಂಡಿದ್ದಾರಲ್ಲ, ಇಟ್ಸ್ ಸಮಥಿಂಗ್ ಲೈಕ್ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಅದೇನೆ, ತುಂಬ ಹೊಸತೇನು ಕಾಣಿಸ್ತಾ ಇಲ್ಲ. ಆಮೇಲೆ ಅವ್ರು ಯಾರೂ ನಾವು ಸಕ್ಸಸ್ಫುಲ್ ಮಿನಿಸ್ಟರ್ಸ್ ಅಂತ ಯಾರೂ ಅವರೊಂದು ಪ್ರೊಜೆಕ್ಷನ್ ಕೊಟ್ಟಿಲ್ಲ. ಇಟ್ ಇಸ್ ಈಗ ಶಿವಕುಮಾರ್ ಮುಂದೆ ಹರ್ಕ್ಯುಲಿಯನ್ ಟಾಸ್ಕ್ ಇದೆ ಬೇಕಾದಷ್ಟು. ಈಗ ಸಡನ್ನಾಗಿ ಒಂದು 5 ಚುನಾವಣೆ ಇದೆ, ಪಂಚರಾಜ್ಯ ಚುನಾವಣೆ ಇದೆ. ಅವರು ಅಡ್ಮಿನಿಸ್ಟ್ರೇಷನ್ ಕಡೆನೂ ನೋಡಬೇಕು, ಚುನಾವಣೆಗಳ ಕಡೆನೂ ನೋಡಬೇಕು. ಬಿಕಾಸ್ ಗೌರ್ಮೆಂಟ್ ಕಾಂಗ್ರೆಸ್ ಪಾರ್ಟಿ ಒಳಗೆ ಡೆಲ್ಲಿ ಒಳಗೆ ಇವ್ರ ಮೇಲೆ ಡಿಪೆಂಡ್ ಆಗ್ತಾರೆ, ಶಿವಕುಮಾರ್ ಮೇಲೆ. ಬಿಕಾಸ್ ಈ ವಾಸ್ ಪಾರ್ಟ್ ಆಫ್ ಅಸ್ಸಾಂ, ಈ ವಾಸ್ ಪಾರ್ಟ್ ಆಫ್ ಕೇರಳ, ಈ ವಾಸ್ ಪಾರ್ಟ್ ಆಫ್ ತಮಿಳ್ನಾಡು, ಎಲ್ಲ ಕಡೆನೂ ಇವರು ಇಂಪಾರ್ಟೆಂಟ್ ಆಗಿದ್ದರು. ಸೊ ಅದರಿಂದ ಆ ಎಲೆಕ್ಷನ್ಗೂ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಇಲ್ಲಿ ಲೋಕಲ್ನಲ್ಲಿ ನಮ್ಮದು ಇವಾಗ ಅರ್ಜೆಂಟ್ಗೆ ರಾಜ್ಯಸಭಾ ಎಲೆಕ್ಷನ್ನು, MLC ಎಲೆಕ್ಷನ್ನು, ಪ್ಲಸ್ ನಿಮ್ಮ GBA ಎಲೆಕ್ಷನ್ನು, ಪಂಚಾಯತಿ ಎಲೆಕ್ಷನ್ನು, ಲೋಕಸಭಾ ಇದು ಗ್ರಾಮ ಪಂಚಾಯತ್ ಎಲೆಕ್ಷನ್ನು, ತಾಲೂಕು ಬೋರ್ಡ್ ಎಲೆಕ್ಷನ್ನು, ಇಷ್ಟೆಲ್ಲ ಇದೆ ಈಗ. ಸೊ ಇದು ಬಿಟ್ಟು
ಇವರು ಬೆಂಗಳೂರಿಗೆ ಏನೇನು ಪ್ರೋಗ್ರಾಮ್ಸ್ ಇಟ್ಕೊಂಡಿದ್ದಾರೆ, ಹ್ಯಾಸ್ ಟು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಡಿಫರೆನ್ಸ್ ಬಿಟ್ವೀನ್ ಅರ್ಬನ್ ಆ್ಯಂಡ್ ರೂರಲ್ ಅಡ್ಮಿನಿಸ್ಟ್ರೇಷನ್ ಇನ್ ಕರ್ನಾಟಕ. ಇಷ್ಟೆಲ್ಲ ಚಾಲನೆ ಇವರು ಇಷ್ಟೇ ಶಾರ್ಟ್ ಪೀರಿಯಡಲ್ಲಿ ಹೇಗೆ ಮಾಡ್ತಾರೆ ಅನ್ನೋದೊಂದು ಹಿಮಾಲಯದ ಪರ್ವತದಷ್ಟು ದೊಡ್ಡ ಬೆಟ್ಟ ಅವ್ರ ಮುಂದೆ ಕೂತಿದೆ. ಈಗ ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಈಗ ಪ್ರೂವ್ ಮಾಡಬೇಕು ಅವರು. ಇಷ್ಟು ದಿವಸ ರಾಜಕೀಯವಾಗಿ ಮಾಡಿದ್ದಕ್ಕಿಂತ ಈಗ ಅಡ್ಮಿನಿಸ್ಟ್ರೇಷನಲ್ಲಿ ಏನು ತೋರಿಸ್ತಾರೆ. ಇಷ್ಟು ದಿವಸ ನಮಗೆ ಬ್ಲೂ ಪ್ರಿಂಟ್ ತೋರಿಸಿದ್ರು ಬೆಂಗಳೂರು ಬಗ್ಗೆ, ಆದರೂ ಬ್ಲೂ ಪ್ರಿಂಟ್ ತೋರಿಸಿದ್ರು ಬೆಂಗಳೂರಿನಲ್ಲಿ ಎಷ್ಟು ಅನಾಹುತಗಳು ಅವಘಡಗಳು ಮಳೆ ಬಂದಾಗ ನಡೀತಾ ಇದೆ, ಇಲ್ಲದಾರವಾಗಲೇ ಎಷ್ಟು ನಡೆದಿದೆ, ಅದನ್ನೆಲ್ಲ ಹೌ ವಿ ವಿಲ್ ಓವರ್ಕಮ್ ನಾವು ಯಾವ ಥರ ಪ್ರೂವ್ ಮಾಡ್ತಾ ಇರೋದನ್ನು ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಓಕೆ, ಒಂದು ಸಣ್ಣ ಅಬ್ಸರ್ವೇಷನ್ ವೀಕ್ಷಕರ ಮುಂದೆ ಇಡ್ತಾ ಆ ಪ್ರಶ್ನೆಯನ್ನು ನಾನು ನಮ್ಮ ಗಣ್ಯರ ಮುಂದೆ ಕೂಡ ಇಡ್ತೀನಿ. ಅದೇನು ಅಂತಂದರೆ 2013 ಮತ್ತು 2018 ನಡುವೆ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಏನಿತ್ತು, ಭಾಳ ಆರಾಮಾಗಿ ಯಾವುದೇ ವಿವಾದಗಳು ಇಲ್ಲದೆ ಒಂದು ಸಣ್ಣ ಪುಟ್ಟದೇನೋ ಜಮೀರ್ ಅಹಮದ್ ಖಾನ್ ಅವ್ರದ್ದೇನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಅಷ್ಟೇನು ವಿವಾದಗಳಿಲ್ಲದೆ ಈ ಭಾಗ್ಯಗಳ ಸರದಾರರು ಅಂತೆಲ್ಲ ಅನಿಸ್ಕೊಂಡು, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿದ್ದರಾಮಯ್ಯನವರಿಗೆ ಅವರ ಪಕ್ಷದ ಒಳಗೇನೆ ಯಾರೇ ಕಾಂಪಿಟೇಟರ್ ಇಲ್ಲದ ಕಾರಣಕ್ಕಾಗಿ ಅದನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡ್ಬಂದರು. 5 ವರ್ಷಗಳ ಕಾಲ ಸರ್ಕಾರ ನಡೆದು ಹೋಯಿತು. ಅದಾದಮೇಲೆ ಏನು ಕಾಂಗ್ರೆಸ್ಗೆ ಫುಲ್ ಮೆಜಾರಿಟಿ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಾಗ್ತಾ ಇತ್ತು. ಫುಲ್ ಮೆಜಾರಿಟಿ ಏನು ಬರಲಿಲ್ಲ. ಕಾಂಗ್ರೆಸ್ ಒಂದು ಸ್ವಲ್ಪ ತಗೊಳ್ತು, BJP ಒಂದು ಸ್ವಲ್ಪ ತಗೊಳ್ತು, JDS ಒಂಚೂರು ತಗೊಳ್ತು. ಅದಾದಮೇಲೆ ಏನಾಯಿತು, 2018 ನಂತರದಲ್ಲಿ 14 ತಿಂಗಳ ಕಾಲ ಮೈತ್ರಿಕೂಟ ಬಂತು. ದಟ್ಸ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ JDS. ಮೈತ್ರಿಕೂಟ 14 ತಿಂಗಳಿಗೇನೆ ಶತ್ರುಕೂಟ ಆಯಿತು. BJPಯವರು ಅದನ್ನು ಲಾಭ ಮಾಡಿಕೊಂಡು ಅವ್ರದ್ದೇ ಆದಂಥ ಸರ್ಕಾರನ ರಚನೆ ಮಾಡಿಕೊಂಡ್ರು. ಇಬ್ಬಿಬ್ಬರು ಮುಖ್ಯಮಂತ್ರಿಗಳನ್ನು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯದ ಜನ ನೋಡಿದ್ರು. ನನ್ನ ಪ್ರಶ್ನೆ, 2023 ಇಂದ ಶುರುವಾದಂಥ ದಿ ಅನದರ್ ಇನ್ನಿಂಗ್ಸ್ ಆಫ್ ಕಾಂಗ್ರೆಸ್ ಏನಿದೆ, ಯಾಕಂದರೆ ಕಾಂಗ್ರೆಸ್ ಬಂದಿದ್ದೇ BJP ಫೇಲ್ಯೂರ್ ಆಯಿತು, ಸರ್ಕಾರನ ಬೀಳಿಸಿಯೂ ಕೂಡ ಬಂದರೂ ಕೂಡ ಫೇಲ್ಯೂರ್ ಆಯಿತು ಅನ್ನೋ ಕಾರಣಕ್ಕೆ. ಇಲ್ಲ, ಏನೋ ಒಂದು ಸ್ವಲ್ಪ ಮಟ್ಟಿಗೆ ಸ್ಟೇಟ್ಸ್ಮನ್ಶಿಪ್ ಯಾರಲ್ಲೂ ಕಾಣಿಸಲಿಲ್ಲ, ಅದು ಏನೋ ಒಂಥರ ಇದೆ ಇದು BJP ಗೌರ್ಮೆಂಟು, ಇಲ್ಲ ಕಾಂಗ್ರೆಸ್ ಅವರಿಗೆ ಪೂರ್ಣ ಬಹುಮತ ಕೊಟ್ಬಿಡೋಣ ಅನ್ನೋ ಲೆವೆಲ್ಗೆ ಬಂದು 2023 ಏನಾಯಿತು, ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂತು. ಅವಾಗಿದ್ದು ಇವ್ರದ್ದು 2.5 ವರ್ಷ ಸೂತ್ರ. ಬಿಕಾಸ್ ಸಿದ್ದರಾಮಯ್ಯನವರಿಗೆ ದೇರ್ ವಾಸ್ ಅ ಕಾಂಪಿಟೇಟರ್, ದರ್ ಈಸ್ DK ಶಿವಕುಮಾರ್. ಆದರೆ 3 ವರ್ಷಗಳ ಕಾಲ ಒಂದು ರೀತಿ ಅಲಿಖಿತವಾಗಿ ಹೃದಯದಲ್ಲೇ ಇಟ್ಕೊಂಡು ಈಗ 3 ವರ್ಷ ಆದಮೇಲೆ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯನವರು. ಇವಾಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಬಟ್ ಮೈ ಕ್ವೆಶನ್, ಈ 3 ವರ್ಷ ಏನಿದೆ, ದಿಸ್ ಇಸ್ ನಾಟ್ 2013 to 2018. ಇಟ್ ಈಸ್ ಸೆಡ್ ದಟ್ ಈ 3 ವರ್ಷ ಕಾಂಗ್ರೆಸ್ ಪಕ್ಷವನ್ನು ಅವ್ರ ಗ್ಯಾರಂಟಿ 1000 ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಅಥವಾ ಯೋಜನೆಗಳು 1000 ಕೊಟ್ಟಿರ್ಬೋದು, ವೆಲ್ಫೇರ್ ಸ್ಕೀಮ್ಸು 1000 ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ದೀಸ್ 3 years, ದಿ ವೆರಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ಇನ್ ದಿ ವೆರಿ ಕಾಂಗ್ರೆಸ್ ರಾಜ್ಯದ ಜನಕ್ಕೆ ಬೇಸರ ತರಿಸಿದೆ. ಅದು ಆಡಳಿತದ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನು ಬೀರಿದೆ. ಇದೇ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗಿ ಪಟ್ಟಂತ ಎಲೆಕ್ಷನ್ಗೆ ಹೋಗಿದ್ದಿದ್ರೆ ಬಹುಮತವನ್ನು ಪ್ರಾಬಬಲಿ ಕಾಂಗ್ರೆಸ್ಸು ನಿರೀಕ್ಷೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಫ್ಕೋರ್ಸ್ BJPನೂ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಯಾಕೆಂದರೆ BJP ವಿರೋಧ ಪಕ್ಷವಾಗಿ ಅಷ್ಟೇನು ಅದ್ಭುತವಾಗಿ ನಿಂತ್ಕೊಂಡಿಲ್ಲ. ಸೊ ಏಕೈಕ ಪ್ರಶ್ನೆ ಏನು ಅಂತಂದರೆ, ಈ 3 ವರ್ಷದ ಡ್ಯಾಮೇಜನ್ನು ಮುಂದಿನ 23 ತಿಂಗಳ ಒಳಗಾಗಿ ಸರಿ ಮಾಡಬಹುದಾದಂಥ ಸಾಮರ್ಥ್ಯ DK ಶಿವಕುಮಾರ್ ಅವರಿಗಿದೆಯಾ? ದಿಸ್ ಇಸ್ ದಿ ಬಿಗ್ಗೆಸ್ಟ್ ಕ್ವಶನ್. ಸರ್, ಇಫ್ ಮೈ ಕ್ವಶನ್ ಇಸ್ ಕರೆಕ್ಟ್, ಐ ವುಡ್ ನೀಡ್ ಯುವರ್ ಆನ್ಸರ್, ಡಾಕ್ಟರ್ ವಾಮನಾಚಾರ್ಯ ಸರ್. ಡಿಡ್ ಐ ಮೇಕ್ ಸೆನ್ಸ್? ಹೌದು, ಇದು ಹಿನ್ನೆಲೆ ದೃಷ್ಟಿಯಿಂದ ಭಾಳ ಮಹತ್ವದ್ದಿದೆ. ಆದರೆ ಇವ್ರದ್ದು ಇಮೇಜ್ ಹೆಂಗಿದೆ, ಇವರು ಮುಂದಿನ ದಿನಗಳಲ್ಲಿ ಏನು ಮಾಡಬಲ್ಲರು ಅನ್ನೋದ್ರ ಬಗ್ಗೆ ಕೂಡ ನಾವು ಯೋಚಿಸಬೇಕು. ಪ್ಲೀಸ್. DK ಶಿವಕುಮಾರ್ ಅವ್ರಿಗೆ ಅರಸನಾಗಬೇಕು ಅಂತ ಆಸೆ ಇದೆ. ಓಕೆ. ಯಾಕೆಂದರೆ ಅವ್ರಿಗೆ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋಂಥ ಹಠ ಏನಿದೆಯಲ್ಲ, ಬರೀ ಮಂತ್ರಿ ಆಗೋದು ಇದು ಅರಸ ಅಲ್ಲ. ಇಡೀ ಕರ್ನಾಟಕದ ಒಬ್ಬ ಅರಸ ಅಂದರೆ ಅವನು ಮುಖ್ಯಮಂತ್ರಿನೇ, ನಥಿಂಗ್ ಲೆಸ್ ದೆನ್ ದ್ಯಾಟ್. ಇದನ್ನು DK ಶಿವಕುಮಾರ್ ಅವರು ಕಳೆದ ಹೆಚ್ಚು ಕಡಿಮೆ 7-8 ವರ್ಷಗಳಿಂದ ನಾನು ಆ ಗದ್ದುಗೆಯನ್ನು, ಆ ಕುರ್ಚಿಯನ್ನು, ಆ ಪದವಿಯನ್ನು ಹಿಡಿಬೇಕು ಅನ್ನುವಂಥ ಆ ಹಠ ಅವರಲ್ಲಿ ಗ್ರೇಟ್ ಇತ್ತು. ನಾನು ನಿಜವಾಗ್ಲೂ ಸಿದ್ದರಾಮಯ್ಯನವ್ರು ಜಿಗಿಯಾಗಿ ಹಿಡ್ಕೊಂಡು ಕೂತ್ರು. ಯಾಕೆಂದ್ರೆ ಯಾರು ಆ ಚೇರ್ ಮೇಲೆ ಇರ್ತಾರೆ ಅದರದೇ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ, ಆ ಚೇರ್ದೆ. ಹೀಗಾಗಿ ಅವ್ರಿಗೆ ಆ ಚೇರ್ದ ಇನ್ಫ್ಲೂಯೆನ್ಸ್ ತುಂಬಾ ಹೆಲ್ಪ್ ಆಗ್ತಿತ್ತು. ಕೇಂದ್ರದ ನಾಯಕರನ್ನು ಹಿಡ್ಕೊಳ್ಳೋಕೆ ಕೂಡ
ನೀವು ಇಲ್ಲಿ ಅಧಿಕಾರದಲ್ಲಿದ್ದೀರಿ ಅಂದರೆ ನಿಮಗೆ ಬೆಲೆ ಜಾಸ್ತಿ. ಅಂಥದ್ರ ಮಧ್ಯನೂ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಸ್ತಿತ್ವವನ್ನು ಗಟ್ಟಿ ಹಿಡಿದು ಆರಿಸಿ ಬಂದರು. ಓಕೆ. ಆದರೆ ಕೆಲವೊಂದು ಇಮೇಜಸ್ ಇವೆ. ಒಂದು, ಸರ್ಕಾರಕ್ಕೆ 3 ವರ್ಷಗಳಲ್ಲಿ ಆಗಲೇ ಒಂದಿಷ್ಟು ಬೇಜಾರು ಬಂದ್ಬಿಟ್ಟಿದೆ, ಬೇಜಾರು ಬಂದ್ಬಿಟ್ಟಿದೆ ಸಹಜ. ಅವ್ರಿಗೆ ಈ ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇಷ್ಟರದು ಆಧಾರದ ಮೇಲೆ ಮುಂದಿನ ಇಲೆಕ್ಷನ್ಗೆ ಹೋಗೋದು ಕಷ್ಟ. ಯಾಕೆಂದರೆ BJP ಅವರೂ ಹೇಳ್ತಾರೆ ನಾವು ಈ ಗ್ಯಾರಂಟಿಗಳನ್ನು ಮುಂದುವರಿಸ್ತೇವೆ. ಆವಾಗ ಇಬ್ಬರು ಗ್ಯಾರಂಟಿ ಕೊಡ್ತಾರೆ, ಹಂಗಿದ್ದು ಇವ್ರನ್ನ ಬಿಟ್ಟು ಇವ್ರನ್ನ ಬದಲು ಮಾಡಿ ನೋಡೋಣ ಅನ್ನೋಂಥ ಮಾನಸಿಕತೆ ಏನಾದರೂ ಬಂದರೆ ಮುಂದಿನ 2 ವರ್ಷಗಳಲ್ಲಿ ಕಾಂಗ್ರೆಸ್ಸಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಬರೀ 2 ವರ್ಷಕ್ಕೆ ಚೀಫ್ ಮಿನಿಸ್ಟರ್ ಆಗೋದಕ್ಕೆ ಇಷ್ಟು ಹೋರಾಟ ಮಾಡೋದು ಡಿ ಕೆ ಶಿವಕುಮಾರ್ ಅವ್ರಿಗೇನು ಅಷ್ಟಾವಶ್ಯ ಇರಲಿಲ್ಲ. ಅವ್ರು ಹೀ ಈಸ್ ಆಲ್ಸೋ ಲುಕಿಂಗ್ ಫಾರ್ ನೆಕ್ಸ್ಟ್ 6 ಇಯರ್ಸ್ 5 ಇಯರ್ಸ್, ಅಂದರೆ 7 ವರ್ಷ ಆದರೂ ನಾನಿಲ್ಲಿ ಇರಬೇಕು ಅಂತ. ಕರ್ನಾಟಕದಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಇಲ್ಲಿವರೆಗಾದಂಥ 25 ಮುಖ್ಯಮಂತ್ರಿಗಳಲ್ಲಿ ಪೂರ್ತಿ 5 ವರ್ಷ ಆದವರು ನಂಗನ್ಸುತ್ತೆ ಒಂದು 2 ಇದ್ದಾರೆ. ಎಲ್ಲರೂ 2 ವರ್ಷ 3 ವರ್ಷ 11 ತಿಂಗಳು 1 ತಿಂಗಳು ಹಿಂಗೆಲ್ಲ ಚೀಫ್ ಮಿನಿಸ್ಟರ್ಸ್ ಆಗಿದ್ದಾರೆ. 14 ತಿಂಗಳು ಅವ್ರಿಗೆ ಆ ಮುಖ್ಯಮಂತ್ರಿ 1 ದಿವಸ ಯಡಿಯೂರಪ್ಪನವರು ಒಂದಿನ ಕರೆಕ್ಟ್. ಅಂದ್ರೆ ಕೂತ್ಕೊಂಡು ಫೈಲ್ ತರಿಸಿ ಈ ಮುಖ್ಯಮಂತ್ರಿ ಪದ ಅನ್ನೋದು ಇದು ಬರೀ ಮಂತ್ರಿ ಪದ ಅಲ್ಲ. ಹಿ ಈಸ್ ಅನ್ ಹೆಡ್ ಮಾಸ್ಟರ್, ಹಿ ಈಸ್ ಹೆಡ್ ಆಫ್ ಎ ಫ್ಯಾಮಿಲಿ, ಹಿ ಈಸ್ ಹೆಡ್ ಆಫ್ ಎ ಹೋಲ್ ಪೊಲಿಟಿಕಲ್ ಮೂವ್ಮೆಂಟ್. ಅಂದ್ರೆ ಅಷ್ಟನ್ನು ಅವ್ರು ರೆಪ್ರೆಸೆಂಟ್ ಮಾಡುವಂತ ಶಕ್ತಿ ಅವ್ರಿಗಿರ್ಬೇಕು. ಅಂದ್ರೆ ಮಾತ್ರ ಅವರು ಮುಖ್ಯಮಂತ್ರಿಯಾಗಿ ಯಶಸ್ವಿ ಆಗ್ತಾರೆ. ಇಲ್ಲಿ 2 ಇದೆ, ತಾವು ಕೆಲಸ ಮಾಡ್ಬೇಕಷ್ಟೇ ಅಲ್ಲ, ನಿಮ್ಮ 20 ಜನರ ಜೊತೆ ಮಾಡಿಸ್ಬೇಕು. ಆವಾಗ ನೀವು ನಿಜವಾದ ಅದು ಹೆಸರಿನಲ್ಲೇ ತೋರಿಸುತ್ತದು. ನೀನು ಬರೀ ಮಂತ್ರಿ ಅಲ್ಲಪ್ಪ, ನೀನು ಮುಖ್ಯ. ಮಹಾರಾಷ್ಟ್ರದ ಉಳಿದ ಭಾಗಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಕೂಡ ಮುಖಿಯಾ ಅಂತ ಕರೀತಾರೆ. ಮುಖಿಯಾ ಅಂದರೆ ಮುಖ್ಯ ಅಂದ್ರೇನೆ ಒಂದು ಚೀಫು. ಹೀಗಿರುವಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಿಷ್ಟು ಇಮೇಜಸ್ ಇದೆ. ಜನ ಡಿ ಕೆ ಶಿವಕುಮಾರ್ ಅಂದ ಕೂಡಲೇ ಒಂದು ಹಾರ್ಡ್, ಆಟೋಕ್ರಾಟಿಕ್, ಎರೋಗಂಟ್, ಆಮೇಲೆ ಕೆಲವು ಸಲ ಎಕ್ಸ್ಟ್ರೀಮ್ಗೆ ಒಯ್ದು ರೌಡಿ ಇಮೇಜ್ ಕೂಡ ಅವ್ರಿಗೆ ಕೊಡ್ತಾರೆ. ಒಬ್ಬ ಮುಖ್ಯಮಂತ್ರಿಗೆ ಈ ಥರ ಶಬ್ದಗಳನ್ನು ಉಪಯೋಗಿಸಬಾರ್ದು. ಹೀಗಾಗಿ ಅವ್ರ ಎರೋಗನ್ಸಿ ಬಗ್ಗೆ ಜನರಿಗೆ ಒಂದಿಷ್ಟು ಭಾವನೆಗಳಿದೆ. 2ನೇದ್ದು ಹಣದ ವ್ಯವಹಾರದಲ್ಲಿ ಅವ್ರ ಮೇಲೆ 2-3 ಸಲ ಕೇಸ್ ಆಗಿವೆ, 16 ಸಲ ದಿಲ್ಲಿಗೆ ಹೋಗಿ ಬಂದಾರೆ. ಅವ್ರ ಮೇಲೆ, ಅವ್ರ ಫ್ಯಾಮಿಲಿಯವ್ರ ಮೇಲೆ, ಅವ್ರ ಮಗಳ ಮೇಲೆ, ಎಲ್ಲರ ಮೇಲೂ ಕೇಸ್ಗಳಾಗಿ ಅರೆಸ್ಟ್ ಆಗಿ ಬಿಡುಗಡೆ ಆಗಿ, ಇದೆಲ್ಲ ನಮಗೆ ತತ್ವಜ್ಞಾನ ಹೇಳುವಂಥ ಒಬ್ಬ ನಮ್ಮ ಅರಸು ಏನಿದ್ದಾನೆ ಅವನ ಮೇಲೇ ಇಷ್ಟು ಅಲಿಗೇಷನ್ಸ್ ಇದ್ದರೆ ಇಮೇಜಿದ ಪ್ರಾಬ್ಲಮ್ ಏನು ಅಂತ. ನೀವು ಒಳ್ಳೆ ರಾಜ್ಯ ಹೆಂಗೆ ಮಾಡ್ತೀರಿ ಅಂತ. ಆಯಿತು, ಈಗ ಅವ್ರು ಮನಸ್ಸು ಮಾಡಿ ಇವತ್ತಿನಿಂದ ನಾನು ಯಾವುದೇ ಥರದ ವ್ಯವಹಾರಗಳಾಗಲಿ ಹಣದ ವ್ಯವಹಾರಗಳಿಗೆ ನಾ ಕೈ ಹಚ್ಚಲ್ಲ ಅಂತ ಶಪಥ ತಗೊಂಡ್ಮೇಲೆ ನಿಲ್ಲಲ್ಲ ಅದು. ಯಾಕೆಂದರೆ ಇವತ್ತಿನ ಒಂದು ತಾಲೂಕು ಕಚೇರಿ, ಒಂದು ಜಿಲ್ಲಾ ಕಚೇರಿ, ಒಂದು ಗ್ರಾಮ ಪಂಚಾಯತಿ ಕಚೇರಿ ಎಲ್ಲವೂ ಇಷ್ಟು ಭ್ರಷ್ಟತೆ ಕೆಳಗಿದ್ದಾರೆ. ಇದಕ್ಕೆ ನಾ ಯಾವುದೇ ಪಾರ್ಟಿಯನ್ನು ಬ್ಲೇಮ್ ಮಾಡಲ್ಲ. BJP ಸರ್ಕಾರ ಇದ್ದಾಗಲೂ ಈ ಕಥೆ ಇತ್ತು, ಇವತ್ತೂ ಇದೆ. ಈ ಭ್ರಷ್ಟಾಚಾರದಿಂದ ಜನರನ್ನು ಮೇಲೆ ಎತ್ತದೇ ಇದ್ದರೆ, ಜನರನ್ನು ಪಾರು ಮಾಡದೇ ಇದ್ದರೆ, ನೀವು ಎಷ್ಟೇ ಒಳ್ಳೆ ಮುಖ್ಯಮಂತ್ರಿ ಆಗ್ರಿ, ನಿಮಗೆ ಮುಂದಿನ ಸಲ ಆರಿಸಿ ಬರುವಂಥ ಚಾನ್ಸ್ ಇಲ್ಲ. ಇದನ್ನು ಗಟ್ಟಿ ಹಿಡಿದು ಅವರು ಸುಧಾರಣೆ ಅಂದರೆ ಏನು, ಬರೀ ರೋಡ್ ಮಾಡಿಬಿಟ್ರೆ ಆಗಲ್ಲ. ರೋಡ್ ಮಾಡಲೇಬೇಕು, ಸುಧಾರಣೆಗಳಾಗಬೇಕು. ಇಷ್ಟೆಲ್ಲ ಆದಮೇಲೂ ಒಂದಿಷ್ಟು ಭ್ರಷ್ಟಾಚಾರ ಅನ್ನೋದು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇದ್ದೇ ಇರುತ್ತೆ. ಬಟ್ ಮುಖಕ್ಕೆ ರಾಚೋ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗದೇ ಇರುವಂಗೆ ಏನಾದರೂ ಇಲ್ಲಿ ಸರ್ಕಾರಗಳನ್ನು ಅವ್ರು ನಡೆಸಿದರೆ ನಂಗನ್ಸುತ್ತೆ ಹಿ ವಿಲ್ ಬಿಕಮ್ ಎ ವೆರಿ ಗುಡ್ ಸಕ್ಸಸ್ಫುಲ್ ಮಿನಿಸ್ಟರ್. ಅವ್ರಿಗೆ ಎಬಿಲಿಟೀಸ್ ಇದೆ. ಅಂದರೆ ಹಿ ಕ್ಯಾನ್ ಡಿಮಾಂಡ್, ಅವರ ಅಧಿಕಾರಿಗಳ ಜೊತೆ ಮಾತಾಡುವಂಥ ಅವ್ರ ಸ್ಟೈಲ್ ಇದೆಯಲ್ಲ, ಸರ್ ಬೇರೆ ಇಲ್ಲೇ ಇಲ್ಲ ಅವ್ರಿಗೆ. ಅಂದರೆ ಹೀ ಈಸ್ ದ ರಿಯಲ್ ಡೆಮೋಕ್ರೆಟಿಕ್ ಹೆಡ್. ಆದರೆ ಆ ಡೆಮೋಕ್ರೆಟಿಕ್ ಹೆಡ್ ಜೊತೆ ಉಳಿದ ಇಮೇಜ್ಗಳು ಬರಬಾರ್ದು ಅವರಿಗೆ. ಅವ್ರ ಹಿಂದಿನ ಏನೇನು ಇಮೇಜ್ ಇವೆವು ಅವು ಬಂದು ಒಬ್ಬ ಡೆಮೋಕ್ರೆಟಿಕಲಿ ಇಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹೂ ಕಂಟ್ರೋಲ್ಸ್ ದ ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಹಿಯರ್, ಬ್ರಿಂಗ್ಸ್ ಡೌನ್ ಕರಪ್ಷನ್, ಇಷ್ಟು ಅವ್ರಿಗೊಂದು ಇಮೇಜ್ ಬಂದರೆ ನಂಗನ್ಸುತ್ತೆ ಕರ್ನಾಟಕ ವಿಲ್ ಬಿ ಲಕ್ಕಿ ಟು ಹ್ಯಾವ್ ಡಿ ಕೆ ಶಿವಕುಮಾರ್ ಆಸ್ ಅವರ್ ಚೀಫ್ ಮಿನಿಸ್ಟರ್. ಬಟ್ ಇತ್ತೀಚಿನ ದಿನಗಳಲ್ಲಿ ಆಸ್ ರೈಟ್ಲಿ ಪಾಯಿಂಟೆಡ್ ಔಟ್ ಆಟೋಕ್ರಟಿಕ್
ಬಿಹೇವಿಯರನ್ನು ಒಂದು ಸ್ವಲ್ಪ ತಣಿಸಿಕೊಂಡು ಒಂಚೂರು ಟೋನ್ ಡೌನ್ ಆಗಿ ಈ ಸ್ಟಾಯಿಸಿಸಮ್ ಅಂತ ನಾವು ಹೇಳ್ತೀವಲ್ಲ, ತುಂಬ ಅಲ್ಲ, ಸ್ಟಾಯಿಸಿಸಮ್ ಇಸ್ ಎ ವೆರಿ ಬಿಗ್ ವರ್ಡ್, ಅಂದರೆ ನಿರ್ಲಿಪ್ತ ಭಾವ. ಈಗ ಫಾರ್ ಎಕ್ಸಾಂಪಲ್ ಗಮನಿಸಿ, ಈ ಮುಖ್ಯಮಂತ್ರಿ ಆಗಬೇಕು ಆಗಬಾರ್ದು ಅನ್ನುವ ಪಟ್ಟದ ಸರ್ಕಸ್ ಶುರುವಾಗೇನೆ ಕರ್ನಾಟಕ ರಾಜ್ಯದಲ್ಲಿ ಹಲವು ದಿನಗಳಾಗೋಯಿತು. ಅವತ್ತಿಂದ ಇವತ್ತಿನವರೆಗೂ ಕೂಡ ಒಂದೇ ಒಂದು ಮಾತನ್ನು ತುಟಿಕ್ ಪಿಟಿಕ್ ಅಂತ ಆಡಿಲ್ಲ. ಆಮೇಲೆ ಅವರ ನಡವಳಿಕೆಯಲ್ಲಿ, ಅವರ ನಡತೆಯಲ್ಲಿ ಒಂದು ಹಂತದ ಟೋನಿಂಗ್ ಡೌನ್ ಬಂದಿರಬಹುದು ಮತ್ತು ಬಂದಿದೆ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದೆಯಾ? ಇಲ್ಲಿವರೆಗಂತೂ ಅನಿಸಿಲ್ಲ. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೂಡ ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ NOC ಕೊಡಬೇಕಾಗಿತ್ತು. ಎಷ್ಟೊಂದು ಅಪಾರ್ಟ್ಮೆಂಟ್ಗಳು ಕಂಪ್ಲೀಟ್ ಆಗಿವೆ, NOCಗಳಾಗಿಲ್ಲ, ಖಾತಾಗಳಾಗ್ತಾ ಇಲ್ಲ. ಅಂದರೆ ಅವರು ಡಿಪಾರ್ಟ್ಮೆಂಟ್ನಲ್ಲಿ ಅವರೇ ನೇರವಾಗಿ ಸೈನ್ ಹಾಕುವಂಥವು ಎಷ್ಟೊಂದು ಅಪಾರ್ಟ್ಮೆಂಟ್ಗಳಿಗೆ ಸ್ಯಾಂಕ್ಷನ್ ಆಗಿಲ್ಲ. ಇವೆಲ್ಲವನ್ನು ಇಲ್ಲಿದು ಅಬ್ಸರ್ವ್ ಮಾಡಿದರೆ ಜನರಿಗೆ ಏನು ಅನ್ಸುತ್ತೆ, ಎಲ್ಲ ತಮ್ಮ ಕೈಯಲ್ಲಿ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ, ಅವು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋಂಥ ಒಂದು ಭಾವನೆ ಸಾಮಾನ್ಯ ಜನರಲ್ಲಿ ಇದೆ. ಟೋನ್ ಡೌನ್ ಆಗ್ಯಾರೆ ಅಂತ ಎಂದೂ ಕಂಡಿಲ್ಲ. ಅವ್ರು ಏನಾದ್ರು ಸ್ವಲ್ಪ ಮಟ್ಟಿಗೆ ಟೋನ್ ಡೌನ್ ಆಗಿದ್ರೆ ತಮ್ಮ ಹೈಕಮಾಂಡಿಗೆ ಮಾತ್ರ ಟೋನ್ ಡೌನ್ ಆಗಿದ್ದಾರೆ ಅವರು. ಅದರಿಂದಾಗ ಅವ್ರ ಬಿಹೇವಿಯರ್ ನೋಡಿದವ್ರಿಗೆ ಏನು ಅನ್ಸುತ್ತೆ, ಸ್ಮೂತ್ ಅನ್ಸುತ್ತೆ. ಬಟ್ ಅಷ್ಟು ಸ್ಮೂತ್ ಆಗಿದ್ದಾರೆ ಅಂತ ಜನಮಾನಸದಲ್ಲಿ ಇನ್ನೂ ವಿಶ್ವಾಸ ಬಂದಿಲ್ಲ. ಏನಾಗುತ್ತೆ, ಇಷ್ಟೆಲ್ಲ ಮಾಡಿದ ಮೇಲೂ ಯಾರಾದ್ರೂ ಒಂದು ಸಪೋಸ್ ಬೇರೆ ಯಾವುದಾದ್ರೂ ಪೊಲಿಟಿಕಲ್ ಪಾರ್ಟಿ ಇದ್ರೂ ಕೂಡ, ಅಂದ್ರೆ ಈಗ DK ಶಿವಕುಮಾರ್ ಅವ್ರನ್ನ ಗಟ್ಟಿಯಾಗಿ ಹಿಡಿದು ಅಲ್ಗಾಡಿಸುವಂತ ಇನ್ನೊಂದು ಶಕ್ತಿನೂ ಕರ್ನಾಟಕದಲ್ಲಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ನನ್ಗನ್ಸತಿ ಎರೋಗನ್ಸ್ ಅಥವಾ ಈ ಥರದ್ದು ನಾನೆಲ್ಲ ಮಾಡಬಲ್ಲೆ ಅನ್ನೋಂಥದ್ದು ಇದೆಯಲ್ಲ, ಇದು ಇನ್ನೂ ಹಂಗೆ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಎಸ್, ಅಬ್ಸಲ್ಯೂಟ್ಲಿ. ಇದರ ಜೊತೆಗೆ ಸಿದ್ದರಾಜು ಸರ್, ನಾನು ಕೇಳಿದ ಮೊದಲ ಪ್ರಶ್ನೆ, ಯಾಕಂದ್ರೆ ಇಮೇಜನ್ನು ಸಿಕ್ಕಾಪಟ್ಟೆ ಹಾಳು ಮಾಡ್ಕೊಂಡಿದೆ ಈಗಾಗಲೇ. ಹಾಗನ್ ಮಾತ್ರ BJPಗೆ ಏನು ಅದ್ಭುತವಾದ ಇಮೇಜ್ ಇದೆ ಅಂತ ನಾನೇನು ಹೇಳೋದಿಲ್ಲ, ಆಯ್ತಾ? ಯಾಕಂದ್ರೆ ದೇ ಹ್ಯಾವ್ ಫೇಲ್ಡ್ ಆಸ್ ಅನ್ ಅಪೋಸಿಷನ್ ಪಾರ್ಟಿ ವೆರಿ ಬ್ಯಾಡ್ಲಿ ಆ್ಯಂಡ್ ವೆರಿ ಮಿಸರಬಲಿ. ಯಾಕಂದರೆ ಎಷ್ಟು ವಿಷಯಗಳನ್ನು ತಗೊಂಡು ಎಷ್ಟು ನೀಟಾಗಿ ಫೈಟ್ ಔಟ್ ಮಾಡ್ಬೋದಾಗಿದ್ದು BJP ಅವರು ಅದನ್ನು ಮಾಡಿಲ್ಲ. ಸೊ ನಾನು ಆ ಕೇಳಿದ ಪ್ರಶ್ನೆ ಜೊತೆಗೇನೆ ನಿಮಗೂ ಇನ್ನೊಂದು ಪ್ರಶ್ನೆ ಆ್ಯಡ್ ಮಾಡಬಹುದು ಅಂತಂದರೆ, ಮುಖ್ಯಮಂತ್ರಿಗಳಾಗಿರುವ DK ಶಿವಕುಮಾರ್ ಅವರು ಇನ್ನೊಂದು ಅವರಲ್ಲಿ ಅಧಿಕಾರ ಪ್ರಮಾಣ ವಚನ ಸ್ವೀಕರಿಸಲಿರುವ DK ಶಿವಕುಮಾರ್ ಅವರಿಗೆ BJP ಸವಾಲ್ ಒಡ್ಡುತ್ತೆ ಅನ್ಸತ್ತಾ, ಅಥವಾ BJPಗೆ ಥ್ರೆಟ್ ಆಗ್ತಾರ ಅವರು ಅಂತ ಅನ್ಸತ್ತಾ ನಿಮಗೆ? ಐ ಆಮ್ ಬೀಯಿಂಗ್ ವೆರಿ ಆನೆಸ್ಟ್ ವಿತ್ ಯು. ಸರ್, BJP ಇವ್ರಿಗೂ ಥ್ರೆಟ್ ಆಗೋ ಸ್ಥಿತಿನಲ್ಲಿ ಇವತ್ತಿಗಿಲ್ಲ, ಅಲ್ಲಿ ಲೀಡರ್ಶಿಪ್ ಇಲ್ಲ. ಇವರು ಕೂಡ BJPಗೆ ಥ್ರೆಟ್ ಆಗ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಯಾಕಂತ ಹೇಳಿದರೆ ಇವರು ಈಗಾಗಲೇ 3 ವರ್ಷ ಇವರು ಅಧಿಕಾರ ಮಾಡಿದ್ದಾರೆ. ಇಲ್ಲಿ A ಖಾತಾ, B ಖಾತಾ, C ಖಾತಾ, ಆ ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು, ಡಾಕ್ಟರ್ ಅಮನಾಚಾರ್ಯ ಹೇಳ್ದಂಗೆ ಇದು ಕೊಡೋ ವಿಚಾರದಲ್ಲಿ NOCಗಳು ಕೊಡೋದ್ರಲ್ಲೆಲ್ಲ, ಆಮೇಲೆ ಅವರು ಇದು ಅಪಾರ್ಟ್ಮೆಂಟ್ಗಳಿಗೆ ಹೋಗಿ ಅವ್ರ ತಮ್ಮ ಸೋತಾಗ ವಿ ಟ್ರೈ ಟು ಹೆಲ್ಪ್ ಯು, ನೀವು ನಮಗೇನು ಮಾಡಲಿಲ್ಲ ಅಂತ ಹೇಳಿ. ಸೊ ಇದೆಯಲ್ಲ, ಬೆಂಗಳೂರು ಗ್ರಾಮಾಂತರ ಇದೆಯಲ್ಲ, ಇದು ಒಬ್ಬ ಲೀಡರ್ಶಿಪ್ ಇರಬೇಕಾದ ಕ್ವಾಲಿಟಿನೂ ಅಲ್ಲ, ಒಬ್ಬ ಡೆಮೋಕ್ರಸಿಗೆ ಇರಬೇಕಾಗ ಇದು ಲೀಡರ್ಶಿಪ್ಪು ಅಲ್ಲ. ಯಾಕಂದರೆ ನಿಮ್ಗೆ ಅಧಿಕಾರ ಇದ್ದ ತಕ್ಷಣ ಯು ಡೋಂಟ್ ಥ್ರೆಟನ್ ಅಸ್. ನಾನು ನಿನ್ಗೇನೋ ಮಾಡಿಬಿಡ್ತೀನಿ ಅಂತ ಹೇಳೋದಾದರೆ, ಹಂಗಾದ್ರೆ ನನ್ನ ರಕ್ಷಣೆ ಮಾಡ್ತೀನಿ, ನಿನ್ಗೆ ಓಟ್ ಹಾಕಿದ್ದಕ್ಕೆ, ನಿನಗೆ ಅಧಿಕಾರ ಕೊಟ್ಟಿದ್ದಕ್ಕೆ. ಈಗ ಸರ್, ಈಗ ಈ ತಮಿಳ್ನಾಡುದು ಮತ್ತು ವೆಸ್ಟ್ ಬೆಂಗಾಲ್ದು, ನಾವು ಕೇರಳ, ಈ ಎಕ್ಸಾಂಪಲ್ಗಳು ನೋಡಿದ ಮೇಲೆ ಎಲ್ಲ ಕಡೆ ಗ್ಯಾರಂಟಿಗಳದು ಇತ್ತಲ್ಲ ಸರ್, ಅಬ್ಬರ. ಎಲ್ಲೂ ಗ್ಯಾರಂಟಿಗಳು ಕೊಡದೆ ಯಾರೂ ಇರಲಿಲ್ಲ. ತಮಿಳ್ನಾಡಲ್ಲಿ ಒಂದು ಪಕ್ಷ ಆಲ್ರೆಡಿ ಕೊಟ್ಟಿತ್ತು ಗ್ಯಾರಂಟಿ. ಜಸ್ಟ್ ಆಡ್ ಇದಕ್ಕೆ ಒಂದೇ ಕ್ಷಣ ಆಡ್ ಮಾಡಿಬಿಡ್ಬೇಕು ಅಂತಂದ್ರೆ, ಗ್ಯಾರಂಟಿ ಮುಂಚೆ ಒಂದು ಪೊಲಿಟಿಕಲ್ ಟೂಲ್ ಆಗಿತ್ತು. ನಾವು ಇಟ್ ಹ್ಯಾಸ್ ಬಿಕಮ್ ಇನೋವೇಟಬಲ್. ಇಟ್ ಹ್ಯಾಸ್ ಬಿಕಮ್ ಒಂದು ರಾಜಕೀಯ ಪ್ರಿನ್ಸಿಪಲ್ ಆಗ್ಬಿಟ್ಟಿದೆ. ಅದಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ನಿಮಗೆ ಅವ್ನು 4,000 ಕೊಡ್ತೀನಿ ಅಂದರೆ ಇನ್ನೊಬ್ಬ 6,000 ಕೊಡಲೇಬೇಕು ನಿಮಗೆ. ಸರ್, ಈಗ ತಮಿಳ್ನಾಡಿನಲ್ಲಿ ನೋಡೋದಾದರೆ ಕೊಟ್ಟಿದ್ದನ್ನು ಬೇಡ ಅಂತ ಹೇಳಿದರು. ಹಿಂದೆ ತಗೊಂಡಿದ್ರಲ್ಲ ಈ ಅಣ್ಣಾ DMKಯಿಂದ, ಅವರು ಸಹವಾಸನೂ ಬೇಡ ಅಂದರು. ನಾನೇನೋ ಮಾಡ್ತೀನಿ ಕೊಡ್ತೀನಿ ಅಂದ್ರಲ್ಲ, ಅವನು ನಂಬಿದ್ರು. ಅಂದರೆ ನಿಮ್ಮ ಗ್ಯಾರಂಟಿಗಳೇ ನಿಮ್ಮನ್ನು ಗೆಲ್ಲಿಸೋಲ್ಲ, ಜನರಿಗೆ ಭರವಸೆ ಮೂಡಿಸೋಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ಹಾಗಾಗಿ ಈ 3 ವರ್ಷ ಏನು ನುಡಿದಂತೆ ನಡೆದಿದ್ದೇವೆ. ನಾಳೆ ಎಲೆಕ್ಷನ್ ಬರುವಾಗ ಜನ ಹೇಳ್ತಾರೆ ನಡ್ಕೊಂಡು ಆಚೆ ಹೋಗ್ತಾರೆ. ಏನು ಮಾಡೋದಾಗ ಸರ್, 85ಇಂದ
ಇವಾಗ ಇವ್ರು ಹೇಳ್ತಾರಲ್ಲ ಸರ್, ಯಾವುದು ಈ ತಾಳಿ ಭಾಗ್ಯ ಅದು ಎಲ್ಲ ಹೆಗಡೆ ಕಾಲದಲ್ಲಿ ಇತ್ತು ಸರ್. ಹೌದು, ಇತ್ತು ಆ ಅಕ್ಕಿ ಭಾಗ್ಯ ಅಂದ್ರೆ ಅವರು ಫ್ರೀ ಕೊಡ್ಲಿಲ್ಲ ಹೆಗಡೆ. Okay. ₹1 ತಗೊಳ್ಳೋರು ಕನ್ಸೆಷನಲ್ ರೇಟ್. ₹1 ತಗೊಳ್ಳು, ಯಾಕಂದ್ರೆ ನೀ ದುಡ್ದು ₹1 ನನಗೆ ಕೊಡು 1 kg ಅಕ್ಕಿಗೆ, ನಿನ್ಗೆ ಗೊತ್ತಾಗ್ಲಿ ಆ ಕಷ್ಟ ಅನ್ನೋರು. ಈಗ ಹಾಗಾಗಿ ₹1 ವಾಸ್ ಗ್ರೇಟ್ ಅಮೌಂಟ್ ಅಲ್ಲ. ಅವಾಗ ಅಂತ ಇವತ್ತು ಸರ್ ಸ್ಟೇಟ್ಸ್ ಎಕಾನಮಿ ನೀವು ಶಾಂಬಲ್ಸ್ ಅಂತಿರೋ, ಡೋಲ್ ಡ್ರಮ್ಸ್ ಅಂತಿರೋ, ಇನ್ನು ಯಾವ ಪದ ಹುಡುಕಿದ್ರು ಅದಕ್ಕಿಂತ ವರ್ಸ್ಟ್ ಆಗಿದೆ ಈ ನಿಮ್ಮ ಪರಿಸ್ಥಿತಿನಲ್ಲಿ. ಇಂಥ ಪರಿಸ್ಥಿತಿನಲ್ಲಿ ನೀವು ಒಂದು ಈಗಾಗಲೇ SM ಕೃಷ್ಣ ಹೇಗೆ ಗವರ್ನ್ ಮಾಡಿದ್ದಾರೆ ಸರ್. ಅವಾಗ 34,000 ಕೋಟಿ SM ಕೃಷ್ಣ ಕಾಲದ ಬಜೆಟ್. ದಿ ಲಾಸ್ಟ್ ಬಜೆಟ್ 34,000 crore ಬೆಂಗಳೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಪ್ರೈವೇಟ್ ಪಾರ್ಟಿಸಿಪೇಷನ್ ತಗೊಂಬಂದು ಸುಲಭ ಶೌಚಾಲಯ ಇರೋದು, ರಸ್ತೆಗಳಿರ್ಬೋದು. ಇವತ್ತು ಯಾರು ಕಿರಣ್ ಮಜುಮ್ದಾರ್ ಶಾ ಮತ್ತೆ ಇವರು ಪೈ ಇವರೆಲ್ಲ ಮೋಹನ್ ದಾಸ್ ಪೈ ಎಲ್ಲ ಹೇಳ್ತಾರಲ್ಲ, ಇವ್ರನ್ನೆಲ್ಲರೂ ದೇ ಬ್ರಾಟ್ ದೇಮ್ ಆನ್ ಬೋರ್ಡ್, ನಿಮ್ಮ ಪಾರ್ಟಿಸಿಪೇಷನ್ ಮಾಡಿ ಅಂತೇಳಿ. ಅಂಥ ಇವರಲ್ಲಿ ಟ್ರೈನ್ ಆಗಿರೋ ಶಿವಕುಮಾರ್ ಒಂದು ಏನಪ್ಪ ಅಂದರೆ ಇಲ್ಲಿವರೆಗೆ ಇವರು ಕುಟುಂಬ ರಾಜಕಾರಣನ ಅಡ್ಮಿನಿಸ್ಟ್ರೇಷನ್ಗೆ ಇಲ್ಲಿ ತನಕ ಇವರು ಬೆರೆಸ್ಕೊಂಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಅದೊಂದು ಆಗಬೇಕು. ಜೊತೆಗೆ ಈ ಸೈಕಾಫ್ಯಾನ್ಸ್ ಇದೆಯಲ್ಲ ಸರ್, ಈ ತುಂಬ ಜನ ರಾಜಕಾರಣಿಗಳಿಗೆ ಅವನು ಗೋಡೆ ಹೊಡೆದಾಕಿದ್ರೆ ಏನು ಸರ್, ಒಳ್ಳೆ ಗೋಡೆ ಹೊಡೆದಾಕಿದ್ರೆ ಅಂತ ಹೇಳಲ್ಲ ಸಾರ್, ಆ ಕಿಂಡಿಯಿಂದ ಬೆಳಕು ಬರ್ತೀಯ ಸರ್ ಅಂತಾನೆ. ಅಂಥವ್ನ ಜೊತೆಲಿ ಇಟ್ಕೊಂಡ್ರೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವ್ರಿಗಿರೋ ಟೈಮ್ ಕಮ್ಮಿ. ಆಮೇಲೆ ಈಗ ಏನು ಕೊಟ್ಟಿದ್ದಾರೆ ಟೀಮು, ಇದರಿಂದ ಒಳ್ಳೆ ಸರ್ಕಾರ ಕೊಡೋಕ್ಕಾಗಲ್ಲ. ಟೈಮ್ ಕಡಿಮೆ. ಓಕೆ ಟೈಮ್ ಕಡಿಮೆ. ಬಟ್ ಕಾಂಗ್ರೆಸ್ಗೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ ಕಳೆದ 3 ವರ್ಷದಲ್ಲಿ. ಅದನ್ನು ಒಪ್ಕೊಳ್ತಾರೋ ಒಪ್ಕೊಳ್ಳೋದಿಲ್ವೋ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಡ್ಯಾಮೇಜ್ ಹ್ಯಾಸ್ ಹ್ಯಾಪನ್ಡ್ ಫಾರ್ ಶೋರ್. ಅವ್ರು ಗ್ಯಾರಂಟಿ ಕೊಟ್ಬಿಟ್ರು ಒಂದು ಮಾತ್ರಕ್ಕೆ ಡ್ಯಾಮೇಜ್ ಆಗಿಲ್ಲ ಅಂತೇನಿಲ್ಲ. ಅವ್ರ ಒಳಗಿನ ಗುದ್ದಾಟಗಳೇ ಅವ್ರನ್ನ 100 ಪಟ್ಟು ಜಾಸ್ತಿ ಡ್ಯಾಮೇಜ್ ಮಾಡಿದ್ದಾವೆ. ಆಮೇಲೆ ಜನರ ಭರವಸೆಯನ್ನು ಕೂಡ ತುಂಬ ದೊಡ್ಡ ಹಂತಕ್ಕೇನು ಕಾಂಗ್ರೆಸ್ ಪಡೆದುಕೊಂಡ್ಬಿಟ್ಟಿದೆ ಅಂತ ಅನ್ಸಲ್ಲ. ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ BJP ಏನು ದೊಡ್ಡ ಪ್ರತಿಸ್ಪರ್ಧಿ ಅಂತೂ ಅಲ್ವೇ ಇಲ್ಲ. ಹೀಗಿರುವಾಗ ಈ 3 ವರ್ಷದ ಡ್ಯಾಮೇಜನ್ನು 23 ತಿಂಗಳಲ್ಲಿ ಸರಿ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ? ನಾನು 2028 ವಿಧಾನಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸರ್, ಖಂಡಿತ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದರೆ ನೀವು ಈಗ ಹೊಸದಾಗಿ ಏನಾದರೂ ಕೊಡಬೇಕಲ್ಲ ನೀವು. ಎಸ್, ಈಗ ಕೇರಳದಲ್ಲಿ ಕಾಂಗ್ರೆಸ್ ಬ್ರಾಟ್ ಆನ್ ಯಂಗ್ ಫೇಸ್ VD ಸತೀಶನ್. ಇಲ್ಲಿ ಯಾರು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಯಂಗ್ಸ್ಟರ್, ಶಿವಕುಮಾರ್ ಇಲ್ಲಿ ತಂದಿದ್ದೀರಾ, ಕರೆಕ್ಟು. ನೀವು ತಂದಾಗಿದ ಮೇಲೆ ನೀವು ನಿಮ್ಮ ಇದು ಏನು ಆ ಚಾಪ್ ಮೂಡಿಸ್ಬೇಕಲ್ಲ ಈ ಸರ್ಕಾರದಕ್ಕೆ. ಜನರಿಗೆ ಇವ್ರು ಬಂದು ಹಿಂಗೆ ಹೊಸದು ಮಾಡ್ತಾ ಇದ್ದಾರೆ ಅಂತೇಳಿ ಬರಬೇಕಲ್ಲ. ಈಗಾಗಲೇ ಸರ್ ಬೆಂಗಳೂರು ಜನ ಇವರು ಎ ಖಾತ ಬಿ ಖಾತಾದಲ್ಲಿ ಹೈರಾಣ ಆಗಿಬಿಟ್ಟಿದ್ದಾರೆ. ಆ ಭ್ರಷ್ಟಾಚಾರದಿಂದ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇದು ಈಗಾಗಲೇ ಅದನ್ನು ಸ್ಟೇಟ್ ವೈಡ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ನೀವು ಹೇಳ್ಬೋದು ನಿಮ್ಮ ಡಾಕ್ಯುಮೆಂಟ್ಗಳು, ನಿಮ್ಮ ಪ್ರಾಪರ್ಟಿ ಇದನ್ನೆಲ್ಲ ನಾವು ಸೇಫಾಗಿ ಇಡೋಕ್ಕೆ ಮಾಡ್ತೀವಿ ಅಂತ. ಹಾಗಿದ್ರೆ ಯಾಕೆ ನಿಮಗೆ ಇಲ್ಲಿ ತನಕ ಸೇಫ್ ಇರಲಿಲ್ವಾ? ಓಕೆ, ವೇರ್ ಇಸ್ ದ ಎಲಿಮೆಂಟ್ ಆಫ್ ಅನ್ಸರ್ಟನಿಟಿ ಇತ್ತು. ನಿಮಗೇನೋ ರೆವಿನ್ಯೂ ಬೇಕಾಗಿತ್ತು, ಹೊಸದಾಗಿ ಮೂಲ ರೆವಿನ್ಯೂ ಹುಡ್ಕೊಳ್ಳೋಕ್ಕೆ ಅದಕ್ಕೊಂದು ದಾರಿ ಹುಡುಕಿದ್ರೆ ಹೊರತು ನೀವು ಇದರಲ್ಲಿ ಏನು ಜನ ಇದೆ ಅಂತ ನಾನಂತ ಅಂದ್ಕೊಳ್ಳಲ್ಲ. ಹಾಗಾಗಿ ನೀವು ಈಗ ಶಿವಕುಮಾರ್ ಅವ್ರು ಬಂದು ಈಗ ಟನ್ನಲ್ ರೋಡ್ ಮಾಡ್ತೀನಿ ಸರ್, ಅದಕ್ಕೆ ದುಡ್ಡು ಬೇಡವಾ? ವೇರ್ ಇಸ್ ದಿ ರಿಸೋರ್ಸ್? ಇನ್ನೊಂದೇನು ಮಾಡ್ತೀನಿ ನೀವು ಇದಕ್ಕಿದ್ದಂಗೆ ಬೆಂಗಳೂರನ್ನ ನಾವು ಇದು ಮಾಡಿಬಿಡ್ತೀವಿ ಅಂತ ತಕ್ಷಣ ಆಗ್ಬಿಡೋದಿಲ್ಲ ಸರ್. ಅದು ಇಟ್ ಟೇಕ್ಸ್ ಟೈಮ್. ಹಾಗಾಗಿ ಇವರು ಜನರಿಗೆ ನಂಬಿಕೆ ಬರುವಂಥದ್ದು, ಇಲ್ಲಪ್ಪ ಇವರು ಚೆನ್ನಾಗಿ ಮಾಡ್ತಾರೆ ಅನ್ನೋ ವಿಶ್ವಾಸ ಬರುವಂಥ ಹಾದಿಲಿ ಏನಾದ್ರು ನಡೀದೇ ಹೋದರೆ ಸರ್. ಈಗ BJP ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತ ಇವರು ಕೊಟ್ಟರು, ಇವ್ರ ಮೇಲೆ ಸಿಟ್ಟಿಗೆ ಇನ್ನೊಬ್ರಿಗೆ ಹಾಕ್ತಾರೆ ಅವ್ರು ತಗೊಂಡೋಗಿ. ಯಾರು ನೀವು ಹೋಗಪ್ಪ ಮೊದಲು ಈ ಕರ್ನಾಟಕದ ನಡ್ಕೊಂಡು ಬಂದಿರೋದು ಹೆಂಗೆ ಅಂತ ಹೇಳಿದರೆ ಸರ್, SM ಕೃಷ್ಣ 4.5 yearsಲ್ಲಿ ಆ ಡ್ರಾಟ್ ಒಂದು ಬಿಟ್ಟರೆ ಅವ್ರ ಪ್ರಾಬ್ಲಮ್ ಏನು, ರಾಜ್ಕುಮಾರ್ ಕಿಡ್ನ್ಯಾಪು, ನಾಗಪ್ಪ ಮಿನಿಸ್ಟ್ರದ್ದು ಒಂದು ಕೊಲೆ ಆಗಿಬಿಡ್ತು ವೀರಪ್ಪನ ಇದರಲ್ಲಿ. ಅದು ಬಿಟ್ಟರೆ ನನಗೆ ಗೊತ್ತಿದ್ದಂಗೆ ಅಪಾರ್ಟ್ ಫ್ರಮ್ ವೀರೇಂದ್ರ ಪಾಟೀಲ್ ದ ಬೆಸ್ಟ್ ಗೌರ್ನಮೆಂಟ್ ಕೊಟ್ಟವರು ಅಡ್ಮಿನಿಸ್ಟ್ರೇಷನ್ನಲ್ಲಿ ಆ ಸೋಷಿಯಲ್ ಇಂಜಿನಿಯರಿಂಗಿಂದ ಹಿಡಿದು ಜೊತೆಗೆ ಆಫೀಸರ್ಸನ್ನು ತುಂಬ ಇದು ಏನು ಕಾನ್ಫಿಡೆನ್ಸ್ ತಗೊಳ್ಳೋರು ಅವರು. SM ಕೃಷ್ಣ ಹೇಗೆ ಅಂತ ಹೇಳಿದ್ರೆ ನಾನು ನೋಡಿದಂಗೆ, ಇಫ್ ಯು ವಾಂಟ್ ಟು ಸೈಡ್ ಎ ಆಫೀಸರ್, ಅಲ್ಲಿ ಯಾರು ಇರ್ತಾ ಇರಲಿಲ್ಲ, ಅವರು ಮತ್ತು ಆಫೀಸರ್ ಇಬ್ಬರೇ, ಅವರಿಬ್ಬರಿಗೆ ಮಾತ್ರ ಗೊತ್ತು ಏನು ನಡೀತು ಅಂತ, ಮೂರನೇವರು ಗೊತ್ತಾಗ್ತಾರಿಲ್ಲ. ಅಂಥ ಅಡ್ಮಿನಿಸ್ಟ್ರೇಷನ್ಗಳನ್ನ ನಾವು ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ನೋಡಿದ್ದೀವಿ. 13 to 18 ಸಿದ್ದರಾಮಯ್ಯ ಆಲ್ಸೋ ಡಿಡ್ ವೆಲ್. ಬಟ್ ಈಗ ಅವರಿಗೆ ಅದೇನು ಕಂಪಲ್ಷನ್ಗಳು ಸೃಷ್ಟಿ ಆಗಿಬಿಡ್ತೋ
ಯಾವ ರೀತಿಯಾದ ಪುಲ್ಸ್ ಅಂಡ್ ಪ್ರೆಷರ್ ಸೃಷ್ಟಿ ಆಯ್ತಾ ಗೊತ್ತಿಲ್ಲ. Okay. ಫ್ರಮ್ 23 ಈ ಕುಡ್ ನಾಟ್ ಪರ್ಫಾರ್ಮ್. ಅವ್ರೇನು ಅನ್ಕೊಂಡ್ರು, ಗ್ಯಾರಂಟಿ ಕೊಟ್ಟಿದ್ದೀವಲ್ಲ ಇನ್ನು ಮುಗೀತಪ್ಪ, ಪಿಕ್ಚರ್ ತೋರಿಸಿದ್ದೀವಿ, ಜನ ನೋಡ್ತಾನೆ ಇರ್ತಾರೆ ಅಂತ ಅವ್ರು ಅನ್ಕೊಂಡಿದ್ರು. ಬಟ್ ಆಗಲಿಲ್ಲ ಅನ್ನೋದು ಸತ್ಯ. ಓಕೆ, ಐಲ್ ಗೆಟ್ ಬ್ಯಾಕ್ ಟು ಯು ಸರ್. ಮಾತನಾಡಿಸ್ತೀನಿ. ವಿಜಯ್ ಸರ್, ನಿಮಗೂ ಕೂಡ ಹಲವು ಪ್ರಶ್ನೆಗಳಿದ್ದಾವೆ. ಇನ್ನು 1 ಅವರ್ ಮಾತ್ರ ಟೈಮ್ ಬಾಕಿ ಉಳ್ಕೊಂಡಿದೆ. ಲೋಕಭವನದಲ್ಲಿ 13 ಜನರ ಜೊತೆಗೆ ಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಜಾಸ್ತಿ ಸಮಯ ಬಾಕಿ ಉಳ್ಕೊಂಡಿಲ್ಲ. ಲೈವ್ ಅನಾಲಿಸಿಸ್ ಜೊತೆಗೆ ಲೈವ್ ಕವರೇಜ್. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಬಹುತೇಕರಿಗೆ ಭಾರಿ ನಿರಾಸೆ. ಬಿಗ್ ಅಪ್ಡೇಟ್. ಮೊದಲ ಪಟ್ಟಿಯಲ್ಲಿ ಘಟಾನುಘಟಿ ನಾಯಕರಿಗೆ ಸ್ಥಾನ ಇಲ್ಲ. ಫಸ್ಟ್ ಲಿಸ್ಟ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ, ಜಮೀರ್ ಇಲ್ಲ, ಶಿವಾನಂದ ಪಾಟೀಲ್ ಇಲ್ಲ, ಶಿವರಾಜ್ ತಂಗಡಿಯವರಿಲ್ಲ, ಪಾಟೀಲ್ರಿಲ್ಲ, ಚಲುವರಾಯಸ್ವಾಮಿ ಇಲ್ಲ, ದಿನೇಶ್ ಗುಂಡೂರಾಯರಿಲ್ಲ, HC ಮಹದೇವಪ್ಪನವರು, SS ಮಲ್ಲಿಕಾರ್ಜುನ್, MC ಸುಧಾಕರ್ರು, RB ತಿಮ್ಮಾಪುರ, ಸಂತೋಷ್ ಲಾಡು, ಮಧು ಬಂಗಾರಪ್ಪ, K ವೆಂಕಟೇಶ್, ಬೋಸರಾಜ್, ಶರಣಬಸಪ್ಪ ದರ್ಶನಾಪುರ, ರಹೀಂ ಖಾನ್, ಇವ್ರ್ಯಾರು ಕೂಡ ಇಲ್ಲ. ಮಂಕಾಳ ವೈದ್ಯರಿಗೂ ಕೂಡ ಈ ಬಾರಿ ಸಚಿವ ಸ್ಥಾನ ಇಲ್ಲ. MC ಸುಧಾಕರ್ಗೂ ಇಲ್ಲ. ಆಲ್ಮೋಸ್ಟ್ ಒಂದು 80-85% ಸಿದ್ದರಾಮಯ್ಯನವರ ಆಪ್ತರೆ ಇವರೆಲ್ಲರೂ. ಅವರಿಗೇನೇನೆ ಅವಕಾಶಗಳು ಇಲ್ಲ. ಬಟ್ ನನಗೆ ಒಂದು ಅನಿಸಿದ್ದೇನು ಅಂತಂದರೆ, ಫಾರ್ ಎಕ್ಸಾಂಪಲ್ UT ಖಾದರ್ ಅವರು, ಹಿ ವಾಸ್ ವೆರಿ ಡಿಸರ್ವಿಂಗ್ ಟು ಬಿ ಎ ಮಿನಿಸ್ಟರ್. ಅವರಿಗೆ ಆ ಸ್ಥಾನವನ್ನು ಕೊಡ್ತಾ ಇದ್ದಾರೆ ಇವಾಗ. ಅದ್ರ ಬಗ್ಗೆ ಯಾವುದೇ ತಂಟೆ ತಕರಾರುಗಳಿಲ್ಲ. ಯತೀಂದ್ರ ಹ್ಯಾಸ್ ಬೀನ್ ರೋಪ್ಡ್ ಇನ್ ಟು ದಿ ಕ್ಯಾಬಿನೆಟ್. MLC ಆಗಿದ್ದರು, ಸಿದ್ದರಾಮಯ್ಯನವರ ಮಗ. ಅವ್ರಿಗೆ ಯಾವ ಸ್ಥಾನಮಾನ ಕೊಡ್ತಾರೋ, ಏನು ದರ್ಜೆ ಕೊಡ್ತಾರೋ ಅದನ್ನು ಕಾದು ನೋಡೋಣ ನಾವು ಇವಾಗ. ಬಟ್ HK ಪಾಟೀಲ್ರಂತ HK ಪಾಟೀಲ್ರನ್ನ, ಒನ್ ಆಫ್ ದಿ ವೆರಿ ಸೀಸನ್ಡ್ ಪಾಲಿಟಿಷಿಯನ್ಸ್, HK ಪಾಟೀಲ್ರಂತ HK ಪಾಟೀಲ್ರನ್ನ ಕೈ ಬಿಟ್ಟಿದ್ರೆ ಹಿಂದಿನ ಉದ್ದೇಶ, ಐ ಆಮ್ ನಾಟ್ ಪ್ರಿಟಿ ಶ್ಯೂರ್. ಬಟ್ ಇವೆಲ್ಲವನ್ನು ಗಮನಿಸಿದ್ರೆ, ಅಫ್ಕೋರ್ಸ್ ಇದು ಚೇಂಜ್ ಆಗ್ಬೋದು, ಬೇರೆ ಬೇರೆ ಆಗ್ಬೋದು, ಎಲ್ಲ ಆಗ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಂಧನ ಖಾತೆಯನ್ನು KJ ಜಾರ್ಜ್ ಅವರು ಬಹಳ ನೀಟಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ. ಅದರ ಬಗ್ಗೆ ತಂಟೆ ತಕರಾರುಗಳಿಲ್ಲ. ಪ್ರಾಬಬ್ಲಿ ಹಿ ವಿಲ್ ಕಂಟಿನ್ಯೂ ಟು ಬಿ ದ ಇಂಧನ ಮಿನಿಸ್ಟ್ರು, ಓಕೆನಾ, ಪವರ್ ಮಿನಿಸ್ಟ್ರು. ಬೆಂಗಳೂರು ಅಭಿವೃದ್ಧಿ ರಾಮಲಿಂಗಾರೆಡ್ಡಿ ಅವರು ಕೊಡ್ಬೋದು. ಆದರೆ ತುಂಬ ಏನು ಸಿಕ್ಕಾಪಟ್ಟೆ ಬದಲಾವಣೆ ಅಂತ ಏನು ಕಾಣಿಸ್ತಾ ಇಲ್ಲ. ಈಗ GB ಎಲೆಕ್ಷನ್ಸ್ ಬರ್ತಾ ಇರೋದ್ರಿಂದ, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಿನ ಉಸ್ತುವಾರಿ ಕೊಡೋದ್ರಿಂದ, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಹಿಡಿತವನ್ನು ಬಹಳ ಚೆನ್ನಾಗೇ ಹೊಂದಿರೋದ್ರಿಂದ, DK ಶಿವಕುಮಾರ್ ಅವ್ರಿಗೂ GB ಎಲೆಕ್ಷನ್ಸು ಒಂದು ರೀತಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯೂ ಕೂಡ ಆಗಿರೋದ್ರಿಂದ, ಸೊ ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಬಟ್ ನನಗೆ ಇದು ಏನನ್ಸುತ್ತೆ ಅಂದರೆ, ಈ ಸದ್ಯಕ್ಕೆ ಇವಾಗ 13 ಜನ ಪ್ರಮಾಣ ಸ್ವೀಕರಿಸ್ತಾ ಇರೋದು, ಎಕ್ಸೆಪ್ಟ್ ಎ ಫ್ಯೂ, ಇಟ್ ಲುಕ್ಸ್ ಪ್ರಿಟಿ ಡಲ್, ನಾಟ್ ವೆರಿ ಪ್ರಾಮಿಸಿಂಗ್. ಸಂತೋಷ್ ಲಾಡ್ ವಾಸ್ ಸೆಟ್ ಟು ಬಿ ಎ ಹೈ ಪರ್ಫಾರ್ಮಿಂಗ್ ಮಿನಿಸ್ಟರ್. ಇನ್ಫ್ಯಾಕ್ಟ್ ಸಿಕ್ಕಾಪಟ್ಟೆ ಚರ್ಚೆಗಳು, ಏನು ದೇಶ ವಿದೇಶಕ್ಕೆಲ್ಲ ಹೋಗಿ ಚರ್ಚೆಗಳು ಮಾಡ್ಕೊಂಬಂದಿದ್ದು, ದೊಡ್ಡ ದೊಡ್ಡ ಜನರ ಜೊತೆಗೆಲ್ಲ ಚರ್ಚೆ ಮಾಡ್ಕೊಂಬಂದಿದ್ದು. ಪಾಪ ಮೊನ್ನೆ ಹತ್ಕೊಂಬಂದರು, ಕಣ್ಣೀರು ಹಾಕೊಂಬಂದು ಕಾರಲ್ಲಿ ಕೂತ್ಕೊಂಡ್ರು. ಸೊ ಅವ್ರಿಗೂ ಕೂಡ ಸದ್ಯಕ್ಕೆ ಏನು ಸ್ಥಾನಮಾನ ಸಿಗಂಗೆ ಕಾಣ್ತಾ ಇಲ್ಲ. ಏನು ಜಂಬೋ ಕ್ಯಾಬಿನೆಟ್ ಆಗಿಬಿಡುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇರೋ ಕೆಲವು ಜನರಲ್ಲೇನೆ ಇದು ಯಾಕೋ ಲುಕ್ಸ್ ಪ್ರಿಟಿ ಲ್ಯಾಕ್ ಲಸ್ಚರ್ ಸ್ವಲ್ಪ ಅಂತ ಅನ್ನಿಸ್ತಾ ಇದೆ. ಐ ಮೇ ಬಿ ರಾಂಗ್ ಆಲ್ಸೋ. ನೋಡೋಣ ವಿಜಯ್ ಅವ್ರು ಏನು ಹೇಳ್ತಾರೆ ಅಂತ. ಏನಂತಿರ್ತಾವೆ, ಏನಾಗುತ್ತೆ ಅಂತಂದರೆ, ನೀವು ಪವರ್ನಲ್ಲಿ ಇದ್ದಾಗ ನಿಮ್ಮ ಕಾಂಪಿಟೆನ್ಸ್ ಇಂಪ್ರೂವ್ ಮಾಡಬೇಕಾಗತ್ತೆ. ಓಕೆ, ನಿಮ್ಮ ಮಿನಿಸ್ಟ್ರಿ ಮಾಡೋದು ಬರೀ ಟ್ಯಾಗಿಗೆ ಬೋರ್ಡ್ಗಲ್ಲ, ಅಥವಾ ಒಂದು ಗೂಟದ ಕಾರ್ಗೋಸ್ಕರ ಅಲ್ಲ. ಓಕೆ, ನಿಮಗೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಅದು ಆ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿದ್ದಂಥ ಕಾರ್ಯವೈಖರಿ ನೀವು ಪ್ರೂವ್ ಮಾಡಬೇಕಾಗತ್ತೆ. ನಿಮ್ಮಿಂದ ರಿಸಲ್ಟ್ ಬರಬೇಕಾಗತ್ತೆ. ಓಕೆ, ಜಸ್ಟ್ ನೀವು ದಿನ ಪ್ರೆಸ್ ಸ್ಟೇಟ್ಮೆಂಟ್ ಕೊಡೋದಾಗಲಿ ಅಥವಾ ಆಫೀಸಲ್ಲಿ ಕೂತ್ಕೊಳ್ಳೋದಾಗಲಿ ನಾಟ್ ದಿ ಕ್ರೈಟೇರಿಯಾ. ನೀವು ಕೂತ್ಕೊಂಡು ಜನಕ್ಕೆ ಏನು ನಾವು ಕೊಡಬೇಕು, ಆ ಪ್ರೋಗ್ರಾಮ್ ಏನು ಕೊಟ್ಟಿದ್ದಾರೆ, ಜನಕ್ಕೆ ಏನು ಕೊಡಬೇಕು ಅದು ಮಾಡಬೇಕು. ಇವಾಗ ನೀವು ಪೋರ್ಟ್ಫೋಲಿಯೋಸ್ ಚೇಂಜ್ ಮಾಡ್ತೀರಿ, ಬಟ್ ಅವರಿಗೆ ಕರೆಂಟ್ ಡೇಸ್ ಡಿಮಾಂಡ್ ಏನಿದೆ, ಜನಕ್ಕೆ ಅಗತ್ಯ ಏನಿದೆ, ಅದನ್ನು ಕೊಡೋ ಕೆಪಾಸಿಟಿ ನಿಮ್ಗೆ ಇದೆಯಾ, ಅದು ನಿಮ್ಮ ಪರ್ಸ್ಪೆಕ್ಟಿವ್ ಇದೆಯಾ, ಅದಕ್ಕೆ ಆ ಕಾನ್ಸೆಪ್ಟ್ ಗೊತ್ತಾ ನಿಮಗೆ? ಇವಾಗ ರಾಮಲಿಂಗಾರೆಡ್ಡಿ ಅವ್ರ ಬಗ್ಗೆ ಹೇಳಿದ್ರಿ ನೀವು, ಅರ್ಬನ್ ಏರಿಯಾ ಮಿನಿಸ್ಟ್ರ್ ಕೊಡ್ತಾರೆ ಅವರಿಗೆ ಅಂತ. ಓಕೆ, ಆದರೆ ಬೆಂಗಳೂರಿನವರೇ ಅವರು ರೈಟ್,
ಬಟ್ ಬೆಂಗಳೂರಿಗೆ ಇವಾಗ ಇವರೇನೇನು ಬ್ಲೂ ಪ್ರಿಂಟ್ ಹಾಕಿದ್ದಾರೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡೋ ಚಾಕಚಕ್ಯತೆ ಅವ್ರಿಗಿದೆಯಾ? ಇದರಲ್ಲಿ ಏನಾಗುತ್ತೆ ಅಂತಂದರೆ, ನೀವು ಹಿಂದಿನ ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಸೀನಿಯಾರಿಟಿ ನೋಡ್ತಾ ಇದ್ರಿ, ಇವತ್ತು ನೀವು ಅದನ್ನ ನೋಡೋಕ್ಕಾಗಲ್ಲ. ಸೀನಿಯಾರಿಟಿ ನೋಡಬಾರ್ದು, ಮನುಷ್ಯನ ಕಾಂಪಿಟೆನ್ಸಿ ಎಷ್ಟಿದೆ, ಅವನ ನಾಲೆಡ್ಜ್ ಲೆವೆಲ್ ಏನಿದೆ, ಎಕ್ಸಿಕ್ಯೂಷನ್ ಲೆವೆಲ್ ಎಷ್ಟಿರುತ್ತೆ, ಇದನ್ನು ನೋಡಬೇಕಾಗತ್ತೆ. ನೀವು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಳೆದ ಇದರಲ್ಲಿ ಕ್ಯಾಬಿನೆಟ್ ನೋಡ್ಬೇಕು, ಯಂಗ್ಸ್ಟರ್ಸ್ಗಳಿದ್ರು, ಒಳ್ಳೊಳ್ಳೆ ರಿಸಲ್ಟ್ ಬರೋದು. ಹಾಗಂತ ಅಂದ್ಬಿಟ್ಟು ನೀವು ಇಲ್ಲೂ ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಇರೋರಲ್ಲಿ ನೀವು ಮಿನಿಸ್ಟ್ರಿಗಳನ್ನ ನೋಡಿ, ಇಷ್ಟು ಜನ ಇದ್ರಲ್ಲ, ಆದರೆ ಎಷ್ಟು ಜನದ್ದು ನಿಮಗೆ ತಲುಪಿದೆ ಜನಕ್ಕೆ ಕೆಲಸ, ಅದನ್ನು ನೀವು ಕಾಂಪಿಟೆನ್ಸಿ ನೋಡಬೇಕಾಗುತ್ತೆ. ಸೊ ಈಗ ಶಿವಕುಮಾರ್ ಇದರಲ್ಲಿ ಈ ಹಳಬರನ್ನೇ ಇಟ್ಕೊಂಡಿರೋದ್ರಿಂದ ಯಾವ ಥರದಲ್ಲಿ ಅವರು ಎಕ್ಸಿಕ್ಯೂಟ್ ಮಾಡ್ಬೋದು, ಜನಕ್ಕೆ ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನು ತಲುಪ್ಸೋಕ್ಕೆ ಸಾಧ್ಯನಾ ಇದು ನೋಡಬೇಕಾಗುತ್ತೆ. ಯತೀಂದ್ರ ಕೋಟ ಏನು ವಾಮನಾಚಾರ್ಯ ಸರ್? ಯತೀಂದ್ರ ಕೋಟ ಅಂದರೆ ಮುಖ್ಯಮಂತ್ರಿಗಳನ್ನು ಸಮಾಧಾನದಲ್ಲಿ ಇಡಬೇಕು. ಇಲ್ಲದೇ ಇದ್ರೆ ಒಂದು ಸೇಯಿಂಗ್ ಇದೆ, ಏನು ಅಂದರೆ ರಸ್ತೆಯಲ್ಲಿ ನಾಯಿಗಳಿರ್ತವೆ, ಅವು ನಿಮ್ಮನ್ನು ನೋಡಿ ಬೊಗಳ್ತಿರ್ತವೆ. ಆದರೆ ಏನು ಮಾಡಬೇಕು ಗೊತ್ತಾ, ಬೊಗಳೋ ನಾಯಿಯನ್ನು ಯಾವಾಗಲೂ ನಿಮ್ಮ ಕಂಪೌಂಡಲ್ಲಿ ಕಟ್ಕೋಬೇಕು. ಆವಾಗ ಏನಾಗುತ್ತೆ, ಅದು ಬೊಗಳಿದ್ರು ಬೇರೆಯವ್ರ ಮೇಲೆ ಬೊಗಳ್ತಾ ಇದೆ ಅಂತ ಜನ ತಪ್ಪು ತಿಳ್ಕೊಳ್ತಾರೆ. ಅದು ಇಲ್ಲಿದ್ರು ಇವ್ರಿಗೆ ಬೊಗಳ್ತಿರುತ್ತೆ. ಈ ಥರದ ಆ ಉದಾಹರಣೆ ಯಾಕೆ ಹೇಳಿದೆ ಅಂದರೆ, ಸಿದ್ದರಾಮಯ್ಯನವ್ರಿಗೆ ಪಕ್ಕಾ ಬೇಕಾದವ್ರು ಯಾರಿದ್ದಾರೆ ಅವರನ್ನು ನಿಮ್ಮ ಕಂಪೌಂಡಲ್ಲೇ ಇಟ್ಕೊಂಡ್ಬಿಡ್ಬೇಕು. ಯತೀಂದ್ರ ಏನೋ ಭಾಳ ಅನುಭವ ಇದ್ದವರು, 4-6 ಸಲ ಆರಿಸಿ ಬಂದವರು, ಎಲ್ಲೋ ತಮ್ಮ ಚಾಕಚಕ್ಯತೆ ಬುದ್ಧಿಮತ್ತೆಯನ್ನು ತೋರಿಸಿದವರು ಅಂತ ಅಲ್ಲ. ಆದರೂ ಕೂಡ ಅವರನ್ನು ಇಟ್ಕೋಬೇಕು. ಇನ್ನು ಕೆಲವು ಮಂತ್ರಿಗಳನ್ನು ನೀವು ನೋಡ್ಬೋದು, H.K. ಪಾಟೀಲ್ರು ಹಾಗೆ ತಮಗೆ ಕೊಟ್ಟಂಥ ಡಿಪಾರ್ಟ್ಮೆಂಟ್ಗೆ ಲಾ ಮತ್ತು ಈ ಥರದ್ದು ಯಾವ ಹಿಂದೆ ಕೋಆಪರೇಷನ್ ಕೊಟ್ಟಿದ್ದು ಎಲ್ಲದರಲ್ಲೂ he has done fairly well. Exceedingly well, in fact. Law ಅಂತ exceedingly ಚೆನ್ನಾಗಿ ಅಂದರೆ ಅವ್ರಿಗೆ ಅದು ಓದೋದು, ಜ್ಞಾನ ಮತ್ತು ಅವ್ರ ಪ್ರೆಸೆಂಟೇಷನ್ ಇದೆಯಲ್ಲ, ಇವು ಮೂರೂ ಚೆನ್ನಾಗಿದ್ದು. ಇನ್ನೊಬ್ಬರು ಈಗ ಹೊಸದಾಗಿ ಸೇರಿಸುವಾಗ ಅವ್ರು ಕೆಲವ್ರನ್ನ ಸೇರಿಸ್ಬೋದಾಗಿತ್ತು. ರಾಯರೆಡ್ಡಿ ಅವರಿದ್ರು, ಬಸವರಾಜ ರಾಯರೆಡ್ಡಿ. ಹಾಗೆ ತುಂಬ ಶೋ ಮಾಡ್ದೇನು ತನ್ನ ಕೆಲಸಗಳನ್ನು ತಾನು ಚೆನ್ನಾಗಿ ಮಾಡುವಂಥ ಒಂದು ಎಬಿಲಿಟಿ ಇದ್ದವರು. ಬಿ ಆರ್ ಪಾಟೀಲ್ ಇದ್ರು, ಇವರು ಯಾರು ಹರಿಪ್ರಸಾದ್ ಇದ್ರು, BK ಹರಿಪ್ರಸಾದ್ ಪ್ರೆಸಿಡೆಂಟ್ ಮಾಡ್ತಾರಂತೆ. ಹರಿಪ್ರಸಾದ್ ಅಂದರೆ BK ಹರಿಪ್ರಸಾದ್ ನೋಡಿ ಇಷ್ಟು ವರ್ಷದ ರಾಜಕಾರಣ ಮಾಡಿದ್ರು. ಮೊನ್ನೆ ಕೂಡ DK ಶಿವಕುಮಾರ್ ಆಗುವಾಗ ಅವರು ಒಬ್ಬರು ಕಾರಣರು, ಅಲ್ಲಿ ಕಂಟಿನ್ಯೂಸ್ ಇವ್ರ ಪರವಾಗಿ ಅವ್ರು ಲಾಬಿ ಮಾಡಿದರು. ಆ್ಯಕ್ಚುಲಿ ಅಹಿಂದ ಬಿಟ್ಟು ಅಲ್ಲಿ ಹೋಗಿ ಅವರು ಲಾಬಿ ಮಾಡಿದರು. ಮತ್ತು ಅವ್ರಿಗೆ ಮೊನ್ನೆ ಕೂಡ ಕೇಂದ್ರದಿಂದ ಜವಾಬ್ದಾರಿ ಕೊಟ್ಟಿದ್ದಾರೆ, ಇಲ್ಲಿ ಜಗಳ ಆಗದಾಗೆ ಯೂನಿಟಿ ಎಲ್ಲರೂ ಸೇರಿ ನಡೆಯೋ ಹಾಗೆ ವ್ಯವಸ್ಥೆಯನ್ನು ನೋಡ್ಕೊಳ್ಳೋ ಜವಾಬ್ದಾರಿ BK ಹರಿಪ್ರಸಾದ್. ಆದರೆ ಇಷ್ಟು ಇಂಪಾರ್ಟೆನ್ಸ್ ಇರುವಂಥ ಒಬ್ಬ ವ್ಯಕ್ತಿಗೆ ಇಲ್ಲಿವರೆಗೆ ಎಂದೂ ಯಾರೂ ಕೇಂದ್ರದಲ್ಲಿ ರಾಜ್ಯಸಭಾ ಮೆಂಬರ್ ಇದ್ದಾಗಲೂ ಮಂತ್ರಿ ಮಾಡಲಿಲ್ಲ, ಇಲ್ಲಿ MLC ಆದಾಗ್ಲೂ ಅವ್ರನ್ನ ಯಾರನ್ನೂ ಮಂತ್ರಿ ಮಾಡಿಲ್ಲ. ನಾವು MLC ಮಾಡಲ್ಲ ಅಂದರೆ ಈಗಾಗಲೇ ಈ ನಿಮ್ಮ ಲಿಸ್ಟಲ್ಲಿ 2 MLC ಇದ್ದಾರೆ. ಈಗ ಬಂದಂಥ 2 MLC ನಿಮ್ಗೆ ಓಕೆ. BK ಹರಿಪ್ರಸಾದ್ನಂತ ನನಗೆ ಅವ್ರಿಗೆ ತಾತ್ವಿಕವಾಗಿ ಡಿಫ್ರೆನ್ಸಸ್ ಇರ್ಬೋದು, ಬಟ್ ಆ್ಯಸ್ ಎ ಪರ್ಫಾರ್ಮರ್ ಐ ಸ್ಟಿಲ್ ಫೈಂಡ್ ದಟ್ BK ಹರಿಪ್ರಸಾದ್ ಈಸ್ ವರ್ತ್ ಡೂಯಿಂಗ್ ಸೊ. ಯಾಕೆಂದರೆ ಡೆಮೋಕ್ರಸಿಯಲ್ಲಿ ಇನ್ನೂ ಒಂದು ನಮಗೆ ಅಡಚಣೆ ಇದೆ. ಏನು ಅಂದರೆ, ಯಾರ್ಯಾರಿಗೆ ಯಾವ ಜಾತಿ ಹಿನ್ನೆಲೆ ಇದೆ, ಸಮಾಜದ ಹಿನ್ನೆಲೆಯನ್ನು ನೋಡಬೇಕಾಗತ್ತೆ. ಈಗ ಒಮ್ಮೆಲೆ 8 ಲಿಂಗಾಯತರನ್ನ 12 ಗೌಡ್ರನ್ನ ಮಂತ್ರಿ ಮಾಡೋಕ್ಕಾಗಲ್ಲ. ಸ್ವತಃ DK ಶಿವಕುಮಾರ್ ಆದಮೇಲೆ ಒಂದು ಅಥವಾ ಇಬ್ಬರನ್ನು ಮಾಡ್ಬೋದು. ಹೀಗಿರುವಾಗ BK ಹರಿಪ್ರಸಾದ್ ಅಂತವ್ರಿಗೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತಿತ್ತು. ಈಗ ಅದನ್ನು ಬಿಟ್ಟು ಡೆಡ್ ವುಡ್ಸ್ ಅಂದರೆ ಏನು, ನಿಮ್ಗೆ ಇನ್ನೇನು ಚಿಗಿಯಲ್ಲ, ಬಲಿಯಲ್ಲ, ಹೂ ಬಿಡಲ್ಲ, ಹಣ್ಣಾಗಲ್ಲ, ಇಂಥವು ಪರಮೇಶ್ವರ್ ಅವರು, ಆಮೇಲೆ ನಿಮ್ಮ ಜೊತೆ ಬೇಕಾದಷ್ಟು ಇದ್ದಾರಲ್ಲ, MB ಪಾಟೀಲ್ರದ್ದು ಮುಗಿದು ಹೋಗಿದ್ದೆ ಅವ್ರದ್ದೆಲ್ಲ, ಶಾಲಾ ಸಂಸ್ಥೆ ನಡೆಸ್ಕೊಂಡಿರ್ಬೇಕು. ಜಾರ್ಜ್ ನೀವು ಆವಾಗ ಮೆನ್ಷನ್ ಮಾಡ್ದಂಗೆ, ರಾಮಲಿಂಗಾರೆಡ್ಡಿ ಅವರು ಅದು ಎಷ್ಟು ವರ್ಷದಿಂದ ಇದ್ದಾರೆ. ಜನರು ಕೆಲವು ಸಲ ಮರ್ತೇ ಬಿಟ್ಟಿರ್ತಾರೆ ಇವರು ಇದಾರೋ ಇಲ್ಲೋ ಅನ್ನೋ ಅಂತ. ಇಷ್ಟು ಸ್ಥಿತಿ ಇರುವಂಥ ಈ ಎಲ್ಲ ಡೆಡ್ ವುಡ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ನಾಳೆ DKC ಸರ್ಕಾರ ಪರ್ಫಾರ್ಮ್ ಮಾಡಲಿ ಅಂದರೆ ಮಾಡ್ಬೋದು. ಅವಾಗ ಇವ್ರಿಗೆ ಎಕ್ಸ್ಟ್ರಾರ್ಡಿನರಿ ಎಬಿಲಿಟೀಸ್ ಬೇಕಾಗತ್ತೆ. ಕೈಯಲ್ಲಿ ವಿಪ್ ಹಿಡ್ಕೊಂಡು ನಿಲ್ಬೇಕಾಗತ್ತೆ, ಚಡಿ ಹಿಡ್ಕೊಂಡು ಓಡ್ರಿ ಅಂತ. ಆದರೆ ಇವು ಎಷ್ಟೋ ವರ್ಷದಲ್ಲಿ ತಣ್ಣಗೆ ಮನೆಯಲ್ಲಿ ಕೂತವರು ಇವರು ಏನ್ರಿ ಓಡ್ತಾರೆ? ಆ ರೀತಿಯಿಂದ ನೋಡಿದರೆ ಬೈರೇಗೌಡರು ಹೆಸರೇನು, ಕೃಷ್ಣ ಬೈರೇಗೌಡ ಹೊಸದಾಗಿ ಬಂದರೂ ಕೂಡ ಹಿಸ್ ಪರ್ಫಾರ್ಮೆನ್ಸ್ ವಾಸ್ ಎಕ್ಸಲೆಂಟ್. ಮಾಡೋಕ್ಕಾಗಿಲ್ಲ ಅಂದರೆ ಕಡೆಗೆ ಹೋಗಿ ನಿಮ್ದು B ಖಾತಾ ಅಥವಾ A ಖಾತಾ, ಕಂದಾಯ ಡಿಪಾರ್ಟ್ಮೆಂಟ್ನಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೆ ಅವರು ಸ್ವತಃ ಪ್ರಯತ್ನಗಳನ್ನು ಮಾಡ್ತಾನೆ ಹೋದರು. ಹೊಸ ಡಿಸಿಷನ್ಸ್ ತಗೊಂಡ್ರು, ಕಳಿಸ್ಕೊಟ್ರು. ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಸಹಜವಾಗಿ ಆಗಬೇಕು,
ಜನರದ ಹಕ್ಕಲ್ಲಿ ನಡಿಬೇಕು ಅನ್ನೋಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗಲಿಲ್ಲ, ಅದು ಬೇರೆಯೇ ವಿಷಯ. ಯಾಕೆಂದರೆ ಉಳಿದ ಕಡೆಯಿಂದ ಎಲ್ಲ ಮಿನಿಸ್ಟ್ರಸು ಪ್ರೆಷರು, ಎಲ್ಲ ಜಿಲ್ಲೆಗೂ ಒಬ್ಬೊಬ್ಬ ಇನ್ಚಾರ್ಜ್ ಮಂತ್ರಿ ಅವ್ರು ಹೋಗಿ ಅಲ್ಲೇ ಆಸರೆ ತೊಗೊಂಡ್ಬಿಡ್ತಾರೆ. ಇವ್ರು ಇಲ್ಲಿಂದ ಏನು ಆರ್ಡರ್ ಕಳಿಸಿದ್ರು ಅಲ್ಲೇ ಉಳಿತವೆ. ಅವರನ್ನು ದಬ್ಬಿ ಅವ್ರ ಮಾತುಗಳನ್ನು ನಿಲ್ಲಿಸಿ ಸರ್ಕಾರ ನಡೆಯೋ ಹಂಗೆ ಮಾಡಬೇಕಾಗಿದ್ದು ಬೈರೇಗೌಡರಿಗೆ ಆಗಲಿಲ್ಲ. ಆದರೆ ಅಂಥವ್ರು ಇದ್ದಾರೆ ಅಂತ ಈಗ ಅವ್ರನ್ನೂ ಸೇರಿಸ್ಕೊಂಡಿದ್ದಾರೆ, ಆ ಸಂತೋಷ ನಮಗಿದೆ. ಅಂದರೆ ನಿಮ್ಮ ಇಡೀ ಮಂತ್ರಿಮಂಡಲಕ್ಕೆ ಒಂದು ಸ್ವಚ್ಛ ಅನ್ನೋ ಇಮೇಜ್ ಇರಬೇಕು. ಎರಡನೇದ್ದು ಇದು ಹೊಸತನ ಇದೆ ಅನ್ನಿಸ್ಬೇಕು. ಮೂರನೇದ್ದು ಇವರು ಪರ್ಫಾರ್ಮ್ ಮಾಡಬಲ್ಲರು ಅನ್ನಿಸಿ ಆಮೇಲೆ ಪರ್ಫಾರ್ಮ್ ಮಾಡಬೇಕು. ಯಾಕೆಂದರೆ ಈಗಾಗಲೇ ಸಿದ್ದರಾಜ್ ಅವರು ಹೇಳಿದಂಗೆ ಇಮೇಜ್ ಬಿಲ್ಡ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ನಿಮ್ಗೆ ಇರೋದೇ 2 ವರ್ಷ, ಇನ್ನು 1.5 ವರ್ಷದಲ್ಲಿ ಯು ವಿಲ್ ಬಿ ಇನ್ ಇಲೆಕ್ಷನ್ ಮೋಡ್. ಜನ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ನೀವು ಆಮೇಲೆ ಏನು ಮಾಡಿದ್ರು ಇಲೆಕ್ಷನ್ ಗಿಮಿಕ್ ಬಿಡಯ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂದ್ಬಿಡ್ತಾರೆ. ಹಾಗೆ ಆಗಬಾರ್ದು ಅಂತಿದ್ರೆ ನಾವು ಮಿನಿಸ್ಟ್ರಿಗಳನ್ನು ಇನ್ನೂ ಚೆನ್ನಾಗಿ ಆರಿಸ್ಕೋಬೇಕಾಗಿತ್ತು ಅಂತ ಸಾಮಾನ್ಯ ಜನತೆಗೆ ಅನಿಸುತ್ತೆ. ಅವರೇ ಎಷ್ಟು ಸಲ ನೋಡೋದಪ್ಪ ನಾವು. ಒಂದಿಷ್ಟು ಹೊಸತನ, ಒಂದಿಷ್ಟು ವೈಚಾರಿಕತೆ, ಶಾರ್ಪ್ನೆಸ್, ಯೂಸ್ಫುಲ್ನೆಸ್, ಓಪನ್ ಮೈಂಡೆಡ್. ಸ್ವಲ್ಪ ಡಿಫ್ರೆನ್ಸ್ ಎಲ್ಲ ಮಂತ್ರಿಗಳಲ್ಲೂ ಇರುತ್ತೆ. ಕೆಲವರು ಕೋಪ ಬೇಗ ಬರುತ್ತೆ, ಕೆಲವರು ಆಫೀಸಿಗೆ ಬರೋದೇ ಲೇಟು, ಹೀಗೆಲ್ಲ ಇರುತ್ತೆ. ನಾನು ಗುಂಡೂರಾವ್ ಚೀಫ್ ಮಿನಿಸ್ಟರ್ ಇದ್ದಾಗ ನೋಡ್ತಿದ್ದೆ, ಅವ್ರು ಬರೋದೇ 12ಕ್ಕೆ ಬರ್ತಿದ್ರು. ಎಂಥ ಇಂಪಾರ್ಟೆಂಟ್ ಮೀಟಿಂಗ್ ಇದ್ದು ಹಾಗೆ ಎಲ್ಲ ಥರದ ಜನ ಇರ್ತಾರೆ. ಆದರೆ ಇದ್ದಂಥ ವ್ಯವಸ್ಥೆಯಲ್ಲಿ ಇನ್ನೂ ಚೆನ್ನಾಗಿರೋರನ್ನ ಆರಿಸ್ಕೊಂಡು ಏನು ನಾರ್ಮ್ಸ್ ಇವೆ, ಜಾತಿ ನಾರ್ಮ್ಸ್ ಇವೆ, ಜಿಲ್ಲೆ ನಾರ್ಮ್ಸ್ ಇವೆ, ಉತ್ತರ ಕರ್ನಾಟಕದಿಂದ ಇಷ್ಟಿರಬೇಕು, ಹೈದರಾಬಾದ್ ಕರ್ನಾಟಕದಿಂದ ಇಷ್ಟಿರಬೇಕು, ಮಂಗಳೂರು ಕರಾವಳಿ ಕಡೆಯಿಂದ ಒಬ್ರು ಇರಬೇಕು. ಇದನ್ನೆಲ್ಲ ಈ ಲಿಮಿಟೇಷನ್ಸ್ ಮಧ್ಯೆ ಕೂಡ ನಿಮಗೆ ಒಳ್ಳೆಯವರು ಸಿಗ್ತಾರೆ. ಸುದೈವದಿಂದ ಕರ್ನಾಟಕದಲ್ಲಿ ಇವತ್ತಿಗೂ ಕಾಂಗ್ರೆಸ್ನಲ್ಲೇ ಇರಲಿ, BJPನಲ್ಲೇ ಇರಲಿ, ಒಳ್ಳೆ ಶಾಸಕರು ಅನ್ನೋ ಲಿಸ್ಟ್ ಇದ್ದೇ ಇದೆ. ಯು ಕಾಂಟ್ ಡಿನೈ. ಒಂದು ಸಪ್ಲಿಮೆಂಟ್ ಮಾಡ್ತೀನಿ. SM ಕೃಷ್ಣ ಅವರು ಒಂದು ಅಟೆಂಡೆನ್ಸ್ ಮಿಷನ್ ಇಟ್ಟಿದ್ದರು. 10:30 ಬಂದು ಅವರ ಕಾರ್ಡ್ ಪ್ರೆಸ್ ಮಾಡ್ಬಿಟ್ಟು ಒಳಗೋಗೋರು. ದಟ್ ವಾಸ್ ದಿ ಪಂಕ್ಚುಯಾಲಿಟಿ ಆಫ್ SM ಕೃಷ್ಣ. ಅಂಥ CM ನಾನು ಇದುವರೆಗೂ ನೋಡಿಲ್ಲ. 10:30 ಕರೆಕ್ಟಾಗಿ ಬಂದ್ಬಿಡೋರು. ಆಮೇಲೆ ಕೃಷ್ಣ ಅವಳ ಮೀಟಿಂಗ್ ಭಾಳ ರೇರ್ ಮಾಡ್ತಾ ಇದ್ದಿದ್ದು. ಯಾವಾಗಲೂ ವಿಧಾನಸೌಧದಲ್ಲೇ ಮೀಟಿಂಗ್ ಮಾಡೋರು. ವೆರಿ ಅನ್ಫಾರ್ಚುನೇಟ್ಲಿ ಡ್ರಾಟ್ ಬಂತು. ಅದೆರಡು ಕಿಡ್ನಾಪ್ ಕೇಸ್ ಆಗಿದ್ದೀನಿ, ಸ್ವಲ್ಪ ಅವರು ತೆಗ್ದುಬಿಟ್ರು. ಅದರ್ವೈಸ್ ಅಡ್ಮಿನಿಸ್ಟ್ರೇಷನ್ ವೈಸ್ ಸಿದ್ದರಾಜ್ ಅವರು ಹೇಳ್ದಂಗೆ ನಂಬರ್ 1. ಅಷ್ಟು ಪರ್ಫೆಕ್ಷನ್ ಇರೋದು ಅವ್ರದ್ರಲ್ಲಿ. ಪ್ರಾಜೆಕ್ಟ್ ಕೊಡೋದ್ರಲ್ಲೂ ಅಷ್ಟೇ. ಸುಮ್ಮನೆ ಓವರ್ ನೈಟ್ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇರಲಿಲ್ಲ ಅವರು. ಏನು ಪ್ರಾಮಿಸಸ್ ಇತ್ತು ಮುಂಚಿಂದು ಪ್ರೀವಿಯಸ್ ಗೌರ್ಮೆಂಟ್ಸ್ದು, ನಾನೇನು ಮಾಡ್ಬೋದು, ಇದನ್ನು ಹೆಂಗೆ ಕಾಂಪನ್ಸೇಟ್ ಮಾಡಬೇಕು ಅಂತ ಈಸ್ ಟು ಡಿಸ್ಕಸ್ ವಿತ್ ಆಫೀಸರ್ಸ್. ತುಂಬ ಚೆನ್ನಾಗಿ ಮಾಡೋರು. ವಿ ಹ್ಯಾವ್ ಸೀನ್ ಇಟ್. ಭಾಳ ಕ್ಲಾಸಾಗಿ ಇಂಪ್ಲಿಮೆಂಟ್ ಮಾಡಿದ್ರು ಅದನ್ನು. ರೈಟ್. ಥ್ಯಾಂಕ್ ಯು ಸರ್. ರೈಟ್ ಸರ್. ಸಿದ್ದರಾಜ್ ಸರ್, ಅನದರ್ 35 minutes ಲೆಫ್ಟ್. ಸರ್, ಈಗ ಈ ಎಂಥ ಮಿನಿಸ್ಟ್ರಿಲೆಲ್ಲ ಅಳಬರೇ ಇರ್ಬೋದು, ಬಟ್ ಇದು ಹೊಸ ಮಿನಿಸ್ಟ್ರಿ. ಚೀಫ್ ಮಿನಿಸ್ಟರ್ ಹೊಸಬರಾಗಿರೋದ್ರಿಂದ ಹೊಸ ಮಿನಿಸ್ಟ್ರಿ. ಹನಿಮೂನ್ದು ಸಾಮಾನ್ಯವಾಗಿ 6 ತಿಂಗಳಿರುತ್ತೆ ಅಂದರೆ ಇವ್ರಿಗೆ 3 ತಿಂಗಳು ಕೊಡೋಣ. 23ರಲ್ಲಿ 3 ಹೋದರೆ ಇನ್ನು 20 ತಿಂಗಳು. ಆ 20 ತಿಂಗಳಲ್ಲಿ 12 ತಿಂಗಳು ಇವರಿಗೆ ಎಲೆಕ್ಷನ್ ಇಯರ್ ಸರ್. ಉಳಿದಿದ್ದೇ 8 ತಿಂಗಳು ಇವ್ರಿಗೆ ಉಳಿಯೋದು ಇವ್ರಿಗೇನಾದರೂ. ಆಮೇಲೆ ಸರ್, ಇವ್ರಿಗೆ ನೋಡಿ ಎಂಥ ಸಂಕಷ್ಟ ಶಿವಕುಮಾರ್ ಅವ್ರಿಗೆ ಅಂದರೆ, ಮೊನ್ನೆ ತಾನೇ ಇವರು ಸಿದ್ದರಾಮಯ್ಯನವರು ಮಾರ್ಚಲ್ಲಿ ಒಂದು ಹೊಸ ಬಜೆಟ್ ಕೊಟ್ಬಿಟ್ಟು ಆ ಬಜೆಟನ್ನು ಇಟ್ಟಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರದ ಗೌರ್ಮೆಂಟ್ ಬಜೆಟ್ ಆದ್ರೂ ಸಿದ್ದರಾಮಯ್ಯವ್ರ ಬಜೆಟ್ ಅದು. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಈ ವರ್ಷ ಇವರು. ಇವರು ಹೊಸದೇನು ಬಜೆಟ್ ತರೋಕ್ಕಾಗಲ್ಲ. ಇವರು ಹೊಸ ಐಡಿಯಾಗಳಿದ್ರು ಹೇಳ್ಕೋಬೇಕೆ ಹೊರತು ಅವ್ಯಾವು ಬಜೆಟೆಡ್ ಪ್ರೋಗ್ರಾಮ್ ಆಗಲ್ಲ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ, ವಿಧಾನಸೌಧಕ್ಕೊಂದು ಕೆಂಪು ಬಣ್ಣ ಹೊಡೆದು ತೋರಿಸ್ತೀನಿ ಅಂದ್ರೂ ಅದು ಬಜೆಟ್ ಪ್ರೋಗ್ರಾಮ್ ಆಗಲ್ಲ. ಫೈನಾನ್ಷಿಯಲ್ ಪ್ರೆಷರ್ ಗ್ಯಾರಂಟಿ ಸ್ಕೀಮ್ ಈ ರೀತಿ ಎಂಥ ಕಂಪಲ್ಷನ್ಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಇವರು ಅನೌನ್ಸ್ ಮಾಡಿರೋ ಪ್ರೋಗ್ರಾಮ್ಗಳನ್ನ ಇಂಪ್ಲಿಮೆಂಟ್ ಮಾಡೋದೇ ಈ ವರ್ಷ. ಇವರು ಕಳೆದ ಮೇಲೆ ಇವ್ರದ್ದೇ ಆದ ಗೌರ್ಮೆಂಟ್ ಅದೇನೋ ಹೊಸದೇನೋ ತೋರಿಸೋದು ಹೆಂಗೆ? ಎಲ್ಲಿದೆ ಸ್ಕೋಪ್ ಇವ್ರಿಗೆ? ಅಗ್ರೀಡ್. ಯಾವ ರೀತಿ ಸ್ಕೋಪನ್ನು ಮಾಡ್ಕೊಳಕ್ಕೆ ಹೋದರೆ ಫೈನಾನ್ಷಿಯಲ್ ಎಲ್ಲಿದೆ, ನಿಮಗೆ ಬ್ಯಾಕಪ್ ಎಲ್ಲಿದೆ? ವೇರ್ ಡು ಯು? ಈಗಾಗಲೇ 1,14,000 ಕೋಟಿ ಸಾಲ ನಾವು ಮಾಡ್ತೀವಿ ಈ ವರ್ಷ ಅಂತ ಒಂದು ಪ್ರಾಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಎತ್ತೋದೇ ಕಡೆನೇ ಮಾಡಬೇಕಾ? ಮತ್ತೆ ನೀವು ಈಗ ಒಂದು ಫಿಸ್ಕಲ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ, ಏನು 25% ಒಳಗಡೆ ಇರುತ್ತೆ JSDP ನಮ್ಮ ಬಾರೋಯಿಂಗ್ ಅಂದ್ರಲ್ಲ,
24.95% ಸಿದ್ದರಾಮಯ್ಯನವರ ಕಾಲದಲ್ಲಿ ಈಗಲೇ ಹಾಗೆ ಹೋಗಿದೆ. 0.5% ವಿಂಡೋ ಮಾತ್ರ ಇಟ್ಟಿದ್ದಾರೆ. ಎಷ್ಟು ಲಕ್ಷ ಕೋಟಿ ಆಗಿದೆ ಸರ್ ಇವಾಗ ಟೋಟಲ್? ಈಗ 7 lakh ಕೋಟಿ 8 ಲಕ್ಷ ಕೋಟಿ ಆಗಿದೆ. 8 ಲಕ್ಷ ಕೋಟಿ ಆಗಿದೆ. ಓಕೆ, ದೆನ್ ಎಕನಾಮಿಕಲಿ ಸ್ಪೀಕಿಂಗ್ GSDP ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಮ್ದೊಂದು 32 ಲಕ್ಷ ಕೋಟಿ ಅನ್ಕೊಳ್ಳೋಣ. ಇಡೀ ಕರ್ನಾಟಕದ್ದು ಒಟ್ಟು ನೆಟ್ವರ್ತ್ ಒಂದು 30 lakh crores ಅಂತ ಅನ್ಕೊಳ್ಳೋಣ. ಸೊ 30 lakh crores-ನಲ್ಲಿ 25% ಇಸ್ ಅಬೌಟ್ 7.5 lakh crores. ಸೇಲಿಂಗ್ ಆಗೋಯ್ತಲ್ಲ ಆಲ್ಮೋಸ್ಟ್. ಬಾರ್ಡರ್ ಬಂದ್ಬಿಟ್ಟಿದೀವಿ ಸರ್ ನಾವು. ಬಾರ್ಡರ್ ಇದ್ದೀವಿ. ಈಗ ನೆಕ್ಸ್ಟ್ ಇಯರ್ ಸೊ ನೀವು ಹೇಳೋದು ಇನ್ ಸಾಲ ಮಾಡೋದು ಕೂಡ ಕಷ್ಟ ಇದೆ. ಈಗ ನೆಕ್ಸ್ಟ್ ಇಯರ್ ವೆನ್ ದೇ ಪ್ರೆಸೆಂಟ್ ದ ಬಜೆಟ್, ದಟ್ ಈಸ್ ಎನ್ ಎಲೆಕ್ಷನ್ ಇಯರ್ ಬಜೆಟ್. ಅದು ಬಿಕಾಸ್ ಐ ವಾಸ್ ಆಲ್ವೇಸ್ ಥಿಂಕಿಂಗ್ ನಾವು GSDP ನಮ್ದು ವರ್ಷ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ, ಅಫ್ಕೋರ್ಸ್ ಐ ಆಮ್ ನಾಟ್ ಕಂಪೇರಿಂಗ್ ವಿತ್ ಮಹಾರಾಷ್ಟ್ರ ಆರ್ ಎನಿ ಅದರ್ ಮೈಕ್ರಾನ್ಸ್, ನಾಟ್ ಇನ್ ಹ್ಯೂಜ್ ಫಿಗರ್. ಇಲ್ಲ, ಕರ್ನಾಟಕ ಬಟ್ ಐ ವಾಸ್ ಥಿಂಕಿಂಗ್ ಇನ್ನೊಂದು 1.5 ಲಕ್ಷ ಕೋಟಿ ಅಷ್ಟು ಒಂದ್ ಸ್ವಲ್ಪ ಸ್ಪೇಸಿಂಗ್ ಇರ್ಬೋದು ಅಂತ ಐ ವಾಸ್ ಆಲ್ವೇಸ್ ಇನ್ ದಟ್ ಥಾಟ್ ಪ್ರೊಸೆಸ್. ಓಕೆ, ಎನಿಹೌ ಕಂಟಿನ್ಯೂ. ಸರ್, ಈಗ ಈ ವರ್ಷ ಆಲ್ರೆಡಿ ವೆದರ್ ಫೋರ್ಕಾಸ್ಟ್ ಬಂದು ಮಾನ್ಸೂನ್ ಈಸ್ ಎರಾಟಿಕ್ ಅಂತ ಹೇಳಿದ ಮೇಲೆ ಫುಡ್ ಪ್ರೊಡಕ್ಷನ್ ಡೌನ್ ಆಗಬಹುದು ಅನ್ನೋದು ಆಲ್ ಇಂಡಿಯಾ ಈ ಲೆವೆಲಲ್ಲಿ ಚರ್ಚೆ ಆಗ್ತಾ ಇರುತ್ತೆ. And moreover, to add something to this, I just remembered 7.25 ಲಕ್ಷ ಕೋಟಿ ಆಗಿದೆ ಸದ್ಯಕ್ಕೆ ಓವರ್ ಆಲ್ ಸಾಲ. that has almost touched 32 ಲಕ್ಷ ಕೋಟಿ GSDP ಅಂತ ಅನ್ಕೊಂಡ್ರೆ, ಅದರ 25% ತಗೊಂಡ್ರೆ ನಿಮ್ಗೊಂದು 8 ಲಕ್ಷ ಅಂತ ಅನ್ಕೊಂಡ್ರು ಕೂಡ ನಿಮ್ಗೆ 7.25 ಲಕ್ಷ ಕೋಟಿ ಇಸ್ ಸಮಥಿಂಗ್ ಮ್ಯಾಸಿವ್. ಎಸ್, ಪ್ಲೀಸ್ ಕಂಟಿನ್ಯೂ ಸರ್. ಆಗಿರೋ ಸಂದರ್ಭದಲ್ಲಿ ನಿಮಗೆ ಸರ್, ಈಗ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಈಗ ರೆವಿನ್ಯೂ ಏನು ಬರಬೇಕಾಗಿತ್ತು, ಆ ರೆವಿನ್ಯೂ ಬೇಸ್ ಏನಿದೆ ಅದೆಲ್ಲ ಸ್ಟ್ರಿಂಕ್ ಆಗಿಬಿಟ್ಟಿದೆ ನಿಮಗೆ. ಎಕ್ಸೆಪ್ಟ್ ಪೆಟ್ರೋಲ್, ಡೀಸೆಲ್ ಮತ್ತು ಟೊಬ್ಯಾಕೋ ಪ್ರಾಡಕ್ಟ್ಸು ಮತ್ತು ಇನ್ನೂ 2-3 ಪ್ರಾಡಕ್ಟ್ಸ್ ಬಿಟ್ಬಿಟ್ರೆ ನಿಮಗೆ GST ವ್ಯಾಪ್ತಿಲಿ ಎಲ್ಲ ಪ್ರಾಡಕ್ಟ್ಸ್ಗಳು ಇದೆ. ನಿಮಗೆ ಯುವರ್ ಓನ್ ರಿಸೋರ್ಸಸ್ ಅನ್ನೋ ಬೇಸೇ ಕಡಿಮೆ ಆಗಿರೋ ಸಂದರ್ಭದಲ್ಲಿ, ಹಾಗಾದ್ರೆ ಇದನ್ನ ಇನ್ನೊಂದು ಕಂಪ್ಯಾರಿಟಿವ್ ಸ್ಟಡಿಗೆ ತಗೊಳ್ಳೋಣ ಸರ್. ನಾವು ಇವಾಗ ಚಾಲೆಂಜಸ್ ಅಂತ ಫೇಸ್ ಮಾಡುವಾಗ ಲೆಟ್ ಅಸ್ ಕಮ್ ಟು ದಿ ಆಕ್ಚುಯಲ್ ಚಾಲೆಂಜಸ್. ನಾವು ಈಗ ನಾನು ಪದೇ ಹೇಳ್ತಾ ಇರೋ ವಿಷಯ ಇದು, ಅಮನಾಚಾರ್ಯ ಸರ್ ನಿಮಗೂ ಕೂಡ ಸೇರಿದಂತೆ ಪದೇ ನಾನು ಯಾವಾಗಲೂ ಮಾತಾಡ್ತಾ ಇರ್ತೀನಿ ಇದ್ರ ಬಗ್ಗೆ. ಒಂದು ರಾಜ್ಯದ ಆದಾಯದ ಫ್ಲೋ ಚಾರ್ಟ್ ಏನಪ್ಪ, ಕಮರ್ಷಿಯಲ್ ಟ್ಯಾಕ್ಸು GST ಇಂದ 1 ಲಕ್ಷ ಕೋಟಿಗಿಂತ ಜಾಸ್ತಿ ತಗೊಳ್ತಾರೆ. ಆಮೇಲೆ ಮೋಟಾರ್ ವೆಹಿಕಲ್ ಟ್ಯಾಕ್ಸ್ ಇಂದ ಒಂದು 13-14 ಸಾವಿರ ಕೋಟಿ ರೂಪಾಯಿ ದುಡ್ಡು ಬರುತ್ತೆ. ಮೂರನೇದಾಗಿ ಎಕ್ಸೈಸ್ ಅಬಕಾರಿಯಿಂದ ಒಂದು 30,000 ಕೋಟಿ 35,000 ಕೋಟಿಯಷ್ಟು ದುಡ್ಡು ಮಾಡ್ತಾರೆ. ಆಮೇಲೆ ಸ್ಟ್ಯಾಂಪ್ಸ್ ಅಂಡ್ ಡ್ಯೂಟೀಸ್ ಇಂದ ಒಂದು 15,000 ಕೋಟಿ ರೂಪಾಯಿ. ಅಷ್ಟು ಬಜೆಟ್ ಆಗ್ಲಿಕ್ಕಿಲ್ಲ, ಇವ್ರು 100% ಜಾಸ್ತಿ ಮಾಡಿರೋದ್ರಿಂದ ಆಗ್ಬೋದೇನೋ ಗೊತ್ತಿಲ್ಲ, ಒಂದು 15,000-16,000 crore rupees ಮಾಡ್ತಾರೆ. ಜಿಯಾಲಜಿ ಮತ್ತೆ ಮೈನಿಂಗ್ ಇಂದ ಈ ರಾಯಧನ ಬರುತ್ತೆ ನೋಡಿ, ರಾಯಲ್ಟಿ ಬರುತ್ತೆ ನೋಡಿ. ಈ ರಾಯಲ್ಟಿ ನಿಮ್ಗೊಂದು 7,000-8,000 ಕೋಟಿ ರೂಪಾಯಿ ದುಡ್ಡು ಬರುತ್ತೆ ನಿಮ್ಗೆ ಅಷ್ಟೇ. ದಟ್ಸ್ ಆಲ್. ಕಂಬೈನಿಂಗ್ ಆಲ್ ಆಫ್ ದೆಮ್ ಟುಗೆದರ್ 2.25 ಲಕ್ಷ ಕೋಟಿ, 2.32 lakhs ಅಷ್ಟೇ. ಕಂಬೈನಿಂಗ್ ಆಲ್ ಆಫ್ ದೆಮ್ ಟುಗೆದರ್. ನೀವು ಏನು ಜನಕ್ಕೆ ಎಷ್ಟು ಕೊಡಿಸ್ತೀರಾ? ನೀವೇನು 50,000 ಕೋಟಿ ಕೊಡ್ಸಕ್ಕಾಗತ್ತಾ ನೀವು ಜನಕ್ಕೆ? ನೀವು ಟಾರ್ಗೆಟ್ 50,000 ಕೋಟಿ ಇಟ್ಕೊಳ್ಳಿ, ಕೊಡಿಸ್ತೀನಿ ನನ್ನ ಜನಕ್ಕೆ ಅಂತ. ಬಟ್ 50,000 ಕೋಟಿ ಕೊಡ್ಸಕ್ಕಾಗತ್ತಾ? ಕೊಡ್ಸಕ್ಕಾಗಲ್ಲ ನೀವು ಜನಕ್ಕೆ. ಜನ ಎಷ್ಟು ಕುಡಿಬೇಕೋ ಅಷ್ಟು ಕುಡಿತಾರೆ, ಹೊಸ ಕುಡುಕರು ಸೇರ್ಕೊಳ್ತಾರೆ ಅಷ್ಟೇ. ಆಯ್ತಾ? ಸೊ ಹ್ಯಾವಿಂಗ್ ಸೆಡ್ ದಿಸ್, ನಾನು ಚಾಲೆಂಜಸ್ನ ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿ ಹೇಳ್ತೀನಿ ನಿಮಗೆ. ಸಾಲನೂ ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಸಾಲ ಆಗೋಗಿದೆ. ಬ್ಯಾಂಕ್ಗಳಿಂದ ಸಾಲ, ಕೇಂದ್ರದಿಂದ ಸಾಲ ಆಗೋಗಿದೆ. ಆಮೇಲೆ ಕೇಂದ್ರದಿಂದ ಬರಬೇಕಾದಂಥ ವಾಪಸ್ ದುಡ್ಡು, ಇನ್ಕಮ್ ಟ್ಯಾಕ್ಸ್ದು ಮತ್ತೊಂದು ಮಗದೊಂದು ಆಗೋಗಿದೆ. ಆಮೇಲೆ ಕೇಂದ್ರದಿಂದ ಬರಬೇಕಾದಂಥ ನಮಗೆ ಪೂರ್ವ ನಿಯೋಜಿತ ಯೋಜನೆಗಳ ದುಡ್ಡು ಒಂದು ಸ್ವಲ್ಪ ಆಗೋಗಿದೆ. ಆಯಿತು, 4.25 ಲಕ್ಷ ಕೋಟಿ ಅಂತ ಅಂದ್ಕೊಳ್ಳೋಣ. 45% ನೀವು ಸ್ಯಾಲ್ರಿ ಕೊಡ್ತೀರಿ, 40-45% ಸ್ಯಾಲ್ರಿ ಕೊಡ್ತೀರಿ. ಒಂದು 15% ನೀವು ಮಾಡಿರೋ ಸಾಲಕ್ಕೆ 20% ಆಲ್ಮೋಸ್ಟು ಮಾಡಿರೋ ಸಾಲಕ್ಕೆ ಬಡ್ಡಿ ಕಟ್ತೀರಿ. ಇನ್ನು 65,000 ಕೋಟಿ ರೂಪಾಯಿ ಗ್ಯಾರಂಟಿ ಕೊಡ್ತೀರಿ. ಏನು ಉಳಿತು? ಉಳಿದಿದ್ದೆಲ್ಲಿ? ಸೊ ವೆನ್ ಐ ಆಕ್ಚುಲಿ ಸೇ ಚಾಲೆಂಜ್, ದುಡ್ಡಿದ್ರೆ ಚಾಲೆಂಜ್ನ ಫೇಸ್ ಮಾಡ್ಬೋದು. ದುಡ್ಡಿಲ್ಲ ಅಂದ್ರೆ ಮನೆ ಹೆಂಗ್ ನಡೆಸ್ತೀರಿ? ಸಾಲ ಮಾಡಿ ತುಪ್ಪ ತಿನ್ನೋದು. ಸಾಲ ಮಾಡಕ್ ಹೋಗಲ್ಲ ಅಂತಿರಲ್ಲ, ಕೈ ಎತ್ತೋದು. ಸರ್, ಕೇರಳದಲ್ಲಿ ನನ್ನ ಕೈಯಿಂದ ಇನ್ನೇನು ಆಗಲ್ಲ ಅಂತ. ಸರ್, ಕೈ ಎತ್ತಿದ್ರೆ ನಿಮ್ಗೆ ಪಕ್ಷ ಕುಳಿಗಾಲ ಇಲ್ಲ, ಸರ್ಕಾರ ಕುಳಿಗಾಲ ಇಲ್ಲ. ಸರ್, LDF ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರದವರು ಮತ್ತು ಅವರೆಲ್ಲರೂ ಸಾಲಕ್ಕೆ ಹೋದರೆ, ಇಲ್ಲ ನೀವು ರೀಚ್ ಸ್ಯಾಚುರೇಷನ್ ಪಾಯಿಂಟ್, ನಿಮಗೆ ಸಾಲ ಕೊಡೋಕ್ಕಾಗಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು LDF. ಈಗ ನೆಕ್ಸ್ಟ್ ಇಯರ್ ಇವರು ಈ ಬಜೆಟ್ ಮುಗಿದ್ರೆ ನಮ್ಮ ಪರಿಸ್ಥಿತಿನೂ ಅಲ್ಲೇ ಇರುತ್ತೆ ಅಂತ ಅನ್ಕೋತೀನಿ ನಾನು. ಅಂಡ್ ಇನ್ಎವಿಟಬಲಿ, ಅನಿವಾರ್ಯವಾಗಿ, ಅಂಡ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ,
ದೇ ಕೆನಾಟ್ ಸ್ಕ್ರಾಪ್ ಡೌನ್ ದಿ ಗ್ಯಾರಂಟಿ ಸ್ಕೀಮ್ಸ್. ಇಲ್ಲ, ಸೆಕೆಂಡ್ ಥಿಂಗ್ ಇಲ್ಲಿ ಹುಲಿ ಸವಾರಿ, ಚಂದನ್, ಹುಲಿ ಹುಲಿ ಸವಾರಿ. ಸವಾರಿ, ಚಂದನ್, ಇವ್ರು ಒಂದು ಕಚ್ಚತ್ತೆ. ಹೌದು. ಒಂದು ಸಪ್ಲಿಮೆಂಟು ಹಾ. ಇಷ್ಟೆಲ್ಲ ಖರ್ಚು ಮಾಡಿ 1,21,000 ಕೋಟಿ ನೀವು ಗ್ಯಾರಂಟಿ ಸ್ಕೀಮ್ಸ್ ಖರ್ಚು ಮಾಡಿದ್ದೀರಿ ಹೋದ ವರ್ಷ. ಅಷ್ಟೊಂದ ಅಷ್ಟೊಂದು ಖರ್ಚು ಮಾಡಿದ್ದಾರೆ. ಪ್ಲಸ್ ಹೆಂಗೆ ಸರ್ ಅಷ್ಟೊಂದು? ಹೇಳಿ 21 crores ಅಲ್ಲ, ಇರೋದೇ 65-70 ಸಾವಿರ ಸೋಷಿಯಲ್ ವೆಲ್ಫೇರ್ ಒಟ್ಟು 1.41 crores CMA ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾವು ಬರ್ದಿದ್ದಲ್ಲ. ಅಷ್ಟರಲ್ಲಿ ನೀವು ಮಾಡಿದ್ಮೇಲೆ ಡೆವಲಪ್ಮೆಂಟ್ ಏನಾಗಿದೆ, ಡೆವಲಪ್ಮೆಂಟ್ ಹ್ಯೂಮನ್ ಗ್ರೋತ್ ಡೆವಲಪ್ಮೆಂಟ್ ಕೊಡಬೇಕಲ್ಲ, ನೀವು ಹ್ಯೂಮನ್ ಡೆವಲಪ್ಮೆಂಟ್ ಗ್ರೋತ್ ಪರ್ಸೆಂಟೇಜ್ ಕೊಡಬೇಕಲ್ಲ. ಎಷ್ಟಾಗಿದೆ? 0.6%. ಆಲ್ ಓವರ್ ಇಂಡಿಯಾ ತಗೊಂಡ್ರೆ 8 ಲಕ್ಷ ಕೋಟಿ ಖರ್ಚು ಮಾಡಿದ್ದಾರೆ ಆಲ್ ಓವರ್ ಇಂಡಿಯಾ. ಗ್ರೋತ್ ರೇಟ್ ಎಷ್ಟು? 0.061 ಆಲ್ ಓವರ್ ಇಂಡಿಯಾ. ಕರ್ನಾಟಕದಲ್ಲಿ 0.6. ಸೊ ವಾಟ್ ಇಸ್ ದ ಪರ್ಸೆಂಟ್? ನೀವು ಖರ್ಚು ಮಾಡಿದ ಪ್ರಯೋಜನ ಆಯಿತು. ಇದಕ್ಕೊಂದು ಆ್ಯಡ್ ಮಾಡ್ತಾ, ಇವಾಗ ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅಂತ. ನೀವು ಇವಾಗ ಸಾಲನೂ ಮಾಡೋಕ್ಕಾಗಲ್ಲ, ಸಾಲ ಮಾಡಿದ್ರು ಕೂಡ ಡಾಲ್ಡಾನು ತಿನ್ನಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿರುವಾಗ, ವನಸ್ಪತಿನೂ ತಿನ್ನಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಿರುವಾಗ, ಸೊ ದ ಮನಿ ಶುಡ್ ಹ್ಯಾವ್ ಬೀನ್ ಹ್ಯೂಜ್ಲಿ ಇನ್ವೆಸ್ಟೆಡ್ ಆನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್. Yes, capital Investments. asset On creation investments, not on revenue expenditures, asset creation. not on giving money to someone. ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್. Not come on, ಬಾ ತಗ 2,000, no. ತಗ come on, I'll give you 5,000, no. It may be in the vicinity of the economy only, ನಾನು ಇಲ್ಲ ಅಂತ ಹೇಳಲ್ಲ. It may circulate, but it doesn't produce anything else ಅಲ್ಲ. ಅವ್ರೇನು ಹೇಳ್ತಾರೆ, 2,000 ಕೊಟ್ಟರೆ 2,000 ಅವರು ಇನ್ನೊಂದೇನೋ ತಗೊಳಕ್ ಬಳಸ್ತಾನೆ, ಅವಾಗ ನಮ್ಮ ಎಕಾನಮಿ ಗ್ರೋತ್ ಆಗುತ್ತೆ. ಅದೇ ಗ್ರೋತ್ ಆಗುತ್ತೆ. ನೀವು ಒಂದು ಅಬ್ಸರ್ವ್ ಮಾಡಿದಿರೋ ಏನು, ತಮಿಳ್ನಾಡು ಗೌರ್ಮೆಂಟಲ್ಲಿ ಡ್ಯೂರಿಂಗ್ ಕರುಣಾನಿಧಿ, ಜಯಲಲಿತಾ ಅಂಡ್ MGR ಪೀರಿಯಡಲ್ಲಿ ಕನ್ಸೆಷನ್ಸ್ ಕೊಟ್ಟರು, ನೋ ಫ್ರೀ ಬೀಸ್. ಬಸ್ ಟ್ರಾನ್ಸ್ಪೋರ್ಟ್ ಈವನ್ ಟುಡೇ ತಮಿಳ್ನಾಡು ಇಸ್ ಚೀಪರ್ ದನ್ ಅವರ್ ಸ್ಟೇಟ್. ವಾಟ್ ಯು ಮೀನ್ ಬೈ ಫ್ರೀ ಬೀಸ್? Taking my tax and giving the money to someone is you call as freebie? No freebies. Don't even use a term called freebie. No freebies at all. Our concession ಕೊಡೋರು. Freebie is a very wrong term to be used. Absolutely. Freebie is a very wrong term to be used. I'm sorry to say this, sir. Draining the revenue. ಈ ತಮಿಳ್ನಾಡಲ್ಲಿ It's your tax. ನೀವು ₹1 ಮ್ಯಾಚ್ ಬಾಕ್ಸ್ ತಗೊಂಡ್ರೆ you pay 10 paisa tax. And out of that money you are getting something else out of it. Same thing. How do you call it as a freebie? My taxpayer is questioning today. ನಾನು ಟ್ಯಾಕ್ಸ್ ಕಟ್ತೀನಿ, ನನಗೇನು ರಿಟರ್ನ್ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ. You are talking only about direct taxes. ಹೌದು. You are talking only about income tax. ಮತ್ತೊಂದು ನಾವು ಕೇಂದ್ರ ಕಟ್ಟೋದು, ಅದು ಕಟ್ಟೋದು, ರಾಜ್ಯ ಕಟ್ಟೋದು, ಅದೆಲ್ಲ ಮಾತಾಡ್ತಾ ಇರೋದು. You have purchased a telephone, you have paid tax. Yes. Dr. Amanacharya sir has purchased a book by paying 25 rupees, he has paid tax. That is also tax. ಹೌದು. ಅದನ್ನ ಹೆಂಗೆ ಯೂಟಿಲೈಸ್ ಮಾಡಿದ್ದೀರಿ ಸರ್? ಸರ್ ತಮಿಳ್ನಾಡಲ್ಲಿ ಕರುಣಾನಿಧಿಯವರು ನೋಡಿ ಎಷ್ಟು ಗಿಲಾಡಿ ಅಂತ ಹೇಳಿದರೆ, ಅವರು ಸರ್ಕಾರ ಇದ್ದಾಗ ಇದು TV ಕೊಟ್ಟರು ಸರ್ ಎಲ್ರಿಗೂ, ಮತದಾರರಿಗೆ. ಬೆಂಗಳೂರೇ ಅರ್ಧ ಖಾಲಿ ಆಗ್ತದೆ. ಮತದಾರರಿಗೆ ಎಲ್ರಿಗೂ TV ಕೊಟ್ಟರು. ಕೇಬಲ್ ತಗೊಳ್ಬೇಕಲ್ಲ, ಕೇಬಲ್ ಹಾಕ್ಸ್ಕೊಂಡ್ರೆ ತಾನು TV ವರ್ಕ್ ಆಗೋದು. ಆ ಕೇಬಲ್ ಸನ್ TV ನೆಟ್ವರ್ಕಲ್ಲಿತ್ತು. 6,000 ರೂಪಾಯಿ 3,000 ರೂಪಾಯಿ TV ಕೊಟ್ಟರು. ಏನಾದ್ರು ಹೊಸ ಐಡಿಯಾ ಕೊಡ್ತಾ ಇದ್ರೆ ಗೌರ್ಮೆಂಟ್? ಅಲ್ಲ, ಅದು ಆಗಲ್ಲ ಸರ್. ಅವ್ರ ಐಡಿಯಾ ಮಾಡಿ ಬದುಕ್ಬಿಟ್ರೆ ಅವರು. ಈಗ 4,000 ರೂಪಾಯಿ TV ಕೊಟ್ಬಿಟ್ಟು ತಿಂಗಳಿಗೆ 200 ರೂಪಾಯಿ ಕೇಬಲ್ ದುಡ್ಡು ಅಂತ ಎತ್ಕೊಂಡು ಬದುಕ್ಬಿಟ್ರೆ ಅವರು. ಇವ್ರು ಅದನ್ನು ಮಾಡಕ್ಕಾಗಲ್ಲ. ಹೋಗ್ಲಿ, ಇವ್ರು ಕೇಬಲ್ ರೆಗ್ಯುಲೇಷನ್ ಸ್ಟಾರ್ಟ್ ಮಾಡಿ ಅಂತ ಈ ಕೇಬಲ್ ಜನ ನೋಡಲ್ಲ, ಎಲ್ಲ ನೆಟ್ಫ್ಲಿಕ್ಸ್, ಜಿಯೋ, ಹಾಟ್ಸ್ಟಾರ್, ಇವಾಗ OTT ಪ್ಲಾಟ್ಫಾರ್ಮ್ ಸ್ಟಾರ್ಟ್ ಮಾಡಿ ಅಂತ ಏನಾದ್ರು ಹೇಳ್ಕೊಡ್ತಾ ಇದ್ದಾರೆ. ರೆವಿನ್ಯೂ ಜನರೇಷನ್ ತುಂಬ ಹಿಡಿದು ಹರ್ಕೆಲಿಯನ್ ಟಾಸ್ಕ್ ಫಾರ್ ದಿಸ್ ಗೌರ್ಮೆಂಟ್. ರೆವಿನ್ಯೂ ಜನರೇಷನ್ ಮಾತ್ರ ತುಂಬ ಕಷ್ಟ ಇದೆ. ಇವರು ಆಗಲೇ ಎಲ್ಲದಕ್ಕೂ ಹಾಕ್ಬಿಟ್ಟಿದ್ದಾರೆ, ಏನೂ ಬಾಕಿ ಇಲ್ಲ, ಎಲ್ಲೂ ಬಿಟ್ಟಿಲ್ಲ. ಬಟ್ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇವ್ರು ಇವಾಗ ರೂರಲ್ ಆ್ಯಂಡ್ ಅರ್ಬನ್ಗೆ ಹ್ಯಾಕ್ ಮ್ಯಾನೇಜ್ ಮಾಡ್ತಾರೆ ಅನ್ನೋದೇ ದೊಡ್ಡ ಪರಿಸ್ಥಿತಿ. ಅಲ್ಲ, having said all these things, how will this government manage, be it DK Shivakumar or be it Siddaramaiah or be it XYZ, whoever it may be, ಆಯ್ತಾ? ಗ್ಯಾರಂಟಿ ಅನ್ನುವ ತೂಗುಗತ್ತಿ ನಿಮ್ಮ ತಲೆ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂತಿರುವಾಗ, ಅಂಡ್ ಯು ಕೆನಾಟ್ ಇವನ್ ಇನ್ವೆಸ್ಟ್ ಮೋರ್, ಯು ಕೆನಾಟ್ ಇವನ್ ಟೇಕ್ ಎನಿ ಕ್ರೆಡಿಟ್ ಫ್ರಮ್ ಎನಿವನ್ ಅಂತ ಅನ್ನುವಾಗ, ವಾಟ್ ಇಸ್ ದ ವೇ ಫಾರ್ವರ್ಡ್ ಫಾರ್ ಕರ್ನಾಟಕ? ಅರಾಜಕತೆ, ಅನ್ಸರ್ಟನಿಟಿ ಕ್ಲೌಡ್ಸ್. ಬಟ್ ಓಕೆ, ನೋಡೋಣ ಸರ್. ಓಕೆ, ಲೆಟ್ಸ್ ಗೋ ಲೈವ್. ಒಂದಿಷ್ಟು ವಿಜುವಲ್ಸ್ಗಳು ನಮಗೆ ಸಿಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಪ್ರದೀಪ್ ಈಶ್ವರ್ ಅವರ ಜೊತೆಗೆ ಚಿತ್ರದುರ್ಗದ ಶಾಸಕರು ಕೂಡ ಕೂತ್ಕೊಂಡಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಹಲವು ಮಠಗಳ ಮಠಾಧೀಶರು ಸರ್ವಧರ್ಮ ಸಹಯೋಗದ ರೀತಿಯಲ್ಲಿ ಇವತ್ತು ನಮಗೆ
ಲೋಕಭವನದ ಕೆಲವು ಫುಟೇಜಸ್ಗಳು ಕಾಣಿಸ್ತಾ ಇದೆ. ಇಫ್ ಐ ಆಮ್ ನಾಟ್ ರಾಂಗ್, ಇಟ್ ಈಸ್ ಅನಿಲ್ ಕುಂಬ್ಳೆ. ಎಸ್, ಆಫ್ ಕೋರ್ಸ್ ಅನಿಲ್ ಕುಂಬ್ಳೆ, ಭಾರತದ ಖ್ಯಾತ ಕ್ರಿಕೆಟರ್ ಅನಿಲ್ ಕುಂಬ್ಳೆ ಅವರು ಕೂಡ ಬಂದಿರೋದನ್ನು ತಾವು ಫುಟೇಜ್ಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೀಸ್ ಆರ್ ದಿ ಲೈವ್ ಫುಟೇಜಸ್ ರಾಜ್ ನ್ಯೂಸ್ಗೆ ನಮಗೆ ಸಿಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ನಾವು ದ ಟೈಮ್ ಈಸ್ 3:00 and 34 minutes past. 3:34 ಟೈಮ್ ಇವಾಗ. ಆಮೇಲೆ ರಾಹುಲ್ ಗಾಂಧಿ ಅವ್ರನ್ನ DK ಶಿವಕುಮಾರ್ ಅವರ ನಿಯೋಜಿತ ಮುಖ್ಯಮಂತ್ರಿಗಳೇ ವೆಲ್ಕಮ್ ಮಾಡ್ಕೊಂಡಿದ್ದನ್ನು ಗಮನಿಸಿದ್ರಿ. ಆ್ಯಂಡ್ ಮೊನ್ನೆ ಬ್ಲ್ಯಾಕ್ ಮರ್ಸಿಡೀಸ್ AMG ಬೆಂಜ್ ಇತ್ತು, ಬಟ್ ಇವತ್ತು ಫಾರ್ಚುನರ್ ಇದೆ. ಫಾರ್ಚುನರಲ್ಲಿ ನಿಯೋಜಿತ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಬರ್ತಾ ಇರೋದನ್ನು ತಾವು ಗಮನಿಸಿದ್ರಿ ಈಗಾಗಲೇ. ಓಕೆ, ಭಾಳ ಕಿಕ್ಕಿರಿದ ಜನಸ್ತೋಮ, ಭಾಳ ಜನ ಅವಧೂತರು, ಶ್ರೀಯುತ ಪೂಜ್ಯ ವಿನಯ್ ಗುರುಜಿಯವರು ಕೂಡ ಅಲ್ಲಿ ಇರೋದನ್ನು ನಾವು ಗಮನಿಸಿದ್ವಿ. ಹಾಗೆ ಡಾಕ್ಟರ್ ಶ್ರೀ ಪ್ರಕಾಶ್ನಾಥ್ ಸ್ವಾಮೀಜಿಯವರು ಕೂಡ ಇರುವುದನ್ನು ನಾವು ಅಲ್ಲಿ ಗಮನಿಸಿದ್ವಿ. ತುಂಬ ಜನ ಬಂದಿದ್ದಾರೆ. DK ಶಿವಕುಮಾರ್ ಅವರು ಹಲವರ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಹಲವರಿಗೆ ಶೇಕ್ ಹ್ಯಾಂಡ್ ಮಾಡ್ತಾ ಇದ್ದಾರೆ, ಹಲವರಿಗೆ ನಮಸ್ಕಾರ ಮಾಡ್ತಿದ್ದಾರೆ, ಹಲವರು ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹಲವು ಮಠಾಧೀಶರುಗಳು, ದೊಡ್ಡ ದೊಡ್ಡವರು, ಪೂಜ್ಯಮಾನ್ಯರು ಇವರೆಲ್ಲರೂ ಕೂಡ ಬಂದಿದ್ದಾರೆ. ಅವರೊಟ್ಟಿಗೆ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಬಹುಶಃ ಯಾರೊಬ್ಬ ಪೊಲೀಸರು ಅಲ್ಲಿಗೆ ಬಂದರು, ಪೊಲೀಸರೊಟ್ಟಿಗೆ ಭದ್ರತೆ ಬಗ್ಗೆ ಅಥವಾ ಮತ್ತೊಂದು ಯಾವುದೋ ಬೇರೆ ಬೇರೆ ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇದ್ದದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಅಲ್ಲಿ ಬಂದಿರುವ ಗಣ್ಯಮಾನ್ಯರ, ಪೂಜ್ಯರ ಆಶೀರ್ವಾದವನ್ನು ಕೂಡ ಅವರು ಪಡೆದುಕೊಳ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಆಶೀರ್ವಚನವನ್ನು ಕೊಡೋದರ ಜೊತೆಗೇ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ನಂಜಾವಧೂತ ಸ್ವಾಮೀಜಿಗಳಿದ್ದಾರೆ, ನಿರ್ಮಲಾನಂದನಾಥ ಶ್ರೀಗಳಿದ್ದಾರೆ, ಪೂಜ್ಯರು, ಮಾದಾರ್ ಚೆನ್ನೈ ಸ್ವಾಮೀಜಿಗಳಿದ್ದಾರೆ. ಹೀಗೆ ಕರ್ನಾಟಕ ರಾಜ್ಯದ ಎಲ್ಲ ಹಿರಿಯ ಗಣ್ಯಮಾನ್ಯರು ಈ ಒಂದು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ರಾಜ್ ನ್ಯೂಸ್ನಲ್ಲಿ DK ಶಿವಕುಮಾರ್ ಅವರ ಪ್ರಮಾಣ ವಚನದ, ನಿಯೋಜಿತ ಮುಖ್ಯಮಂತ್ರಿ DK ಶಿ ಅವರ ಪ್ರಮಾಣ ವಚನದ ಲೈವ್ ಎಕ್ಸ್ಕ್ಲೂಸಿವ್ ಫುಟೇಜ್ಗಳನ್ನು, ಮೆಗಾ ಕವರೇಜನ್ನು ತಾವು ಗಮನಿಸ್ತಾ ಇದ್ದೀರಿ. ಎಲ್ರಿಗೂ ಕೂಡ ವಿಶೇಷವಾದ ಪಾಸಸ್ಗಳನ್ನು ಇಶ್ಯೂ ಮಾಡಲಾಗಿತ್ತು. ಆಮೇಲೆ ಹಿರಿಯ ಗಣ್ಯಮಾನ್ಯರಿಗೆ ವಿಶೇಷವಾದ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿತ್ತು. ಶ್ರೀಯುತ ಪರಮಪೂಜ್ಯ ಡಾಕ್ಟರ್ ಶ್ರೀ ಪ್ರಕಾಶ್ನಾಥ ಸ್ವಾಮೀಜಿಯವರು ಶುಭ ಕೋರಿದ್ದಾರೆ, ಮಾತನಾಡಿದ್ದಾರೆ. ನೋಡ್ಕೊಂಬರೋಣ. ನಮ್ಮ ಇವತ್ತು DK ಶಿವಕುಮಾರ್ ಅವರು ಏನು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿದಾಗ ನನಗೆ ತುಂಬ ಸಂತೋಷ ಆಯಿತು. ನಮ್ಮ ಏನು ಸಂಸ್ಕೃತಿಗೆ ಬೇಕಾಗಿತ್ತು, ನಮ್ಮ ರಾಜ್ಯಕ್ಕೆ ಒಬ್ಬ ಚತುರ ಚೀಫ್ ಮಿನಿಸ್ಟರ್ ಬೇಕಾಗಿತ್ತು, ಆ ಚತುರ ಇವತ್ತು ಬಂದಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ, ನಮ್ಮ ಮಠದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳಗಬೇಕು, ಬಾಳಬೇಕು, ಕರ್ನಾಟಕ ಬೆಳಗಿಸಲಿ ಅಂತೇಳಿ. ನಿರೀಕ್ಷೆಗಳಂತೂ ತುಂಬ ಇದ್ದಾವೆ. ಆ ನಿರೀಕ್ಷೆಗಳನ್ನ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗ್ತದೆ. ನೋಡೋಣ, ಬಹಳ ಚತುರವಾಗಿದ್ದಾರೆ. ಚತುರತೆಯಿಂದ ರಾಜ್ಯ ನಡೆಸಬೇಕು. ಆ ರಾಜ್ಯನ ನಡೆಸೋ ಶಕ್ತಿ ಅವರು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಮ್ಮ ಆಶ್ರಮದ ಅತಿ ಹತ್ತಿರದ ಇಷ್ಟು ವರ್ಷ ನಾವೆಲ್ಲ ಕಾಯ್ತಾ ಇದ್ದ ಶುಭ ದಿನ ಇವತ್ತು ನನ್ನ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸಿಗ್ತಾ ಇರೋದು. ಸೊ ಆಶ್ರಮಕ್ಕೆ, ನಮ್ಮ ಮನೆ ಆಶ್ರಮದ ಒಂದು ಮಗ ಪ್ರಮಾಣ ವಚನ ತಗೊಂಡ್ರೆ ಏನು ಖುಷಿಯಾಗುತ್ತೆ, ಅಷ್ಟು ಆನಂದ ಗೊತ್ತಾಗ್ತದೆ. DK ಶಿವಕುಮಾರ್ ಅವರ ಧರ್ಮಪತ್ನಿ ಮಾತನಾಡ್ತಾ ಇದ್ದದನ್ನು ನಾವು ಗಮನಿಸಿದ್ವಿ. ಒಳ್ಳೆಯದಾಗಲಿ, ಕರ್ನಾಟಕಕ್ಕೆ ಒಳ್ಳೆ ಕೊಡುಗೆಗಳನ್ನು ಕೊಡಲಿ ಅಂತ ಹೇಳ್ತಾ ಇದ್ದರು. ಲೋಕಭವನದ ಲೈವ್ ಫುಟೇಜ್ಗಳನ್ನು ನೀವು ಮಧ್ಯದ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ನಾನು ಈ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾ, ಮೇ ಬಿ ಫಾರ್ ದ ನೆಕ್ಸ್ಟ್ 10 minutes
ನಾನು ಇಲ್ಲಿರುವ ಗಣ್ಯಮಾನ್ಯರನ್ನ, ಹಿರಿಯ ಪತ್ರಕರ್ತರನ್ನ, ವಾಗ್ಮಿಗಳನ್ನು ನಾನು ಮಾತನಾಡಿಸ್ತೇನೆ. ಅದಾದಮೇಲೆ ನಾವು ಲೈವ್ ಫುಟೇಜ್, ಲೈವ್ ಕವರೇಜ್ಗೆ ಹೋಗೋಣ. ಅಲ್ಲಿ ಪ್ರಮಾಣ ವಚನ ಎಲ್ಲವೂ ಕೂಡ ಶುರುವಾಗುತ್ತೆ. ಲೆಟ್ಸ್ ಗೋ ವಿತ್ ವಿಜಯ್ ಸರ್. ಓಕೆ, ನಾವು ಸವಾಲುಗಳು ಮತ್ತೊಂದು ಮಗದೊಂದು ಸಮೀಕರಣ ಅದೆಲ್ಲ ಚರ್ಚೆ ಮಾಡಿದ್ವಿ, ಇರುತ್ತೆ ಬಿಡಿ. ರಾಜ್ಯ ರಾಜಕಾರಣ ಅಂತಂದಮೇಲೆ ಜಾತಿ ಸಮೀಕರಣ ಮತ್ತೊಂದು ಬೇರೆ ಬೇರೆ. ನೀವು ಒಬ್ಬ ಪತ್ರಕರ್ತರಾಗಿ ಇನ್ನು ಮುಂದಿನ 2 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ಸಿನಲ್ಲಿ ಆಗಬೇಕಾಗಿರುವ ಯಾವ ಬದಲಾವಣೆ, ಆ ಬದಲಾವಣೆಗೆ ಮತದಾರ ಎಸ್ ಇದಾಗಬೇಕಾಗಿತ್ತು ಅಂತನ್ನಿಸುವ ಯಾವ ಬದಲಾವಣೆಯನ್ನು ಆಗಬೇಕು ಅಂತ ತಾವು ಒಬ್ಬ ಮತದಾರರಾಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಮೊದಲನೇದಾಗಿ ನಾಟ್ ಟು ಸೇ ದಟ್ ಯು ವಿಲ್ ವೋಟ್ ಫಾರ್ ಕಾಂಗ್ರೆಸ್. ಕಾಂಗ್ರೆಸ್ಗೆ ವೋಟ್ ಹಾಕಬೇಕು ಅನ್ನೋದು ಮೊದಲು ಮನಸ್ಸಿಗೆ ಬರಬೇಕು ಅನ್ನೋದಾದ್ರೆ ಯಾಕೆ ಬರಬೇಕು? ನೀವೇನು ಮಾಡಿದ್ದೀರಿ ಅಂತ ನಾನೇ ಪ್ರಶ್ನೆ ಮಾಡ್ಕೋಬೇಕು. ಕಾಂಗ್ರೆಸ್ ಸರ್ಕಾರದಲ್ಲಿ ಈಗಿರೋ ಇಷ್ಟು ದಿವಸದಲ್ಲಿ ಇರೋ ಕೇವಲ ಸಿದ್ದರಾಜು ಅವರು ಹೇಳ್ದಂಗೆ ಇನ್ನಿರೋದು ಒಂದು 8 ತಿಂಗಳು ಇವರಿಗೆ ಕೆಲಸ ಮಾಡೋವಂಥದ್ದಿರೋದು. ಇವರು ಜನಕ್ಕೆ ಏನು ಸೌಕರ್ಯ ಕೊಡ್ತಾರೆ, ನನಗೇನು ಕೊಡ್ತಾರೆ? ಸೌಕರ್ಯ ಮೀನ್ಸ್ ವಾಟ್? ಇವಾಗ ಸಿವಿಕ್ ಕಮ್ಯುನಿಟೀಸ್, ನೀವು ಬೆಂಗಳೂರು ಮೊದಲು ಎತ್ಕೋತಾ ಹಳ್ಳಿಗಳಿಗೆ ಗ್ಯಾರಂಟಿ ಕೊಟ್ಟರೆ ಬೇಡ ಅಂತೀರಿ. ಗ್ಯಾರಂಟಿಯಿಂದ ಏನು ಸರ್ವಾಗಲ್ಲ, ದುಡ್ಡು ಸಾಲ ಆಗುತ್ತೆ ಹೊರತು ನೀವು ಹೇಳ್ದಂಗೆ ಮೂಗಿಗೆ ಬೆಣ್ಣೆ ಸವರ್ದಂಗೆ ಅಷ್ಟೇ. ಅದು ನಾವೇನು ನಕ್ಕೊಳಕ್ಕಾಗಲ್ಲ, ಅದರಿಂದ ಬದುಕೋಕ್ಕಾಗಲ್ಲ ನೀವು ಗ್ಯಾರಂಟಿ ಕೊಡೋದ್ರಿಂದ. ನನಗೇನು ಸೌಕರ್ಯ ಕೊಡ್ತೀರಿ? ನಾನು ಹಳ್ಳಿಯವನು, ನಾನು ಬೆಳೆದಿದ್ದೀನಿ, ರಸ್ತೆಗೆ ತರಕ್ಕೆ ನಾನು ಇರೋದು. ಆ ಹಳ್ಳಿ ಬೆಳೆದಿದ್ದನ್ನು ಊರಿಗೆ ತಂದು ಹಾಕೋಕ್ಕೆ ರಸ್ತೆ ಇಲ್ಲ, ನಾನು ಬೆಳೆದಿದ್ದಕ್ಕೆ ಬೆಲೆ ಇಲ್ಲ, ನಾನು ಬೆಳೆಯೋಕ್ಕೆ ವ್ಯವಸ್ಥೆ ಇಲ್ಲ. ನಾನು ನಿಮ್ಗೆ ಯಾಕೆ ಓಟ್ ಹಾಕಬೇಕು? ನೀವು ಇದು ಮಾಡಿಕೊಡಿ, ನಾನು ನಿಮ್ಗೆ ಓಟ್ ಹಾಕ್ಕೊಡ್ತೀನಿ. ಪಟ್ಟಣದಲ್ಲಿರೋರಿಗೆ ಕುಡಿಯೋಕ್ಕೆ ನೀರಿಲ್ಲ, ರಸ್ತೆ ಇಲ್ಲ, ಲೈಟ್ ಸಿಕ್ಕಲ್ಲ, ಇಷ್ಟೆಲ್ಲ ಇದ್ದಾಗ ನಾನು ನಿಮಗೆ ಓಟ್ ಹಾಕಬೇಕು? ಸರಿ, ನೀವು ಇದನ್ನು ಮಾಡ್ತೀರಾ, ನಾನು ಓಟ್ ಹಾಕ್ತೀನಿ. ಬಟ್ 8 ತಿಂಗಳೊಳಗೆ ಇಷ್ಟು ಮಾಡೋಕ್ಕಾಗುತ್ತಾ ನೀವು? ಅಲ್ಲ, 8 ತಿಂಗಳಲ್ಲ, ನೀವು 23 ತಿಂಗಳಿದೆ. 23 ತಿಂಗಳಲ್ಲಿ 1 ವರ್ಷ ಹೆಚ್ಚು ಕಮ್ಮಿ ಎಲೆಕ್ಷನ್ಗೆ ಕಳಿತೀರಿ. ಒಂದು 15 ತಿಂಗಳು ಸಿಗ್ಬೋದು ಅವ್ರಿಗೆ ಅನ್ಕೊಳ್ಳೋಣ. 15 ತಿಂಗಳಲ್ಲಿ ನೀವು ಈ 3 ವರ್ಷದಲ್ಲೇ ಮಾಡೋಕ್ಕಾಗದೇ ಇರೋದು ಏನು 15 ತಿಂಗಳಲ್ಲಿ ಮಾಡೋಕ್ಕೆ ಸಾಧ್ಯ ಇದೆಯಾ? ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ನೀವು ಎಲೆಕ್ಷನ್ ಬರ್ತಾ ಇದೆ, ನಾವೀಗ ಮಾಡ್ತೀವಿ ಅಂತ ಹೇಳೋಕ್ಕಾಗುತ್ತಾ? ಏನು ಮಾಡಬೇಕು ಈಗ? ಅದೇ ಯಾರು ಮುಖ್ಯಮಂತ್ರಿ ಅನ್ಸ್ಕೋತಾರೆ ಅವ್ರು ಎಸ್ ಎಂ ಕೃಷ್ಣನ ಆವಾಹನೆ ಆಗಬೇಕು, ಅವರಿಗೆ ಕಾಂಪಿಟೆನ್ಸಿ ಬರಬೇಕು. ಎಸ್, ನಾನು ಇದನ್ನು ಮಾಡ್ತೀನಿ. ಏನೇನೋ ವೀರೇಂದ್ರ ಪಾಟೀಲ್ ಹೇಳಿದರು, ನಾನು ಹೊಸ ಸ್ಕೀಮ್ ಏನೂ ಕೊಡೋದಿಲ್ಲ, ಹಳೇದು ಏನಿದೆ ಅದನ್ನು ಮುಂದುವರಿಸ್ತೀನಿ, ಸಾಲ ಮಾಡಲ್ಲ ಈಗಂತ ವೀರೇಂದ್ರ ಪಾಟೀಲ್ ಖಚಿತವಾಗಿ ಹೇಳಿದ್ರು. ಸಾಲ ತೀರಿಸಿದ ಏಕೈಕ ಮುಖ್ಯಮಂತ್ರಿಯಿಂದ ವೀರೇಂದ್ರ ಪಾಟೀಲ್. ಓಕೆ, ಆ ಥರ ನಿರ್ದಿಷ್ಟವಾದ ಒಂದು ಯೋಜನೆ ಇಟ್ಕೋಬೇಕು ಇವರು. ನಾನು ಇಷ್ಟೇ ಮಾಡ್ತೀನಿ, ನಾನು ಇದು ನಿಮಗೆ ಆಕಾಶನ ಕೈನಲ್ಲಿ ತೋರಿಸೋದಿಲ್ಲ, ನಾನು ಇಷ್ಟೇ ಮಾಡೋಕ್ಕಾಗೋದು, ನನ್ನ ಹತ್ರ ವರಮಾನ ಇಷ್ಟೇ ಇರುತ್ತೆ, ದುಡ್ಡು ಇಷ್ಟೇ ಇರುತ್ತೆ, ನಾನು ಹೀಗೆ ಮಾಡೋಕ್ಕಾಗತ್ತೆ, ಇಷ್ಟನ್ನು ಮಾತ್ರ ಮಾಡ್ತೀನಿ, ನನಗೆ ಓಟ್ ಹಾಕಿ ನೀವು ಮುಂದಿನ ಸರ್ಕಾರದಲ್ಲಿ ನಾನು ನಿಮಗೆ ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಇವ್ರು ಹೇಳ್ಬೋದು. ಆದರೆ ಜನಕ್ಕೆ ಕನ್ವಿನ್ಸ್ ಆಗಬೇಕು ಸ್ವಾಮಿ. ಯಾವುದೇ ರಸ್ತೆಗೆ ಹೋಗಲಿ, ನೀವು ಯಾವುದೇ ಊರಿಗೆ ಹೋಗಿ, ಮಳೆ ಬಂತು ಅಂದರೆ ನಡೆಯೋಕ್ಕಾಗಲ್ಲ, ಹಳ್ಳಿಯಿಂದ ಒಂದು ಗಾಡಿ ಬರೋಕ್ಕಾಗಲ್ಲ ಈಚೆ. ಹಳ್ಳಿ ಪರಿಸ್ಥಿತಿ ನೀವು ನೋಡಬೇಕು. ಸೊ ಅದನ್ನೇ ನಾನು ಹೇಳಿದ್ದು, ಈ 8 ತಿಂಗಳಿಗೆ ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಇವ್ರು ಹೇಗೆ ಮಾಡ್ತಾರೆ? ದುಡ್ಡಿಲ್ಲ, ದುಡ್ಡು ಬೇಕು, ಜನರ ಮೇಲೆ ಏರಿದ್ದಾಗಿದೆ, ಎಲ್ಲ ಥರ ಬರಗಳು ಹಾಕಿದ್ದಾಗಿದೆ, ಇನ್ನು ಯಾವ ಥರ ಮಾಡ್ತೀರಿ ನೀವು? ಸೊ ಆ 8 ತಿಂಗಳಿನ ದೃಷ್ಟಿ ಇಟ್ಕೊಂಡು ಇವರು ಜನಕ್ಕೆ ಜನೋಪಯೋಗಿ ಕಾರ್ಯಕ್ರಮನ ಕೊಟ್ಟರೆ ಜನ ನಾವಾಗ ವೋಟ್ ಹಾಕ್ತೀವಿ ಅಂತ ತೀರ್ಮಾನ ಮಾಡ್ಬೋದು. ಆದರೆ ಅದನ್ನು ನಾವು ದೊಡ್ಡ ಕ್ವಶನ್ ಮಾರ್ಕ್ ಹೇಗೆ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಈಗ. ಓಕೆ, ವಾಮನಾಚಾರ್ಯ ಸರ್, ನಿಮಗೂ ಅದೇ ಪ್ರಶ್ನೆ. ಜನರು ತುಂಬ ಏನು 2 ವರ್ಷದಲ್ಲಿ ಅದು ಡಿ ಕೆ ಶಿವಕುಮಾರ್ ಕಡೆಯಿಂದ ಆಗತ್ತೆ ಅನ್ನೋಂಥ ಆಸೆಯನ್ನು ಇಟ್ಕೊಂಡಾರೆ ಅಂತ ನನಗೇನು ಅನಿಸಲ್ಲ. ಎಲ್ಲ ಸರ್ಕಾರಗಳಂಗೆ ಇದು ಒಂದು ಸರ್ಕಾರ ಇರುತ್ತೆ, ಹೊಸ ಮುಖಗಳು, ಅದರಿಂದಾಗ ಒಂದಿಷ್ಟು ಅಲ್ಲಿ ಇಲ್ಲಿ ಹೊಸತನ ಏನಾದ್ರು ಕಾಣ್ಬೋದು. ಬಟ್ ಅದು ರಾಜ್ಯದ ಜನತೆ ದೃಷ್ಟಿಯಿಂದ ತುಂಬ ಉಪಯೋಗ ಆಗುವಂಥದ್ದಲ್ಲ. ಗ್ಯಾರಂಟಿಗಳನ್ನು ಇವರು ತೆಗೆದು ಹಾಕೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಗ್ಯಾರಂಟಿಗೆ ಬೈತಾ ಕೂತ್ಕೊಳ್ಳೋದಕ್ಕಿಂತನೂ ಗ್ಯಾರಂಟಿಯಿಂದ ಸಾಮಾನ್ಯ ಜನರಿಗೆ ಏನು ಅನುಕೂಲ ಆಗಿದೆ, ಅವ್ರ ಜೀವನಕ್ಕೆ ಭದ್ರತೆ ಸಿಕ್ಕಿದರೆ ದಟ್ ಶುಡ್ ಬಿ ಟೇಕನ್ ಆಸ್ ಎ ಪ್ಲಸ್ ಪಾಯಿಂಟ್ ಇನ್ ಡೆಮೋಕ್ರಸಿ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಜನಕ್ಕೆ ಒಳ್ಳೆಯದಾಗೋದು ಅನ್ನೋದು ಅಷ್ಟೇ ಮಹತ್ವದ್ದಿರೋದ್ರಿಂದ ಅದರಿಂದ ಏನಾಗಿದೆ ಅದನ್ನು ಬಿಟ್ಟು ಇನ್ನೆಲ್ಲಿಂದ ನಾವು ರಿಸೋರ್ಸ್ ಜನ್ರೇಟ್ ಮಾಡ್ಬೋದು, ಇನ್ನೆಲ್ಲಿಂದ ನಾವು ಡೆವಲಪ್ಮೆಂಟ್ ಕಡೆಗೆ ಲಕ್ಷ್ಯ ಕೊಡ್ಬೋದು, ಸಾಮಾನ್ಯ ಅಂದರೆ ಇವತ್ತು ಇಂಡಸ್ಟ್ರಿಯಲಿಸ್ಟನ್ನಾಗಲಿ ಜನರನ್ನಾಗಲಿ ಹೆಂಗೆ ಇನ್ವಾಲ್ವ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾವು ಪ್ರಯತ್ನ ಮಾಡಬೇಕು. ಜನ ಅಪೇಕ್ಷೆ ಪಡೋದಿಷ್ಟೇ, ದಬ್ಬಾಳಿಕೆ, ಭ್ರಷ್ಟಾಚಾರ, ಅಡ್ಮಿನಿಸ್ಟ್ರೇಟಿವ್ ಅಂದರೆ ಈಗ ಪೊಲೀಸ್ ನಿಷ್ಕ್ರಿಯಗಳು, ಈ ಥರದ್ದೇನು ನಮ್ಮ ಸಾಮಾನ್ಯ ಅಧಿಕಾರಿಗಳ
ನಿಷ್ಕ್ರಿಯಗಳು ಇವು ಕಡಿಮೆ ಆಗಿ ಸರ್ಕಾರದ ಒಟ್ಟು ವರ್ಕಿಂಗ್ ಸಿಸ್ಟಮ್ನಲ್ಲಿ ಒಂದಿಷ್ಟು ಸ್ಪೀಡ್ ಬಂದು ಒಂದಿಷ್ಟು ಆನೆಸ್ಟಿ ಬಂದು ಇಷ್ಟಾದ್ರೂ ಜನ ಇವತ್ತು ಖುಷಿ ಪಡೋಂಗಿದ್ದಾರೆ. ಇಲ್ಲದೇ ಇದ್ದರೆ ನನಗೇನು ಸಿಕ್ತು ಅಂತ ಎಲ್ಲರೂ ಕೇಳಿದರೆ ಪ್ರಜಾಪ್ರಭುತ್ವದಲ್ಲಿ ಈ ಪ್ರತಿ ಇಂಡಿವಿಜುವಲ್ಗೂ ಏನೂ ಸಿಗೋದಿರಲ್ಲ. ಒಟ್ಟು ರಾಜ್ಯಕ್ಕೆ ಏನು ಲಾಭ ಆಯಿತು ಅನ್ನೋದನ್ನು ನೋಡ್ತಾರೆ. ಮತ್ತು ನನಗೇನು ಸಿಕ್ತು ಅನ್ನೋ ವರ್ಗ ಏನಿದೆ ಅದು ಆಲ್ರೆಡಿ ಗ್ಯಾರಂಟಿ ಯೋಜನೆಗಳಿಂದ ಸಮಾಧಾನಿತವಾಗಿ ಇದ್ದೇ ಇದೆ. ಅವರೇನು ಭಾಳ ಇದ್ರ ಬಗ್ಗೆ ಅಸಮಾಧಾನಿತರಾಗಿಲ್ಲ. ಇನ್ನು ಆ್ಯಕ್ಚುಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಕೆಲವು ಪ್ರಾಬ್ಲಮ್ಗಳಿವೆ. ಏನು ಅಂದರೆ ರಾಮನಗರ ಮತ್ತು ಬೆಂಗಳೂರಿನ ರೂರಲ್ ಭಾಗಗಳನ್ನು ಅಷ್ಟು ಬಿಟ್ಟರೆ ಹಿ ಈಸ್ ನಾಟ್ ವೆರಿ ಪಾಪ್ಯುಲರ್ ಇನ್ ನಾರ್ತ್ ಕರ್ನಾಟಕ, ಇನ್ ಮಂಗಳೂರು, ಇನ್ ಹೈದರಾಬಾದ್ ಕರ್ನಾಟಕ. ಇಂಥ ಎಲ್ಲೂ ಅವರೊಬ್ಬ ಭಾಳ ಜನರನ್ನು ಎಬ್ಸಿ ಕರ್ಕೊಂಡೋಗಿ ಏನೋ ಒಂದು ಚೇಂಜಸ್ ಮಾಡೋವಂಥ ಕೆಪಾಸಿಟಿ ಅವರು ಅಂತ ಅಲ್ಲಿ ಜನರಿಗೇನು ಅನಿಸಿಲ್ಲ. ನಾನೇ ಸ್ವತಃ ಉತ್ತರ ಕರ್ನಾಟಕದವನಿದ್ದೇನೆ. ನಮ್ಮ ಊರುಗಳಿಗೆ ಹೋದರೆ ಅದು ಯಾರೋ ಡಿ ಕೆ ಶಿವಕುಮಾರ್ ಅಂತಪ್ಪ ಅಂತಲೇ ಮಾತಾಡ್ತಾರೆ ಅವರು. ಇವು ಯಾರಿಗೆ ಸಿದ್ದರಾಮಯ್ಯನವ್ರಿಗೆ ಅಟ್ಲೀಸ್ಟ್ ಅವರು ಕುರುಬರ ಜಾತಿಯಿಂದಾಗಾದರೂ ಕುರುಬ ಒಂದೇ ಕಮ್ಯುನಿಟಿ ಹಿಂಗಿದೆಯಲ್ಲ, ಇಡೀ ರಾಜ್ಯದಾದ್ಯಂತ ಇದ್ದಾರೆ ಲಿಂಗಾಯತರನ್ನು ಬಿಟ್ಟರೆ. ಆದರೆ ಇವ್ರ ಕಮ್ಯುನಿಟಿ ಈ 4-5 ಜಿಲ್ಲೆಗಳನ್ನು ಬಿಟ್ಟರೆ ಈ 4-5 ಜಿಲ್ಲೆಗಳನ್ನು ಬಿಟ್ಟರೆ ಇಲ್ಲ. ಆ 4-5 ಜಿಲ್ಲೆಗಳಲ್ಲಿ ಕೂಡ ರಾಮನಗರ ಮತ್ತು ಬೆಂಗಳೂರಿನ ಸುತ್ತಲೂ ಮಾತ್ರ ಇವ್ರದ್ದು ಸಾಮ್ರಾಜ್ಯ. ದರ್ಬಾರ್ ಅಂತ ಏನು ನೀವು ಹಾಕ್ತಾ ಇದ್ದೀರಿ, ಆ ದರ್ಬಾರ್ ಇರೋದು ಈ 3-4 ಜಿಲ್ಲೆಗಳಲ್ಲಿ ಮಾತ್ರ. ಹೀಗಾಗಿ ಭಾರಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥ ಅಪೇಕ್ಷೆನೂ ಇಲ್ಲ ಜನರಿಗೆ. ಮತ್ತು ತುಂಬ ಮಾಡಲಿಕ್ಕೆ ಸಾಧ್ಯತೆಗಳು ಕಡಿಮೆ ಇದೆ ಅನ್ನೋದನ್ನು ಈಗಾಗಲೇ ನನ್ನ ಜೊತೆಗಾರರಿಬ್ಬರು ಹೇಳಿದ್ದಾರೆ. ಆರ್ಥಿಕ ಸ್ಥಿತಿಗಳು ಹೇಗಿವೆ, ನಮ್ಮ ಅಡ್ಮಿನಿಸ್ಟ್ರೇಷನ್ ಎಲ್ಲಿಗೆ ಬಂದು ನಿಂತಿದೆ. ಯಾಕೆಂದರೆ ಬರೀ ಮಂತ್ರಿಗಳ ಮೀಟಿಂಗ್ ತೊಗೊಂಡು ಕೂಗಾಡಿದ್ರೆ ಆಗಲ್ಲ. ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಆ ಥರದ ಆನೆಸ್ಟ್ ವರ್ಗ ಬೇಕು. ನಮ್ಮಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಅದಾಗೋದು ಕಷ್ಟ ಇದೆ. ಬ್ಯೂರೋಕ್ರಾಟ್ಸನ್ನು ಒಳ್ಳೆಯವ್ರನ್ನ ಆರಿಸ್ತಂದು ನೀವು ಮ್ಯಾಲೆ ಕೂಡಿಸಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ಬೇಕು. ನಿಮಗೆ ಯಾರು ಹುಜೂರಿದ್ದಾರೆ ಅಂಥ ಬ್ಯೂರೋಕ್ರಾಟ್ಸೇ ನಿಮ್ಮ ಸುತ್ತಲೂ ಇದ್ಬಿಟ್ರೆ ಏನೂ ಬದಲಾವಣೆ ಮಾಡೋಕ್ಕಾಗಲ್ಲ. ಅದಕ್ಕೆ ಈಗ ಇಮಿಡಿಯೇಟ್ ಬದಲಾವಣೆಗಳಾಗಬೇಕು ಅಂತಿದ್ರೆ ಒಳ್ಳೆ ಬ್ಯೂರೋಕ್ರಾಟ್ಸನ್ನು ತಂದು ಕೂಡಿಸ್ಬೇಕು. ಒಂದಿಷ್ಟು ಜನರಿಗೆ ಎದ್ದು ಕಾಣೋ ಹಂಗೆ ಟ್ರಾನ್ಸ್ಫರ್ಸ್ ಆಗಬೇಕು ಇಮಿಡಿಯೇಟ್. ಆವಾಗ ಅಲ್ಲಿ ಅಧಿಕಾರಿಗಳು ಉತ್ಸಾಹದಿಂದ ಜನರ ಹತ್ರ ಹೋಗಿ ಕೆಲಸ ಮಾಡ್ಬೋದು. ಸರ್ಕಾರ ಕೆಲಸ ಮಾಡೋದು ಅಂದ್ರೆ ಹೆಂಗೆ ಮಾಡುತ್ತೆ? ಬರೀ ಇವರು ವಿಧಾನಸೌಧದಲ್ಲಿ ಕೂತು ಪತ್ರಿಕಾ ಪರಿಷತ್ತುಗಳನ್ನು ಮಾಡೋದು, ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನೂ ಆಗಲ್ಲ. ಆಗಬೇಕು ಅಂತಿದ್ರೆ ಇಲ್ಲಿಯ ಏನು ಆಡಳಿತದ ವ್ಯವಸ್ಥೆ ಇದೆ, ನಾವು ಯಾವುದಕ್ಕೂ ಬ್ಯೂರೋಕ್ರಸಿ ಅಂತ ಕರಿತೇವೆ, ಅಥವಾ ರಾಜಕೀಯವಾಗಿ ಕೂಡ ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, ಅದರ ಸದಸ್ಯರು, ಅವರಲ್ಲಿ ಡೈನಮಿಸಮ್ಮು ಇದನ್ನು ತರುವಂಥ ಪ್ರಯತ್ನಗಳಾದರೆ 2 ವರ್ಷದಲ್ಲೆಲ್ಲ ಇವನ್ 2 ತಿಂಗಳಲ್ಲಿ ಕೂಡ ರಾಜ್ಯದ ಮೇಲೆ ಒಂದು ಇಂಪ್ಯಾಕ್ಟ್ ಶುರು ಆಗುತ್ತೆ. ಮತ್ತು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರ್ಬೋದೇನೋ ಅನ್ನೋವಂಥ ಒಂದು ಇಂಪ್ರೆಷನ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇಷ್ಟನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈ ಇಮೇಜ್ ಇಟ್ಕೊಂಡು ಇನ್ನು 3 ತಿಂಗಳಲ್ಲಿ ನಡೆಯಬಹುದಾಗಿರುವ GBA ಎಲೆಕ್ಷನ್ಸು ಕಾಂಗ್ರೆಸ್ಸಿಗೆ ಮುಳ್ಳಾಗಬಹುದಾ ಅಥವಾ ಹಣ್ಣಾಗಬಹುದಾ? ಮಹಾನಗರ ಪಾಲಿಕೆಗಳ ಇಲೆಕ್ಷನ್ಸ್ ಏನಿವೆ ಇವು ಇಮೇಜ್ ಮೇಲೆ ಹೋಗುತ್ತವೆ. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಆಗೋದ್ರಿಂದ ದಾದಾಗಿರಿ ಮಾಡಿ ಏನಾರು ಮಾಡ್ಬೋದೇ ವಿನಃ ಸಾಮಾನ್ಯ ಜನ ವೋಟ್ ಹಾಕಲ್ಲ. ಇಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಅವ್ರವ್ರ ಏರಿಯಾದಲ್ಲಿ ಯಾವ ಕಾರ್ಪೊರೇಟರ್ ಹೋದ್ಸಲ ಕೆಲಸ ಮಾಡಿದ್ದ ಅಥವಾ ಯಾವ ಚೆನ್ನಾಗಿ ಮಾಡಿಲ್ಲ ಅವನನ್ನು ಹೆಂಗೆ ರಿಪ್ಲೇಸ್ ಮಾಡಬೇಕು, ಈ ವಿಚಾರಗಳಿಂದ ಜನ ವೋಟ್ ಹಾಕ್ತಾರೆ. ಹೀಗಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಮೇಲೆ ಅಂದರೆ ಈಗೇನು GBA ಆಗ್ತಾವ 4-5 ಕಾರ್ಪೊರೇಷನ್ಗಳಾಗ್ತವೆ. 5 ಕಾರ್ಪೊರೇಷನ್ಗಳ ಮೇಲಿನ ಇಲೆಕ್ಷನ್ಗೆ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗೋದಕ್ಕೆ ತುಂಬ ಏನು ಸಂಬಂಧ ಇರಲಿಕ್ಕಿಲ್ಲ ಅಂತ ನಂಗೆ ಅನ್ಸುತ್ತೆ. ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತೂ ಇಂತೂ ಅಳೆದು ತೂಗಿ ಹಲವು ಹೋರಾಟಗಳನ್ನು ಮಾಡಿದ ನಂತರದಲ್ಲಿ DK ಶಿವಕುಮಾರ್ ಕರ್ನಾಟಕ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಮುಂದಿನ 2 ವರ್ಷಗಳ ಕಾಲ ಆಡಳಿತ ನಡೆಸುವುದಕ್ಕೆ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. DK ಶಿವಕುಮಾರ್ ಅವರಿಗೆ ಪಟ್ಟಾಭಿಷೇಕ ಆಗಿದೆ. ಗಂಗಾಧರಾಜ್ಯನ ಹೆಸರಿನಲ್ಲಿ DK ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ನೊಣವಿನ ಕೆರೆಯ ಗಂಗಾಧರ ಅಜ್ಜ ಅವರೇ ಹೇಳಿಕೊಂಡಂತೆ, DK ಶಿವಕುಮಾರ್ ಅವರೇ ಹೇಳಿಕೊಂಡಂತೆ ಅವರ ಸಂಕಷ್ಟಗಳನ್ನು ಪಾರು ಮಾಡಿದ ದೈವವಾಗಿದ್ದಾರೆ.
ಅವ್ರ ಜೊತೆಗೆ ಪರಮೇಶ್ವರ್ ಮುನಿಯಪ್ಪನವರು, KJ ಜಾರ್ಜ್, ಪಾಟೀಲ್ರು, ರಾಮಲಿಂಗಾರೆಡ್ಡಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಭೈರೇಗೌಡರು, ಪ್ರಿಯಾಂಕ್ ಖರ್ಗೆ ಅವರು, ಖಾದರ್ ಅವರು, ಈಶ್ವರ್ ಖಂಡ್ರೆ ಅವರು, ಯತೀಂದ್ರ ಸಿದ್ದರಾಮಯ್ಯನವರು, ಭೈರತಿ ಸುರೇಶ್, ಶರಣ ಪ್ರಕಾಶ್ ಪಾಟೀಲ್ ಇವರೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿದ. ರೇವಂತ್ ರೆಡ್ಡಿ ಅವರ ಆದಿಯಾಗಿ, VD ಸತೀಶನ್ ಅವರ ಆದಿಯಾಗಿ ಹಲವು ಜನ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳನ್ನು ಸಾಕ್ಷಿಯಾಗಿ ಕಂಡಂಥ ಈ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಬಹಳ ನಗುಮುಖದಿಂದ ಹಲವು ಮಠಮಾನ್ಯಗಳ ಮಠಾಧೀಶರ ಸಮ್ಮುಖದಲ್ಲಿ, ಅವರ ಅಭಿಮಾನಿ ವರ್ಗದ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮುಖ್ಯವಾಗಿ ಹಲವು ಜನ ಬಸವಣ್ಣನವರ ಹೆಸರಿನಲ್ಲೂ, ಡಾಕ್ಟರ್ G ಪರಮೇಶ್ವರ್ ಅವರು, ಶ್ರೀಯುತ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲೂ, ಇನ್ನು ಕೆಲವರು ಅವರ ಮನೆ ದೇವರ ಹೆಸರಿನಲ್ಲೂ ಪ್ರಮಾಣ ವಚನ ಸ್ವೀಕರಿಸಿದ್ದನ್ನು ನಾವು ಕಂಡಿದ್ದೇವೆ. ಆದರೆ DK ಶಿವಕುಮಾರ್ ನೊಣವಿನ ಕೆರೆಯ ಗಂಗಾಧರ ಅಜ್ಜ ಅವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಎಡಗಡೆ ಭಾಗದ ಫೂಟೇಜಸ್ ತಾವು ಗಮನಿಸ್ತಾ ಇದ್ದೀರಿ. ಲೈವ್ ಫೂಟೇಜಸ್ ಲೋಕಭವನದಿಂದ ನಮಗೆ ಸಿಗ್ತಾ ಇರೋದು. ಅವರ ಕುಟುಂಬದ ಸದಸ್ಯರ ಜೊತೆಗೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ, ರಾಹುಲ್ ಗಾಂಧಿ ಅವರ ಜೊತೆಗೆ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, KC ವೇಣುಗೋಪಾಲ್ ಅವರು ಕೂಡ ಇದ್ದಾರೆ ಅಲ್ಲಿ. ಹಾಗೆ ಅವರ ಇಡೀ ಕುಟುಂಬವೂ ಕೂಡ ಅಲ್ಲೇ ಇದೆ. ಒಂದು ಫೋಟೋ ಸೆಷನ್ನಲ್ಲಿ ಪಾಲ್ಗೊಳ್ತಾ ಇರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಟ್ಸ್ ಎ ನ್ಯೂ ಎರಾ, ಇಟ್ಸ್ ಎ ನ್ಯೂ ಸೀಸನ್, ಇಟ್ಸ್ ಎ ನ್ಯೂ ಬಿಗಿನಿಂಗ್ ಫಾರ್ DK ಶಿವಕುಮಾರ್. 2024ರಲ್ಲಿ ನಾನು ವಿಸ್ತಾರ ನ್ಯೂಸ್ ಚಾನಲಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಅದರ ಸಂಪಾದಕನಾಗಿದ್ದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರನ್ನು ನಾನು ಸಂದರ್ಶನ ಮಾಡಿದ್ದೆ. ಅವರ ಮನೆಯಿಂದ ಹೊರಟು, ಆವಾಗ ಝೀರೋ ಟ್ರಾಫಿಕ್ ವ್ಯವಸ್ಥೆ, ಅವರ ಮನೆಯಿಂದ ಹೊರಟು ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಕಡೆ ಅವರು ಅವರ ತಮ್ಮನ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಕೊಳ್ಳೋದಿತ್ತು. ಅವ್ರ ಮನೆಯಿಂದ ಹೊರಟು ನಾವು ಕಾರ್ನಲ್ಲಿ ಕುಳಿತು ಇಂಟರ್ವ್ಯೂ ಮಾಡ್ತಾ ಇದ್ದಾಗ, ನೀವು ಮುಖ್ಯಮಂತ್ರಿ ಯಾವಾಗ ಆಗ್ತೀರಿ ಅಂದಾಗ DK ಶಿವಕುಮಾರ್ ಬಹಳ ಮಾರ್ಮಿಕವಾಗಿ ಹೀಗಂದಿದ್ರು, ಹಣೆ ಬರದಲ್ಲಿ ಬರೆದಾಗ ಆಗ್ತೀನಿ ಅನ್ನೋ ಥರದಲ್ಲಿ ಅಂದಿದ್ರು. ಅದು ನನಗೆ ಇನ್ನೂ ಕೂಡ ಸ್ಪಷ್ಟವಾಗಿ ನೆನಪಿದೆ. ಹಣೆ ಬರಹ ಇವಾಗ ಬದಲಾಗಿದೆ. ಹಾಗಾಗಿ ಆ ಹೊಸ ಹಣೆ ಬರಹವನ್ನು ನಾವು ಗಮನಿಸ್ತಾ ಇದ್ದೀವಿ. ನಾನು ಈಗೊಂದು ಗಮನಿಸ್ತಾ ಇದ್ದೆ, ನಮ್ಮ ಔಟ್ಪುಟ್ ಚೀಫ್ ಮೈಕಲ್ ಅವರು ಪ್ರತಿನಿಧಿಯಾಗಿದ್ದಂಥ ಸಂದರ್ಭದಲ್ಲಿ 2018ರಲ್ಲಿ ಇದೇ ರೀತಿ ಕಾರ್ನಲ್ಲಿ ಒಂದು DK ಶಿವಕುಮಾರ್ ಅವರ ಸಂದರ್ಶನ ಮಾಡುವ ಒಂದು ಫುಟೇಜ್ ಗಮನಿಸ್ತಾ ಇದ್ದೆ ನಾನು. ಅದರಲ್ಲಿ DK ಶಿವಕುಮಾರ್ ಅವರಿಗೆ ಕೇಳ್ತಾರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ, ಅಥವಾ ಮುಂದಿನ ಕನಸುಗಳ ಬಗ್ಗೆ, ಅಥವಾ ಅವರು ಕಟ್ಟಿಕೊಂಡಿರುವ ಮುಂದಿನ ಬದುಕಿನ ಬಗ್ಗೆ ಕೇಳಿದಾಗ, ಐ ವಿಲ್ ಡಿಸೈಡ್ ಮೈ ಓನ್ ಫೇಟ್ ಅನ್ನೋ ಥರದಲ್ಲಿ DK ಶಿವಕುಮಾರ್ ಅವರು ಮಾತನಾಡ್ತಾರೆ. ಅಂದರೆ ನಾನು ಖಂಡಿತ ಬರೆದುಕೊಳ್ತೇನೆ ಅನ್ನೋ ಥರದಲ್ಲಿ DK ಶಿವಕುಮಾರ್ ಅವರು ಹೇಳ್ತಾರೆ. ಅವಾಗಿನ್ನೂ ಅಷ್ಟು ತೀವ್ರ ಥರದ ಪೈಪೋಟಿ ಮತ್ತೊಂದು ಮಗದೊಂದು ಯಾವುದೂ ಇರಲಿಲ್ಲ. ಬಿಕಾಸ್ ಇಟ್ ವಾಸ್ ದಿ ಬಿಗಿನಿಂಗ್ ಆಫ್ ಸಮಥಿಂಗ್ ಎಲ್ಸ್. 2018 ನಾನು ಮಾತನಾಡ್ತಾ ಇರೋದು. ಓಕೆ, ಶಾಲಿನಿ ರಜನೀಶ್ ಅವರು ಪಾಲ್ಗೊಂಡಿದ್ದರು. ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಪಾಲ್ಗೊಂಡಿದ್ದರು. ಅವರು ಪ್ರಮಾಣ ವಚನವನ್ನು ಬೋಧಿಸಿದ್ರು ಘನತವೆತ್ತ ಮಾನ್ಯ ರಾಜ್ಯಪಾಲರು. ಸೊ ಹೀಗೆ ಗಮನಿಸಿದಾಗ ಹಲವು ವಿಚಾರಗಳು ಕಳೆದ ಹಲವು ತಿಂಗಳುಗಳಲ್ಲಿ, ಕಳೆದ ಹಲವು ವರ್ಷಗಳಲ್ಲಿ ನಡೆದು ಹೋಗಿದೆ. ಆಸ್ ಎ KPCC ಪ್ರೆಸಿಡೆಂಟ್ DK ಶಿವಕುಮಾರ್ ಬಹಳ ಉನ್ನತ ಕೆಲಸಗಳನ್ನೇ ಮಾಡಿದ್ದಾರೆ. ಒಂದು ಸ್ಟಾಯಿಸಿಸಮ್ನ ಕೆಲವು ದಿನಗಳಿಂದ ತೋರಿಸಿದ್ದಾರೆ ಅಂತ ಇನ್ನು ಕೆಲವರು ಮಾತನಾಡ್ತಾರೆ. ಅಂದರೆ ಒಂದು ನಿರ್ಲಿಪ್ತ ಭಾವ. ಬಟ್ ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಒಂದು ದೊಡ್ಡ ದೊಡ್ಡ ಹೋರಾಟಗಳನ್ನೇ ಮಾಡಿ ಮುಖ್ಯಮಂತ್ರಿ ಪದವಿಯನ್ನು ಅವರು ತಮ್ಮದಾಗಿಸಿಕೊಂಡಿದ್ದಾರೆ. ಅದು 2 ವರ್ಷ ಆಗಿರಬಹುದು, ಅಥವಾ ಮುಂದೆ 2028ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೋದು, ಗೊತ್ತಿಲ್ಲ ನಮಗೆ. ವಿ ಆರ್ ನಾಟ್ ಶೋರ್ ಅಬೌಟ್ ಇಟ್. ಬಟ್ ಮುಂದಿನ 2 ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನು ಮುನ್ನಡೆಸ್ತಾರೆ ಅನ್ನೋದರಲ್ಲಿ ಅನುಮಾನಗಳು ಕಾಣ್ತಾ ಇಲ್ಲ. ನಮ್ಮ ರಾಜ್ ನ್ಯೂಸ್ನ ವತಿಯಿಂದ ಕೂಡ ನೂತನ ಮುಖ್ಯಮಂತ್ರಿಗಳಿಗೆ ವಿ ವಿಶ್ ಹಿಮ್ ದಿ ವೆರಿ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ.
ರಾಜ್ಯ ಅವರ ಆಡಳಿತಾವಧಿಯಲ್ಲಿ ಸುಭಿಕ್ಷತೆಯನ್ನು ಪಡೆದುಕೊಳ್ಳಿ, ಒಳ್ಳೆಯ ಗವರ್ನೆನ್ಸ್ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತು ನೂತನ ಸಚಿವರು ಅಂದರೆ ಪೋರ್ಟ್ಫೋಲಿಯೋಗಳು ಬದಲಾಗ್ಬೋದು ಕೆಲವರದಷ್ಟೇ, ಎಲ್ಲರೂ ಕೂಡ ಆಲ್ಮೋಸ್ಟ್ ಸಚಿವರಾಗಿದ್ದಂಥವ್ರೆ, ಎಕ್ಸೆಪ್ಟ್ ಫ್ಯೂ ಪೀಪಲ್, ಮೇ ಬಿ ಯತೀಂದ್ರ ಅವ್ರನ್ನ ಹೊರತುಪಡಿಸಿ ಅಷ್ಟೇ. ಯಾರೂ ಇಲ್ಲಿ ಫಸ್ಟ್ ಟೈಮ್ ಮಿನಿಸ್ಟರ್ಸು ಅಂತ ಯಾರೂ ಇಲ್ಲ ಇಲ್ಲಿ, ಎಕ್ಸೆಪ್ಟ್ ಯತೀಂದ್ರ ಸಿದ್ದರಾಮಯ್ಯನವರು. ಸೊ ಅವರಿಗೆಲ್ಲ ಅನುಭವ ಇದೆ. ಆದರೆ ಖಾತೆಗಳು ಬೇರೆ ಬೇರೆ ಬದಲಾಗಬಹುದು, ಕೆಲವರದ್ದು ಬದಲಾಗಬಹುದು, ಇನ್ನು ಕೆಲವರದ್ದು ಬದಲಾಗದಿರಬಹುದು. ಇನ್ನು ಖಾತೆ ವಿಚಾರಕ್ಕೆ ಬರೋದಾದರೆ ಯಾವುದೇ ಹೆಣ್ಮಕ್ಕಳು ಕೂಡ ಈ ಹಂತದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿಲ್ಲ ಆ್ಯಸ್ ಎ ಮಿನಿಸ್ಟರ್ ಅನ್ನೋದನ್ನು ಕೂಡ ನಾವು ಗಮನಿಸ್ಬೋದು. ಆಮೇಲೆ ಖಾತೆಗಳ ಕೋಟಾ ನೋಡಿದಾಗ ಬಹುತೇಕರು ಸಿದ್ದರಾಮಯ್ಯನವರ ಅಭಿಮಾನಿ ವರ್ಗದ ಸಚಿವರೇ ಅಲ್ಲಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸಬಹುದು. ಮುಂದೆ ಸಾಕಷ್ಟು ಸವಾಲುಗಳು ರಾಜಕೀಯವಾಗಿ ಬರ್ಬೋದು, ಪ್ರತಿಪಕ್ಷ BJPಯಿಂದ ಬರ್ಬೋದು, ಅಥವಾ ಆಂತರಿಕವಾಗಿ ಕಾಂಗ್ರೆಸ್ನ ಒಳಗಿಂದನೇ ಬೇಗುದಿಗಳು ಅಥವಾ ಮಗದೊಂದು ಏನೇನೋ ಶುರುವಾಗ್ಬೋದು. ಯಾಕಂದರೆ ಇದು ಭಾಳ ಕಷ್ಟಪಟ್ಟು ದಕ್ಕಿಸಿಕೊಂಡಿರುವಂಥ ಒಂದು ಬಹಳ ದೊಡ್ಡ ಹುದ್ದೆ. ಮುಖ್ಯಮಂತ್ರಿ, ಎಲ್ಲ ಮಂತ್ರಿಗಳಿಗೆ ಮುಖ್ಯಸ್ಥರು ಅವರೇ ರಾಜ್ಯದ ಮುಖ್ಯಮಂತ್ರಿ. ಹಿ ಈಸ್ ದ ಚೀಫ್ ಆಫ್ ದಿ ಮಿನಿಸ್ಟರ್ಸ್. ಸೊ ಹಾಗಾಗಿ ಅದು ಸಣ್ಣ ಪುಟ್ಟ ಹುದ್ದೆ ಅಲ್ಲ. ಇಟ್ ಕಮ್ಸ್ ವಿತ್ ಎ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಫಾರ್ ಶೋರ್. ಆ ರೆಸ್ಪಾನ್ಸಿಬಿಲಿಟಿಯನ್ನು ಅವರು ಬಹಳ ಅದ್ಭುತವಾಗಿ ನಿಭಾಯಿಸ್ತಾರೆ ಅನ್ನುವ ಅನುಮಾನಗಳು ನಮಗೆ ಸದ್ಯದ ಮಟ್ಟಿಗಂತೂ ಇಲ್ಲ. ಸಂಘಟನೆ ಮಾಡಿದ್ದಾರೆ ವಿದ್ಯಾರ್ಥಿ ದಿಸೆಯಿಂದ. ದೇವೇಗೌಡರನ್ನ ಸೋಲಿಸಿ ಬಂದಿದ್ದಾರೆ. ಕನಕಪುರದಲ್ಲಿ ತಮ್ಮ ಛಾತಿಯನ್ನು ಅವರು ಮೂಡಿಸಿದ್ದಾರೆ. ಸಾತ್ನೂರಿನಲ್ಲಿ ತಮ್ಮ ಹೆಸರನ್ನು ಅಜರಾಮರವಾಗಿಸಿದ್ದಾರೆ. ಹೀಗೆ ಕನಕಪುರವನ್ನು ಬಹಳ ದೊಡ್ಡ ಮಟ್ಟದ ಜಾಗವನ್ನು ಮಾಡೋ ಮೂಲಕ, ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡೋ ಮೂಲಕ ಅಲ್ಲಿನ ಜನರ ಪ್ರೀತಿಯನ್ನು ಕೂಡ ಅವರು ಪಡೆದುಕೊಂಡಿದ್ದಾರೆ. ಮತ್ತು ಅವರ ಈ ರಾಜಕೀಯ ಹೋರಾಟದಲ್ಲಿ ಹಲವು ಏಳು ಬೀಳುಗಳನ್ನು ಕಂಡಿದ್ದಾರೆ. ಹಲವು ರೀತಿಯ ಕಾನೂನು ಕುಣಿಕೆಗಳಿಗೆ ಅವರು ತಮ್ಮನ್ನು ತಾವು ಒಡ್ಕೊಂಡಿದ್ದಾರೆ. ಅದ್ಯಾವುದನ್ನು ಕೂಡ ಲೆಕ್ಕಿಸದೆ ಮುಂದೆ ಬಂದು he seems to have created a big history. ಸೊ ಕಂಗ್ರ್ಯಾಚುಲೇಷನ್ಸ್, ಶುಭವಾಗಲಿ DK ಶಿವಕುಮಾರ್ ಅವರೇ. ನಿಮ್ಮಿಂದ ಕರ್ನಾಟಕ ರಾಜ್ಯ ಬಹಳಷ್ಟು ಬಯಸ್ತಾ ಇದೆ, ನಿರೀಕ್ಷೆಗಳನ್ನು ಹೊಂದಿದೆ. ಈ 3 ವರ್ಷಗಳ ಕಾಲ ಅಂಥ ಏನು ವಾವ್ ಫ್ಯಾಕ್ಟರನ್ನು ಕರ್ನಾಟಕ ರಾಜ್ಯದ ಜನ ಕಾಂಗ್ರೆಸ್ ಪಾರ್ಟಿಯಿಂದ ನೋಡೋಕ್ಕೆ ಸಾಧ್ಯ ಆಗಲಿಲ್ಲ. ಇವತ್ತಿಗೂ ಮಳೆ ಬಂದರೆ ಬಿದ್ದೋಗುವಂಥ ಬೌರಿಂಗ್ ಆಸ್ಪತ್ರೆ ಬಂಡೆಗಳು, ಇವತ್ತಿಗೂ ಕೂಡ ಒಂದೇ ಒಂದು ಸಣ್ಣ ಮಳೆಗೆ ತೊಯ್ದು ತೊಪ್ಪೆಯಾಗುವ ಹೊಂಡೆಗಳಾಗುವಂಥ ಬೆಂಗಳೂರಿನ ರಸ್ತೆಗಳು, ರೈತರ ಪಡಿಪಾಟ್ಲು, ಮತ್ತೊಂದು ನೀರು, ಕಾವೇರಿ, ಮೇಕೆದಾಟು, ಹೀಗೆ ಸಾವಿರಾರು ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ ಫೇಸ್ ಮಾಡಿಕೊಂಡು ಬರ್ತಾನೆ ಇದೆ. 60-65 ಸಾವಿರ ಕೋಟಿ ರೂಪಾಯಿನ ಗ್ಯಾರಂಟಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ಘೋಷಣೆ ಮಾಡಿತು. ಅದರಲ್ಲಿ ಗೃಹಲಕ್ಷ್ಮಿ ಒಂದು ಹಂತಕ್ಕೆ ಮತ್ತು ಆ ಬಸ್ ಭಾಗ್ಯ ಇದೆಯಲ್ಲ ಅದು ಒಂದು ಹಂತಕ್ಕೆ, ಅದೆಲ್ಲವೂ ಕೂಡ ನಡೀತಾ ಇದೆ. ಆಮೇಲೆ ಕರೆಂಟು ಕೂಡ ಅಷ್ಟೇ, ಅದು ಕೂಡ ಚೆನ್ನಾಗಿ ನಡೀತಾ ಇದೆ ಒಂದು ಹಂತಕ್ಕೆ. ಆದರೆ ಅದರಿಂದ ಆಗಬಹುದಾದ ಕರ್ನಾಟಕ ರಾಜ್ಯದ ಬೊಕ್ಕಸದ ಮೇಲಾಗಬಹುದಾದ ಪರಿಣಾಮದ ಬಗ್ಗೆ ಮತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿರುವ ಎಲ್ಲ ರಾಜ್ಯ ಸರ್ಕಾರಗಳದ್ದು ಸೇರಿ ಮಾಡಿಕೊಂಡಿರುವ ಸಾಲ ಮತ್ತು ಕರ್ನಾಟಕದ GSDP ನೆಟ್ವರ್ತ್ನ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಸೊ ಈ ಎಲ್ಲ ರೀತಿಯ ಸ್ಟ್ಯಾಚ್ಯುಟರಿ ಖರ್ಚುಗಳ ಒಂದನ್ನು ಹೊರತುಪಡಿಸಿ ಮಿಕ್ಕ ಖರ್ಚುಗಳು ಏನಿದೆ ಅದನ್ನು ಗಮನಿಸಬೇಕಾಗತ್ತೆ. ರಾಜ್ಯ ಸುಭಿಕ್ಷತೆ ಕಡೆಗೆ ಸಾಗಬೇಕು ಅಂತಂದರೆ ಖರ್ಚು ಕಡಿಮೆ, ಇಂಟ್ರೆಸ್ಟ್ ಕಡಿಮೆ, ಕ್ಯಾಪೆಕ್ಸ್ ಜಾಸ್ತಿ, ರೆವೆನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಆಗಬೇಕಾಗತ್ತೆ. ಬಟ್ ಇನ್ಕಮ್ ಆಫ್ ದಿ ರೆವೆನ್ಯೂ ಜಾಸ್ತಿ ಆಗಬೇಕಾಗತ್ತೆ. ನೋಡೋಣ ತಾವು ಹೇಗೆ ಇದನ್ನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಖಂಡಿತವಾಗ್ಲೂ ಕೂಡ ನಮಗೆ ಇದ್ದೇ ಇದೆ. ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಪದಗ್ರಹಣವನ್ನು ಮಾಡಿದ್ದಾರೆ. ಕೆಲವೇ ಹೊತ್ತಲ್ಲಿ ಲೋಕಭವನದಿಂದ ರೋಡ್ ಶೋ, ಇಂಟ್ರೆಸ್ಟಿಂಗ್, ವಿಧಾನಸೌಧಕ್ಕೆ ರೋಡ್ ಶೋ ಮೂಲಕ ಬರ್ತಾರೆ. ತೆರೆದ ಜೀಪ್ನಲ್ಲಿ ನೂತನ CM DK ಶಿವಕುಮಾರ್ ಮೆರವಣಿಗೆ. ಅವರ ಸಹೋದರರಾಗಿರುವ DK ಸುರೇಶ್ ಅವರ ಪಾತ್ರವೂ ಕೂಡ ಬಹಳ ದೊಡ್ಡ ಮಟ್ಟದ್ದು. ಇವತ್ತು DK ಶಿವಕುಮಾರ್ ಅವರು CM ಆಗಿದ್ದಾರೆ ಅಂತಂದರೆ ಅವರ ಹೋರಾಟವೂ ಕೂಡ ಸಹಜವಾಗಿ ಇದ್ದೇ ಇದೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಮತ್ತು ಅವರ ಕುಟುಂಬಸ್ಥರ ಹಲವು ರೀತಿಯ ಕೊಡುಗೆಗಳು ಕೂಡ ಇದ್ದೇ ಇದೆ. ಎವ್ರಿಬಡಿ ಆರ್ ಕಂಗ್ರ್ಯಾಚುಲೇಟಿಂಗ್
the very new Chief Minister, Mr. D.K. Shivakumar, and we also would like to take this opportunity and congratulate him. Let's go for the debate. 3 ಜನ ಗೆಸ್ಟ್ಗಳಿದ್ದಾರೆ. D.K. ಶಿವಕುಮಾರ್ ಅವರ ಈ ಪದಗ್ರಹಣ ಕಾರ್ಯಕ್ರಮವನ್ನು ನಮ್ಮ ಗೆಸ್ಟ್ಗಳು ಕೂಡ ಗಮನಿಸಿದ್ದಾರೆ. ಲೆಟ್ಸ್ ಬಿ ಪಾಸಿಟಿವ್. ನೋಡೋಣ ಏನು ಪಾಸಿಟಿವಿಟಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಸಿದ್ದರಾಜು ಸರ್ಗೆ ಕೇಳ್ತೀನಿ. ಎಸ್ ಸರ್. ಸರ್, ಮೊದಲಿಗೆ ಅವರ ಸಂಘಟನೆಯಲ್ಲಿ ಸೈ ಅನ್ನಿಸ್ಕೊಂಡು ಆ ಪಕ್ಷ ಅವರ ಸಂಘಟನಾ ಶಕ್ತಿಯನ್ನು ಪರಿಗಣಿಸಿ ಇಲ್ಲಿ ತನಕ ಅವರನ್ನು ಈ ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಅವರನ್ನು ಅಲಂಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಚಾತುರ್ಯವನ್ನು ಆಡಳಿತದಲ್ಲೂ ತೋರಿಸಿ ಇವರು ಈ ನಮ್ಮ ನಾಡಿನಲ್ಲಿ ಶ್ರೇಷ್ಠವಾದ ಆಡಳಿತಗಾರರ ಸಾಲಿದ್ದಾರೆ. ಕಡಿದಾಳ ಮಂಜಪ್ಪ ಇರ್ಬೋದು, ಎಸ್ ನಿಜಲಿಂಗಪ್ಪ, SM ಕೃಷ್ಣ, ಸಿದ್ದರಾಮಯ್ಯ, ಈ ಅವರ ಸಾಲು ಒಳ್ಳೊಳ್ಳೆ ಚೀಫ್ ಮಿನಿಸ್ಟರ್ಗಳು ಇನ್ನೂ ಇದ್ದಾರೆ. ಅವರ ಸಾಲಿಗೆ ಇವರು ಸೇರಲಿ, ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ಅವ್ರಿಗೆ ಆ ಶಕ್ತಿ ಇದೆ, ಒಳ್ಳೇದು ಮಾಡುವಂಥ ಒಂದು ಮನಸ್ಸು ಇದೆ, ಶಕ್ತಿನೂ ಇದೆ, ಆಲೋಚನೆಗಳು ಬರಲಿ, ಒಳ್ಳೆಯದಾಗಲಿ ಅಂತೇಳಿ ತಮ್ಮ ವಾಹಿನಿ ಮೂಲಕ ಅವ್ರಿಗೆ ನಾವು ಒಂದು ಆಶಯವನ್ನು ವ್ಯಕ್ತಪಡಿಸ್ತೇವೆ ಸರ್. ಡಾಕ್ಟರ್ ವಾಮನಾಚಾರ್ಯ ಸರ್. ಬರೀ ಆಸೆ ಸಾಲದು, ಹಠ ಬೇಕು, ಏನಾದರೂ ಸಾಧಿಸ್ತೇನೆ ಅಂತ. ಅದಾಗೋದಕ್ಕೆ ಧೈರ್ಯ ಬೇಕು. ತತ್ವಗಳಿಗೆ ಬಹಳ ಅಂಟ್ಕೊಂಡು ಕೂತ್ಕೊಳ್ಬಾರ್ದು, ಪ್ರಾಕ್ಟಿಕಲ್ ಆಗಿರಬೇಕು. ಬರೀ ತತ್ವಜ್ಞಾನದ ಭಾಷಣ ಮಾಡೋದರಿಂದ ಒಂದು ಸರ್ಕಾರ ನಡೆಯಲ್ಲ. ರಾಜಭವನದಲ್ಲಿ ಅಥವಾ ಈಗ ನಾವು ಹೊಸದಾಗಿ ಹೆಸರಿನಲ್ಲಿ ಕರೆಯೋದು ಲೋಕಭವನದಲ್ಲಿ ಇವತ್ತಾದಂಥ ಶಪಥವಿಧಿ ಕಾರ್ಯಕ್ರಮ ವಿಶೇಷವಾದದ್ದು. ಯಾಕೆಂದರೆ D.K. ಶಿವಕುಮಾರ್ ಅವ್ರ ನೇಚರ್ಗೆ ಮತ್ತು ಆ ಪ್ರಸಿದ್ಧಿ ಪ್ರಿಯತೆಗೆ ವಿಧಾನಸೌಧದ ಮೆಟ್ಲ ಮೇಲೆ ಆಗಬೇಕಾಗಿತ್ತು. ಆದರೂ ಕೂಡ ನಾನು ಸರ್ಕಾರ ಬಂದ ಕೂಡಲೇ ಅಥವಾ ಮುಖ್ಯಮಂತ್ರಿಗಳು ಆದ ಕೂಡಲೇ ಮೊದಲನೇ ಬದಲಾವಣೆ ಅಂದರೆ ಸಾಮಾನ್ಯವಾಗಿ ರಾಜಭವನದಲ್ಲಿ ಈ ಕಾರ್ಯಕ್ರಮ ನಡೆಸಿರೋದು. ಇಂಥ ಒಬ್ಬ ಮುಖ್ಯಮಂತ್ರಿಯ ಸ್ವತಃ D.K. ಶಿ ಅವರು ದೈವಭಕ್ತರು, ಸುಳ್ಳು ಜಾತ್ಯತೀತತೆಯನ್ನು ಮಾಡಿದವರಲ್ಲ ಅವರು. ಕರೆಕ್ಟ್. ಅವರು ನಂಬಿದ ದೇವರು ಕೊರಗಜ್ಜ ಅಥವಾ ಗಂಗಾಧರ ಇಂಥವರೆಲ್ಲರೂ ಅವರಿಗೆ ಸದ್ಬುದ್ಧಿ ಕೊಡಲಿ ಮತ್ತು ಅವರು ರಾಜ್ಯಕ್ಕೆ ಮುಂದಿನ 2 ವರ್ಷ ಒಳ್ಳೇದು ಮಾಡಲಿ, ಇಷ್ಟೇ ನಾನು ಬಯಸೋದು. ನಾನು ಎತ್ಕೊಂಡೆ ಬಿಡಿ ಸರ್, ಏನು ಫೋನ್ ತಾನೆ. ಯುವರ್ ಫೋನ್ ಈಸ್ ಆಲ್ಸೋ ಕಂಗ್ರ್ಯಾಚುಲೇಟಿಂಗ್ ವಿತ್ ದಿ ರಿಂಗ್ ಟೋನ್. ಎಸ್ ಸರ್. ಥ್ಯಾಂಕ್ ಯು. ವಿಜಯ್ ಸರ್. ಹೋಪಿಂಗ್ ಫಾರ್ ದ ಬೆಸ್ಟ್. ಅವರು ಹಿಂದೆ ಕೊಟ್ಟಿರೋ ಆಶ್ವಾಸನೆಗಳು, ಇವತ್ತಾಗಿರೋ ಮಂತ್ರಿಮಂಡಲದ ರಚನೆ, ಮುಂದಾಗೋ ಮಂತ್ರಿಮಂಡಲದ ರಚನೆ ಯಾವ ಥರ ನಮಗೆ ಹೊಸ ಒಂದು ಭರವಸೆ ಕೊಡುತ್ತೆ, ಏನೇನು ಆಶ್ವಾಸನೆಗಳು ಕೊಡ್ತಾರೆ, ಯಾವ ರೀತಿಯ ಅನುಷ್ಠಾನಕ್ಕೆ ತರ್ತಾರೆ, ಅದೆಲ್ಲ ಮುಂದೆ ಕಾದು ನೋಡಬೇಕಾಗಿದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವರಿಗೆ ನಾವು ಇಷ್ಟೇ ಹೇಳ್ಬೋದು, ನಿಮಗೆ ಒಳ್ಳೆಯದಾಗಲಿ, ಒಳ್ಳೆಯ ಸರ್ಕಾರ ಕೊಡಿ, ಜನಕ್ಕೆ ನ್ಯಾಯ ಕೊಡಿ, ನೊಂದವ್ರದ್ದೇ ಧ್ವನಿಯಾಗಿ. ಯಾಕೆಂದರೆ ಹೆಸರು ಉಳಿಸಿರಿ, ದೇವರಾಜ ಹೆಸರು ಹೆಸರನ್ನು ಉಳಿಸುವಂಥ ಕಾರ್ಯಕ್ರಮ ಮಾಡಿ. ಆಯಿತಾ? ಕರ್ನಾಟಕ ಅನ್ನೋದು ಸುಭಿಕ್ಷವಾದ ರಾಜ್ಯ ಆಗಿತ್ತು, ಅದನ್ನು ನೀವು ಭಿಕ್ಷೆಗೆ ತಳೆದಿರ ಇನ್ನು ಮುಂದಕ್ಕಾದರೂ ಸುಭಿಕ್ಷವಾಗಿಡೋದಕ್ಕೆ ಪ್ರಯತ್ನ ಪಡ್ತೀರಿ ಅಂತ ನಾವೆಲ್ಲ ಒಂದು ಆಸೆಯನ್ನು ಇಟ್ಕೊಂಡಿದ್ದೀವಿ. ಒಳ್ಳೆಯದಾಗಲಿ ನಿಮಗೆ. ನೊಣವಿನಕೆರೆ ಅಜ್ಜಯ್ಯನವರು ವಿಧಾನಸೌಧಕ್ಕೆ ಬಂದಿದ್ದಾರೆ. D.K. ಶಿವಕುಮಾರ್ ಅವರ ಆರಾಧ್ಯ ದೈವ ಅವರು. ವಿಧಾನಸೌಧದ 3ನೇ ಮಹಡಿಗೆ ಅಜ್ಜಯ್ಯನವರು ಆಗಮಿಸಿದ್ದಾರೆ. 3ನೇ ಮಹಡಿಯಲ್ಲಿ ಮುಖ್ಯಮಂತ್ರಿಗಳ ಕೊಠಡಿ ಇದೆ. CM ಕುರ್ಚಿ ಮೇಲೆ D.K. ಶಿವಕುಮಾರ್ ಅವರನ್ನ ಅಜ್ಜಯ್ಯನವರೇ ಕೂರಿಸಲಿದ್ದಾರೆ. CM ಕೊಠಡಿಯಲ್ಲಿ ಪೂಜೆಯನ್ನು ನೆರವೇರಿಸಲಿದ್ದಾರೆ ನೊಣವಿನಕೆರೆಯ ಅಜ್ಜಯ್ಯನವರು. ಸ್ವಾಮೀಜಿ, ಅಜಯ್ ಸ್ವಾಮಿ ಒಂಚೂರು ಮಾತಾಡೋಗಿ. ಬಹಳ ಆರಾಧಿಸುವ ನೊಣವಿನಕೆರೆಯ ಮಠದ ಸದ್ಯದ ಪೀಠಾಧಿಪತಿಗಳಾಗಿರುವ ನೊಣವಿನಕೆರೆಯ ಅಜ್ಜಯ್ಯನವರು ಬಂದಿದ್ದಾರೆ. ಅವರು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಇದು ಒಂದು ಆ್ಯಕ್ಚುಲಿ ಭಾಳ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ರ್ ಏನು ಅಂತಂದರೆ, ನಮ್ಮ ಡಾಕ್ಟರ್ ವಾಮನಾಚಾರ್ಯ ಸರ್ ಅವರು ಹೇಳ್ತಾ ಇದ್ದ ಹಾಗೇ ಅವರು ಫೇಕ್ ಸೆಕ್ಯುಲರಿಸಮನ್ನು D.K. ಶಿವಕುಮಾರ್ ಯಾವತ್ತಿಗೂ ತೋರಿಸಿಲ್ಲ. ದಟ್ ಈಸ್ ಸಮಥಿಂಗ್ ವೆರಿ ಅಕ್ಸೆಪ್ಟಬಲ್ ಆ್ಯಕ್ಚುಲಿ.
ಹೌದು ನಾನು ದೈವಭಕ್ತ, ಹೌದು ನಾನು ದೇವರನ್ನು ಪೂಜಿಸ್ತೇನೆ, ಹೌದು ನಾನು ಆರಾಧಿಸ್ತೇನೆ, ಹೌದು ನಾನು ಗಂಗಾರತಿಯಲ್ಲಿ ಪಾಲ್ಗೊಳ್ತೇನೆ, ಹೌದು ಏನೀಗ ನಾನು ಕುಂಭಮೇಳಕ್ಕೆ ಹೋಗ್ತೇನೆ, ಅದನ್ನು ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಂಡಿಲ್ಲ, ಹೌದು ನಾನು ಗಾಣಗಾಪುರದ ದತ್ತಾತ್ರೇಯನನ್ನು, ಕೊಲ್ಲೂರು ಮೂಕಾಂಬಿಕೆಯನ್ನು ಆರಾಧಿಸ್ತೇನೆ ನಾನು. ಅಂದರೆ ಯಾವುದೋ ಒಂದು ಸಮುದಾಯವನ್ನು ನಾನು ಎದುರಾಕೋಬೇಕು ಅಥವಾ ಎದುರಾಕೊಂಡ್ಬಿಡ್ತೀನಿ, ನಾನು ಹಿಂದುತ್ವವನ್ನು ಪಾಲಿಸಿದ್ರೆ ಅನ್ನುವ ಯಾವ ರೀತಿಯ ನಡೆನುಡಿಗಳು ಕೂಡ ಅವರಿಂದ ನಾವು ಕಾಣಲಿಲ್ಲ. ಅವರು ವಾಟ್ ಎವರ್ ಹಿ ವಾಸ್ ಅಬ್ಸಲ್ಯೂಟ್ಲಿ ದ್ಯಾಟ್. ನಾನು ಯಾವ ಆರಾಧನೆಯನ್ನು ಮಾಡ್ಕೊಂಬಂದಿದ್ದೇನೆ ಅದೇ ಆರಾಧನೆಯನ್ನು ನಾನು ಮಾಡ್ಕೊಂಬಂದಿದ್ದೇನೆ. ನಾನು ಪೂಜೆ ಪುನಸ್ಕಾರಗಳನ್ನು ಏನು ನಾನು ನೆರವೇರಿಸ್ತೇನೆ ಅದನ್ನೇ ನಾನು ನೆರವೇರಿಸ್ತೇನೆ. ನಾನು ಇನ್ನೊಂದು ಸಮುದಾಯನ ಓಲೈಸ್ಕೋಬೇಕು ಅನ್ನೋ ಮಾತ್ರಕ್ಕೆ ನಾನು ನನ್ನ ಧರ್ಮನ ನಾನು ಬಿಟ್ಕೊಡಲ್ಲ ಅನ್ನೋದನ್ನು ಹಲವು ಸಲ ಅವರು ಪ್ರೂವ್ ಮಾಡ್ಕೊಂಡು ಬಂದೇ ಇದ್ದಾರೆ. ಬಾಯಲ್ಲಿ ಹೇಳದೇ ಇರ್ಬೋದು, ಆದರೆ ಅದನ್ನು 100 ಸಲ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ. ಕುಂಭಮೇಳದ ಬಗ್ಗೆ ಇಡೀ ಬೇರೆ ಬೇರೆ ಎಡಪಂಥೀಯರೆಲ್ಲ ಬೈತಾ ಇದ್ದಂಥ ಸಂದರ್ಭದಲ್ಲಿ, ಕುಂಭಮೇಳವಂತ ಅವಹೇಳನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ಕುಂಭಮೇಳಕ್ಕೆ ನೇರ ಹೋಗಿ ಬಂದಂಥವರು ಇದೇ ಡಿ ಕೆ ಶಿವಕುಮಾರ್. ಅದರ ಫೋಟೋಗಳನ್ನು ಸಾರಾಸಟ್ಟಾಗಿ ಎಲ್ಲ ಕಡೆ ಹಂಚಿಕೊಂಡು ಭಾಳ ಪ್ರೀತಿಯಿಂದ ಶೇರ್ ಮಾಡಿಕೊಂಡ್ರು. ಐ ಆಮ್ ದಿಸ್ ಅಂತಂದರು. ಸೊ ಆ ಫೇಕ್ನೆಸ್ ಯಾವುದೂ ಇಲ್ಲ ಅವರಲ್ಲಿ. ಸೊ ಹಾಗಾಗಿ ದಿಸ್ ಇಸ್ ವಾಟ್ ಐ ಆಮ್ ಅನ್ನೋದಿದ್ದೇ ಇದೆ. ಮತ್ತು ಸಹಜವಾಗಿ ಅವರ ಬದುಕಿನ ಹಲವು ಮಜಲುಗಳಲ್ಲಿ ಹಲವು ದೊಡ್ಡ ದೊಡ್ಡ ಗುರುಗಳು, ಹಲವು ಮಠಾಧೀಶರು, ಹಲವು ಗಣ್ಯಮಾನ್ಯರು ಅವರನ್ನು ಗೈಡ್ ಮಾಡಿದ್ದಾರೆ ಕೂಡ. ಸಂಕಷ್ಟ ಕಾಲದಲ್ಲಿ ಅವರ ಕೈ ಹಿಡಿದಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ನಡೆಸಿದ್ದಾರೆ. ರಾಜಗುರು ಶ್ರೀಯುತ ದ್ವಾರಕಾನಾಥ್ ಅವರಾಗಿರ್ಬೋದು, ಅಥವಾ ಅವರು ನಂಬುವ ಇನ್ನೂ ಅನೇಕ ಜನ ಗುರುಗಳಾಗಿರ್ಬೋದು, ನಡುವಿನಕೆರೆಯ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿಗಳಾಗಿರ್ಬೋದು, ಹೀಗೆ ಇವರೆಲ್ಲರೂ ಕೂಡ ಅವರನ್ನ ಕೈ ಹಿಡಿದು ನಡೆಸಿದ್ದಾರೆ, ಸಲಹೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಪೂಜೆ ಪುನಸ್ಕಾರಗಳನ್ನು ಹೋಮ ಹವನಗಳನ್ನು ನಡೆಸಿದ್ದಾರೆ. ಹಾಗಾಗಿ he has never faked his real identity, ಡಿ ಕೆ ಶಿವಕುಮಾರ್. that is something very very appreciable. ಯಾಕಂದರೆ ಒಂದು ಬಂದ್ಬಿಡುತ್ತಲ್ಲ, ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅಂತ ನೇಮ್ ಪ್ಲೇಟ್ನ 3ನೇ ಮಹಡಿಯ ಮುಖ್ಯಮಂತ್ರಿ ಕಚೇರಿಗೆ ಹಾಕ್ತಾ ಇದ್ದಾರೆ, ತಾವು ಗಮನಿಸ್ತಾ ಇದ್ದೀರಿ. ಸೊ ಏನು ಸಾಮಾನ್ಯ ಬಂದ್ಬಿಡುತ್ತೆ, ನಾನು ಇನ್ನೊಂದು ಪಾರ್ಟಿಲಿ ಇದ್ದೀನಿ ಅಂತಂದರೆ ನಾನು ಒಂದು ಧರ್ಮನ ಅವಹೇಳನ ಮಾಡಬೇಕು ಅನ್ನೋದು ಸಹಜವಾಗಿ ಅವಹೇಳನ ಮಾಡದೇ ಇರೋರು ಕೂಡ ಮನೇಲಿ ಪೂಜೆ ಮಾಡ್ಕೊಂಡು ಆಚೆ ಕಡೆ ಬಂದು ಅವಹೇಳನ ಮಾಡೋ ಸುಮಾರು ಜನರನ್ನು ನೋಡಿದ್ದೀವಿ ನಾವು. ಅಥವಾ ಮನೆಯಿಂದ ಹೊಸ್ತಿಲಲ್ಲಿ ಕಾಲಿಡ್ತಾನೆ ಹಣೆಗೆ ಹಚ್ಚಿರೋ ಕುಂಕುಮ ಅಳಿಸ್ಕೊಂಬಂದ್ಬಿಟ್ಟು ನಾನು ಕುಂಕುಮನೇ ನಂಬಲ್ಲ ಅಂದಿರೋ 100 ಜನ ನೋಡಿದ್ದೀವಿ ನಾವು. ಸೊ ಇವೆಲ್ಲದರ ನಡುವೆ ಬಹಳ ವಿಶೇಷವಾಗಿ ನಿಂತ್ಕೊಳ್ತಾರೆ ಡಿ ಕೆ ಶಿವಕುಮಾರ್. ದಟ್ ಸಮಥಿಂಗ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ಗುಡ್. ಈಗ ನಡುವಿನಕೆರೆ ಅಜ್ಜಯ್ಯನವರು ಕೂಡ ಬಂದಿದ್ದಾರೆ. ಅವರು ಬಂದು ಅವ್ರನ್ನ ಅಲ್ಲಿ ಕೂರಿಸ್ತಾರೋ ಅಥವಾ ಅವರಿಗೆ ಬಹುಶಃ ಒಂದಿಷ್ಟು ಹಿತನುಡಿಗಳನ್ನು ಕೊಡಬಹುದು ಅಂತ ನನಗನ್ಸುತ್ತೆ. ಕೂಡಿಸೋದು ಮೇ ಬಿ ವೆರಿ ಸಬ್ಜೆಕ್ಟಿವ್, ಒಂದಿಷ್ಟು ಒಳ್ಳೆಯದಾಗಲಿ ಅಂತ ಹೇಳ್ಬೋದು. ಓಕೆ, ಲೈವ್ ಫುಟೇಜಸ್ಗಳು ಸ್ಟಾರ್ಟ್ ಆಗ್ತವೆ. ಲೈವ್ ಕವರೇಜು ನಮ್ಮ ಇನ್ನಿತರ ನ್ಯೂಸ್ ಆ್ಯಂಕರ್ಗಳು ಮುನ್ನಡೆಸ್ಕೊಂಡು ಹೋಗ್ತಾರೆ. ನಾನು ಸದ್ಯಕ್ಕೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಇಲ್ಲಿರುವ ಗೆಸ್ಟ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಬಹುಶಃ ನಮ್ಮನ್ನು ಸ್ವಲ್ಪ ಹೊತ್ತಿನ ನಂತರದಲ್ಲಿ ರಾಜಗುರು ದ್ವಾರಕಾನಾಥ್ ಅವರು ಲೈವ್ನಲ್ಲಿ ಜಾಯ್ನ್ ಆಗುವ ನಿರೀಕ್ಷೆ ಇದೆ. ಹ್ಯಾಸ್ ಬೀನ್ ದ ಕಿಂಗ್ ಮೇಕರ್ ಇನ್ ಮೆನಿ 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 ಆಸ್ಪೆಕ್ಟ್ಸ್. ರಾಜಗುರು ದ್ವಾರಕಾನಾಥ್ ಅವರು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಹಾದಿ ಅಂತ ಬಂದಾಗ ಅವರು ಲೈವಲ್ಲಿ ಜಾಯಿನ್ ಆಗುವ ಸಾಧ್ಯತೆ ಇದೆ. ಲೆಟ್ಸ್ ಹೋಪ್ ಫಾರ್ ಇಟ್. ಥ್ಯಾಂಕ್ ಯು 3 ಜನ ಹಿರಿಯರಿಗೂ ಕೂಡ. ಥ್ಯಾಂಕ್ ಯು. ಐ ಆಮ್ ವೆರಿ ಗ್ರೇಟ್ಫುಲ್, ವಿಜಯ್ ಸರ್, ಆ್ಯಂಡ್ ಎಸ್ಪೆಷಲಿ ಡಾಕ್ಟರ್ ವಾಮನಾಚಾರ್ಯ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ that you were a part of this show. I'm very 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 grateful to you. Thank you so much, sir. And thank you Siddharaju sir. I'm so grateful that ಒಂದೇ ಒಂದು ಫೋನ್ ಕರೆಗೆ ತಾವು ಒಪ್ಕೊಂಡ್ರಿ, ತಾವು ಬಂದ್ರಿ, ತಾವು ನಿಜವಾಗಿಯೂ ಕೂಡ ಈ ಇಡೀ ಚರ್ಚೆಗೆ ಬಹಳ ದೊಡ್ಡ ತೂಕವನ್ನು ಕೊಟ್ರಿ. ತಾವು ಕೂಡ ಅಷ್ಟೇ ವಾಮನಾಚಾರ್ಯ ಸರ್, ಒಂದೇ ಕರೆಗೆ ತಾವು ಬಂದ್ರಿ ಈ ಚರ್ಚೆಗೆ. ತಾವು ಹಲವು ತಿಂಗಳುಗಳಿಂದ ತಾವು ಮೀಡಿಯಾದಲ್ಲೇ ಬಂದಿರಲಿಲ್ಲ, ತಾವು ಬಂದ್ರಿ. ದಟ್ ಈಸ್ ತುಂಬ ವೆರಿ ಹಾರ್ಟ್ ವಾರ್ಮಿಂಗ್ ಟು ಮೀ ಸರ್. ಥ್ಯಾಂಕ್ ಯು ಸೋ ಮಚ್. ವಿಜಯ್ ಸರ್, ತಮಗೂ ಕೂಡ ಅಷ್ಟೇ. ಥ್ಯಾಂಕ್ ಯು. ಯು ಆಡೆಡ್ ಅ ಲಾಟ್ ಆಫ್ ವೇಟೇಜ್ ಟು ದಿಸ್ ಶೋ ವಿತ್ ಯುವರ್ ಏನಂದರೆ ನಿಮ್ಮ ಪ್ಲಾಟ್ಫಾರ್ಮಿಂದ ಒಳ್ಳೆ ಸಂದೇಶ ಹೋಗ್ಬೇಕು ಅನ್ನೋದಷ್ಟೇ ಉದ್ದೇಶ. ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮಸ್ತೆ, ನಮಸ್ಕಾರ. ಲೆಟ್ಸ್ ಮೀಟ್ ಅಗೈನ್ ವೆರಿ ಸೂನ್. ಥ್ಯಾಂಕ್ ಯು.